ನಮಸ್ಕಾರ. ನಾನು ದೇವೇಂದ್ರ ಜಟಾವಿಂಗ್ಸ್ ವಾಸ್ತುಶಾಸ್ತ್ರದಿಂದ ಇವತ್ತು ರಿಯಲ್ ಫ್ಯಾಕ್ಟ್ಸ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಇದು ಆಲ್ ಇಸ್ ವೆಲ್ ಮೀಡಿಯಾ ಮೂಲಕ ಮಾತಾಡ್ತಾ ಇದ್ದೀನಿ. ಇಷ್ಟು ಲಾಸ್ಟ್ ಎಪಿಸೋಡಲ್ಲಿ ರಿಯಲ್ ಫ್ಯಾಕ್ಟ್ಸ್ ಬಗ್ಗೆ ಮಾತಾಡಿದ್ದೆ. ಅದು ಟೈಮ್ ಸಾಕಾಗಿಲ್ಲ. ಅದು ಪಾರ್ಟ್ 1 ಆಗಿ ತಗೊಳೋಣ. ಇದು ಪಾರ್ಟ್ 2 ಆಗಿ ತಗೊಳೋಣ. ಇದರಲ್ಲಿ ಏನಂದರೆ ನಿಮಗೆ ಕ್ಲೀನಾಗಿ ಅರ್ಥ ಆಗತ್ತೆ. ಇನ್ನೂ ಹಲವಾರು ರಿಯಲ್ ಫ್ಯಾಕ್ಟ್ಸು. ಜನ ಮಾರ್ಕೆಟಲ್ಲಿ ಹೆಂಗೆ ವಾಸ್ತುಶಾಸ್ತ್ರ ನೋಡ್ತಾ ಇದ್ದಾರೆ, ಇದು ರಿಯಲ್ ಫ್ಯಾಕ್ಟ್ಸು. ಕೆಲವರು ಭಯ ಪಡ್ತಾರೆ ವಾಸ್ತುಶಾಸ್ತ್ರ ಅಂದರೆ, ವಾಸ್ತುವನ್ನು ಕರೆಯೋಕ್ಕೆ ಭಯ ಪಡ್ತಾರೆ. ಇದು ರಿಯಲ್ ಫ್ಯಾಕ್ಟ್ಸು. ನಾವು ಮಾರ್ಕೆಟಲ್ಲಿ ರಿಯಲ್ ಆಗಿ ನೋಡಿದ್ದೀವಿ. ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಇದು ನೀವು ವಿಡಿಯೋ ದೊಡ್ಡದಾಗ್ಬೋದು. ಫುಲ್ಲು ಕೇಳಿದ್ರೆ ಈ ವಿಡಿಯೋ ಯಾರು ವಾಸ್ತುಶಾಸ್ತ್ರಗೆ ಭಯ ಪಡ್ತಾರೋ ಅವ್ರಿಗೆಲ್ಲ ಧೈರ್ಯ ಬರುತ್ತೆ. ಇದು ನನ್ನ ಮಾತು, ಇದು ನನ್ನ ಚಾಲೆಂಜು. ಯಾಕಂದರೆ ವಾಸ್ತುಶಾಸ್ತ್ರ ಅಂದರೆ ಭಯ ಪಡೋ ಜನಗೆ ಅವ್ರದ್ದು ಮನೆ ಯಾವ ದಿಕ್ಕು ಅಂತ ಗೊತ್ತಿರಲ್ಲ. ಅವ್ರದ್ದು ಡೋರು ಯಾವ ದಿಕ್ಕು ಫೇಸ್ ಆಗಿದೆ ಗೊತ್ತಿಲ್ಲ. ವಾಸ್ತು ಬಗ್ಗೆ ABCD ಗೊತ್ತಿರಲ್ಲ. ನಾನು ರಿಯಲ್ ಫ್ಯಾಕ್ಟ್ಸು ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಇದೆಲ್ಲ ಇಂಪಾರ್ಟೆಂಟು. ಯಾಕಂದರೆ ವಾಸ್ತು ಬಗ್ಗೆ ABCD ಗೊತ್ತಿರಲ್ಲ. ವಾಸ್ತು ಅಂದರೆ ಏನೂ ಗೊತ್ತಿರಲ್ಲ. ನಿಮ್ಮದು ಡೈರೆಕ್ಷನ್ನು ಡೋರು ಯಾವ ದಿಕ್ಕಿದೆ ಸರ್ ಅಂದರೆ ಗೊತ್ತಿರಲ್ಲ. ಅಂಥವ್ರು ಕರೆಯಲ್ಲ. ಯಾಕಂದರೆ ಅವರು ನಮ್ಮಿಂದ ಕಲಿಯೋ ಥರ ಆಗ್ಬಿಡುತ್ತೆ. ಈಗೋ ಇರುತ್ತೆ. ಈಗೋ ಕೆಲವ್ರಿಗೆ ಅವರೇ ಬುದ್ಧಿವಂತರು, ಅವರೇ ಬುದ್ಧಿಶಾಲಿಗಳು ಅಂದ್ಕೊಂಡು ಇರ್ತಾರೆ. ಅವನಿಗೆ ಅವ್ರ ಮನೆಯದು ದಿಕ್ಕೇ ಗೊತ್ತಿರಲ್ಲ. ಅಂಥವರು ಯಾರು ವಾಸ್ತುಗೆ ಬೆಲೆ ಕೊಡಲ್ಲ, ವಾಸ್ತುಶಾಸ್ತ್ರನ ನೋಡಿದ್ರೆ ಭಯ ಪಡ್ತಾರೆ. ಇಂಥ ಜನ ಮಾರ್ಕೆಟಲ್ಲಿದ್ದಾರೆ. ನಾನು ಈ ಎಪಿಸೋಡ್ ಮೂಲಕ ನಿಮ್ಗೆ ತಿಳ್ಸಕ್ಕೆ ಬರ್ತಾ ಇದ್ದೀನಿ. ಹಲವಾರು ಪಾಯಿಂಟ್ಸು ತಿಳ್ಕೊಳ್ಳಿ. ವಾಸ್ತುಗೆ ಭಯ ಪಡಬೇಡಿ, ಓಕೆನಾ? ವಾಸ್ತುಶಾಸ್ತ್ರ ಅಂದರೆ ನಿಮಗೆ ಒಳ್ಳೇದು ಮಾಡತ್ತೆ ಹೊರತು ಕೆಟ್ಟದ್ದು ಮಾಡಲ್ಲ. ಕೆಲವರು ಮಾರ್ಕೆಟಲ್ಲಿ ವಾಸ್ತು ಬಗ್ಗೆ ಮೀಡಿಯಾದಲ್ಲಿ ನೋಡಿದ್ದೀನಿ. ಕೆಲವರು ಹಲವಾರು ಜನ ಬಂದು ವಾಸ್ತುಶಾಸ್ತ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಅಂಥವ್ರನ್ನ ಅವ್ರ ಚಾನೆಲಿಂದ ಕಿಕ್ಔಟ್ ಮಾಡಿ ತಿರ್ಗಾ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಹೋಗಿದ್ರು, ಅವ್ರು ಕಿಕ್ಔಟ್ ಮಾಡಿದ್ರು, ಅವರು ಚಾನೆಲ್ನೆಲ್ಲ ರಿಮೂವ್ ಮಾಡಿ ತಿಪ್ಪೆಯಲ್ಲಿ ಬಿಸಾಕಿದ್ರು. ಅಂದ್ರೂ ಅವ್ರ ಬುದ್ಧಿ ಏನೋ ಅಂತಾರಲ್ಲ, ನಾಯಿ ಬಾಲ ಡೊಂಕೆ ಅಂದ್ಬಿಟ್ಟು ಅಂಥವರು ತಿರ್ಗಾ ಬಂದು ಮೀಡಿಯಾದಲ್ಲಿ ವಾಸ್ತು ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಅಂಥ ಜನಗಳಿಗೆ ನಾನು ಸ್ಟ್ರೈಟಾಗಿ ತಿಳಿಸ್ತಾ ಇದ್ದೀನಿ, ನಿಮ್ಮ ಕೆಲಸ ನೀವು ಮಾಡಿ, ಯಾವ ಕೆಲಸಕ್ಕೂ ಡಿಗ್ರೇಡ್ ಮಾಡಬೇಡಿ. ನಾವು ನೋಡಿ ಯಾರಿಗೂ ಡಿಗ್ರೇಡ್ ಮಾಡ್ತಾ ಇಲ್ಲ, ಯಾರಿಗೂ ನಾವು ನೆಗೆಟಿವ್ ಮಾತಾಡಲ್ಲ. ನಾವು ಜನಗಳಿಗೆ ಕೆಲವರು ಭಯ ಪಡ್ತಾ ಇದ್ದಾರೆ. ಏನಕ್ಕೆ ಭಯ ಪಡ್ತಾರೆ ಅಂದರೆ, ಕೆಲವರು ನೆಗೆಟಿವ್ ಆಗಿ ವಾಸ್ತು ಬಗ್ಗೆ ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಬೇರೆ ಕಂಟೆಂಟ್ ಇಲ್ಲ ಮಾತಾಡೋಕ್ಕೆ. ಬೇರೆ ಒಳ್ಳೆ ಮಾತುಗಳು ಮಾತಾಡಲ್ಲ, ನೆಗೆಟಿವ್ ಮಾತುಗಳು ಮಾತಾಡ್ತಾರೆ. ಯಾರು ನೆಗೆಟಿವ್ ಮಾತಾಡಿಕೊಂಡು ಮೀಡಿಯಾ ಚಾನೆಲ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಮುಂದಕ್ಕೆ ಏನು ನಡೆಯಲ್ಲ, ಅವ್ರದ್ದು ಎಲ್ಲ ಹೋಗುತ್ತೆ. ಯಾಕಂದರೆ ನಮ್ಮಂಥವ್ರು ಪಾಸಿಟಿವ್ ಆಗಿ ಮಾತಾಡೋರು ಬರ್ತಾರೆ ಮೀಡಿಯಾದಲ್ಲಿ. ನಿಮ್ಮದು ನೆಗೆಟಿವ್ ಯಾವುದೂ ನಡೆಯಲ್ಲ. ನೆಗೆಟಿವ್ ಮಾತಾಡಿಕೊಂಡು ನೀವು ಬೇಳೆ ಬೇಯಿಸ್ಕೊಂಡು ಜೀವನ ಮಾಡೋಕ್ಕಾಗಲ್ಲ. ಕಷ್ಟಪಟ್ಟು ಜೀವನ ಮಾಡಿ ಕರೆಕ್ಟಾಗಿ ಮಾತಾಡಿಕೊಂಡು. ನಾನು ತುಂಬ ಚಾನೆಲಲ್ಲಿ ನೋಡಿದ್ದೀನಿ ವಾಸ್ತು ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು. ನೋಡಿ, ಇಷ್ಟು ದಿನ ನಾನು ಮಾತಾಡ್ತಾ ಇದ್ದ ಒಂದು ಆ್ಯಪಲ್ಲಿ ವೀಡಿಯೋದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಕ್ಲಾರಿಟಿ ಚೆನ್ನಾಗಿತ್ತು, ಮತ್ತು ವಿಡಿಯೋ ಸರಿ ಇದ್ದಿಲ್ಲ, ಮಾತುದು ಆಡಿಯೋ. ಇದರಲ್ಲಿ ಕರೆಕ್ಟಾಗಿ ಬೇರೆ ಒಂದು ಆ್ಯಪು ನಾನು ಕ್ರಿಯೇಟ್ ಮಾಡಿದೆ ಇವತ್ತು. ಇದರಲ್ಲಿ ಕ್ಲಾರಿಟಿ ಡಲ್ ಇದ್ರೂ ವಾಯ್ಸು ಕರೆಕ್ಟಾಗಿದೆ. ವಾಯ್ಸ್ ನಮ್ಗೆ ಇಂಪಾರ್ಟೆಂಟು. ನಮಗೇನು ಇದು ವೀಡಿಯೋದೇನು ಇಂಪಾರ್ಟೆಂಟ್ ಅಲ್ಲ, ನಮ್ಮ ಫೇಸ್ ಏನು ನಮಗೆ ಇಂಪಾರ್ಟೆಂಟ್ ಅಲ್ಲ. ಸೊ ಆದ ಕಾರಣ ಇವತ್ತು ನಾನು ಮಾತಾಡೋದರಲ್ಲಿ ನಿಮಗೆ ಫುಲ್ಲು ಪಾಯಿಂಟ್ಸು ಹೈಲೈಟ್ ಮಾಡ್ಕೊಳ್ಳಿ. ದಯವಿಟ್ಟು ಎಲ್ಲರಿಗೂ ನಾನು ತಿಳಿಸೋದೇನೆಂದರೆ, ವಾಸ್ತು ಅಂದರೆ ಭಯ ಪಡಬೇಡಿ. ವಾಸ್ತುವಿಂದ ನಿಮ್ಗೆ ಒಳ್ಳೆಯದೇ ಹೊರತು ಕೆಟ್ಟದಿಲ್ಲ. ಜನ ನೆಗೆಟಿವ್ ಟಿವಿಯಲ್ಲಿ ಬಂದು ಮಾತಾಡೋರ್ದು ಒಂದು ಕಿವಿಯಲ್ಲಿ ಕೇಳಿ ಒಂದು ಕಿವಿಯಲ್ಲಿ ಬಿಟ್ಬಿಡಿ. ನಮ್ಮಂಥವ್ರು ಪಾಸಿಟಿವ್ ಮಾತಾಡೋದು ಮಾತ್ರ ಪಾಸಿಟಿವ್ ಆಗಿ ತಗೊಳ್ಳಿ, ಓಕೆನಾ? ಇದು ವಿಡಿಯೋ ಲೆಂತ್ ಆಗೋದ್ರಿಂದ ನೀವು ಫುಲ್ ನೋಡಬೇಕು. ಫಾಸ್ಟ್ ಫಾರ್ವರ್ಡ್ ಮಾಡಿಕೊಂಡು ಇದು ರೀಲ್ಸ್ ಥರ ನೋಡಬೇಡಿ. ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟು. ನಿಮ್ಮ ಲೈಫೇ ಚೇಂಜ್ ಆಗುತ್ತೆ ಇಂಥ ವೀಡಿಯೋಗಳಿಂದ. ಕೆಲವ್ರಿಗೂ ವಾಸ್ತು ಬಗ್ಗೆ ನೆಗ್ಲೆಕ್ಟ್ ಮಾಡಿಕೊಂಡು ವಾಸ್ತು ಬಗ್ಗೆ ಏನು ಕೇಳಲ್ಲ ಮಾಡಲ್ಲ. ಅವರು ವಾಸ್ತು ನೋಡಲ್ಲ ಅಂದರೆ ಅವ್ರ ಮನೆಯಲ್ಲಿ ಅವ್ರ ಹೆಂಡತಿಗೆ ವಾಸ್ತುದು ಇಂಟ್ರೆಸ್ಟ್ ಇರುತ್ತೆ. ಏನೋ ಅಂತಾರಲ್ಲ, ನನ್ನ ಕೋತಿ ತಾನು ಕಡೋದು ಬಿಟ್ಟು ಒಣಲ್ಲ ಕಟ್ಸ್ತಂದ್ಬಿಟ್ಟು ಆ ಗಾದೆ ಇದೆಯಲ್ಲ, ಆ ಥರ ಮಾಡಿಬಿಡ್ತಾರೆ. ಏನು ಮಾಡಿಬಿಡ್ತಾರೆ, ಆ ವಾಸ್ತುನ ಅವ್ರ ಹೆಂಡತಿ ನೋಡಬೇಕು ಅಂದ್ರೂ ಈ ಪಾರ್ಟಿ ಬಿಡಲ್ಲ, ಗಂಡ. ಅಂಥ ಜನ ಇದ್ದಾರೆ. ಕೆಲವು ಮನೆಯಲ್ಲಿ ಗಂಡ ಇಂಟ್ರೆಸ್ಟ್ ಇದ್ರೂ ನೋಡೋಕ್ಕೆ ಹೆಂಡತಿ ಬಿಡಲ್ಲ. ಯಾಕೆ ಗೊತ್ತಾ? ಮೀಡಿಯಾದಲ್ಲಿ ವಾಸ್ತುದು ನೆಗೆಟಿವ್ ಕೇಳ್ಕೊಂಡು. ಇದು ಇವತ್ತು ಈ ಎಪಿಸೋಡ್ ನೋಡಿದ ಮೇಲೆ ನಾನು ನಿಮಗೆ ಡೈರೆಕ್ಟಾಗಿ ತಿಳಿಸೋದೇನೆಂದರೆ, ನೆಗೆಟಿವ್ದೆಲ್ಲ ಬಿಟ್ಟುಬಿಡಿ. ಮಾರ್ಕೆಟಲ್ಲಿ ಏನೇನು ನೆಗೆಟಿವ್ ನಡೀತಾ ಇದೆ ಅದೆಲ್ಲ ಬಿಟ್ಟುಬಿಡಿ. ನೆಗೆಟಿವ್ ಬಗ್ಗೆ ಥಿಂಕೇ ಮಾಡಬೇಡಿ ನೀವು. ನೆಗೆಟಿವ್
ಬಗ್ಗೆ ಯಾವತ್ತೂ ಏನು ಥಿಂಕೇ ಮಾಡ್ಬೇಕು. ಯಾಕಂದ್ರೆ ನಾವು ಯಾವತ್ತೂ ಪಾಸಿಟಿವ್ ನೋಡಬೇಕು. ಇವಾಗ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಪಾಸಿಟಿವ್ಗೆ ಇದು ಪೂಜೆ ಮಾಡ್ಕೊಂಡು ಬೇಡ್ಕೊಂಡು ಬರ್ತೀರಾ, ಓಕೆನಾ? ಒಬ್ರು ಎಕ್ಸಾಮ್ ಬರೆಯಕ್ಕೆ ಹೋದ್ರೆ ಪಾಸ್ ಆಗ್ಬೇಕು ಅಂದ್ಬಿಟ್ಟೆ ಹೋಗ್ತಾರೆ, ಅದು ಪಾಸಿಟಿವ್. ಯಾವನು ಫೈಲ್ ಆಗ್ಬೇಕು ಅಂದ್ಬಿಟ್ಟು ಹೋಗಲ್ಲ, ನೆಗೆಟಿವ್. ಅದೇ ತರ ದೇವ್ರ ಹತ್ರ ಹೋದ್ರೂ ಒಳ್ಳೇದೇ ಬೈಟ್ಕೊಂಬರೋದು ಪಾಸಿಟಿವ್. ದೇವ್ರಂದ್ರೆ ಪಾಸಿಟಿವ್ ವೈಬ್ರೇಷನ್. ವಾಸ್ತುನು ಅಷ್ಟೇ, ಪಾಸಿಟಿವ್ ವೈಬ್ರೇಷನ್, ಪಾಸಿಟಿವ್. ಯಾವತ್ತು ವಾಸ್ತು ನಿಮ್ಗೆ ಕೆಟ್ಟದ್ ಮಾಡಲ್ಲ, ಕೆಟ್ಟದು ಕೋರಲ್ಲ. ನಾವು ನಿಮ್ಮ ಮನೇನ ಕರೆಕ್ಟಾಗಿ ದಿಕ್ಕಿದ್ಯಾ, ಡೈರೆಕ್ಷನ್ ಕರೆಕ್ಟ್ ಇದೆಯಾ, ನಿಮ್ಮದು ಡೋರ್ ಕರೆಕ್ಟ್ ಆಗಿದೆಯಾ, ಮೈನ್ ಡೋರು, ನಿಮ್ಮದು ಕಾಂಪಸ್ ನೋಡಿ ಸೈಟು ಟಿಲ್ಟ್ ಇದೆಯಾ, ನೇರವಾಗಿದೆಯಾ, ಕರೆಕ್ಟ್ ಆಗಿದೆಯಾ, ಎಲ್ಲ ಪಾಯಿಂಟ್ಸ್ ನಾವು ತಿಳಿಸ್ತೀವಿ. ಆದ ಕಾರಣ ನೀವು ಇದನ್ನ ಯೂಟಿಲೈಸ್ ಮಾಡಿಕೊಂಡು ಒಳ್ಳೇದಕ್ಕೆ ಯೂಸ್ ಮಾಡ್ಕೊಬೇಕು, ಕೆಟ್ಟದಕ್ಕೆ ಯೂಸ್ ಮಾಡ್ಕೊಬಾರ್ದು. ನಾವೆಲ್ಲ ಒಳ್ಳೇದೇ ಯೂಸ್ ಹೇಳೋದು, ಓಕೆನಾ? ಯಾವತ್ತು ಪಾಸಿಟಿವ್ ವೈಬ್ರೇಷನ್ನು, ಪಾಸಿಟಿವ್ ಮಾತುಗಳು ನಾವು ಮಾತಾಡೋದು ನಿಮ್ಗೆ ಒಳ್ಳೇದಕ್ಕೇನೆ, ಯಾವುದು ಕೆಟ್ಟದಕ್ಕಲ್ಲ. ನೀವು ಮನಸ್ಸಲ್ಲಿ ಕೆಟ್ಟದಕ್ಕೆ ವಾಸ್ತುವರು ಹೇಳ್ತಾರೆ ಅಂದ್ಬಿಟ್ಟು ಭಯ ಪಡಬೇಡಿ. ನಿಮ್ಮ ಮನೆ ಕರೆಕ್ಟ್ ಇಲ್ಲ ಅಂದರೆ ನಾವು ಕರೆಕ್ಟ್ ಇಲ್ಲ ಅಂತೀವಿ, ಅವಾಗ ನೀವು ರೆಡಿ ಮಾಡ್ಕೊಬೇಕು, ಅದು ಇಂಪಾರ್ಟೆಂಟು. ಕೆಲವ್ರು ಏನು ಮಾಡ್ತಾರೆ, ಮನೆ ಅವ್ರದ್ದು ವಾಸ್ತು ಇರಲ್ಲ ಅಂತ ಗೊತ್ತು ಅವ್ರಿಗೆ, ಅಂದ್ರೂ ವಾಸ್ತುವನ್ನ ಕರೆಯಲ್ಲ, ಭಯ. ಆಮೇಲೆ ಇನ್ನೊಂದಿದೆ, ಭಯ ಒಂದು ಕಡೆ ಇರಲಿ, ಅವ್ರಿಗೆ ಇದು ಕೊಡಬೇಕಲ್ಲ ಅಮೌಂಟು, 5,000 3,000 ಆ ಥರ ಎಷ್ಟೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಮನೆಗೆ ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ, ಕಟ್ತಾರೆ. ಒಂದು ವಾಸ್ತುವ್ರಿಗೆ ಒಂದು 5,000 ಕೊಟ್ಬಿಟ್ಟು ಕರೆದ್ಬಿಟ್ಟು ನೋಡ್ಬಿಟ್ರೆ ಏನಾಗಲ್ಲ. ಒಂದು ವಾಸ್ತುಶಾಸ್ತ್ರ ಕನ್ಸಲ್ಟೆಂಟು ನಿಮ್ಮ ಮನೆಗೆ ಬರ್ಬೇಕಂದ್ರೆ ನಿಮ್ಮದು ದೇವ್ರದ್ದು ಕೃಪೆ ಇರಬೇಕು, ದೇವ್ರದ್ದು ಅನುಗ್ರಹ ಇರಬೇಕು, ಆವಾಗಲೇ ನೀವು ಕರೆಯೋಕ್ಕಾಗೋದು ವಾಸ್ತುವ್ರನ್ನ. ಹಂಗೆ ಕರೆಯೋಕ್ಕಾಗಲ್ಲ, ಅದೊಂದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ವಾಸ್ತು ಅಂದರೆ ಅದು ಚಿಕ್ಕ ಸಮಾಚಾರ ಅಲ್ಲ, ದೊಡ್ಡ ಸಮಾಚಾರ ಅದು. ಯಾಕಂದ್ರೆ ಕೆಲವರು ವಾಸ್ತು ನೋಡ್ಬೇಕು ಅಂತ ಇರ್ತಾರೆ, ಅವ್ರಿಗೆ ಟೈಮೇ ಕೂಡ ಬಂದಿರಲ್ಲ. ಬೇಕಂದ್ರೆ ಕೇಳಿ, ಮಾರ್ಕೆಟಲ್ಲಿ, ಸೊಸೈಟಿಯಲ್ಲಿ ಅಂತ ಜನ ಇದ್ದಾರೆ. ಯಾಕಂದ್ರೆ ವಾಸ್ತು ಬಗ್ಗೆ ರೆಸ್ಪೆಕ್ಟ್ ಇರತ್ತೆ, ಅಂದ್ರೂ ವಾಸ್ತು ಅವ್ರನ್ನ ಕರೆಯೋಕ್ಕಾಗಲ್ಲ, ಟೈಮ್ ಕೂಡ ಬಂದಿರಲ್ಲ, ಅಂಥದ್ದು ಇದೆ. ಆಮೇಲೆ ಇಂಥ ಜನರಲ್ಲು ಇದು ರಿಯಲ್ ಫ್ಯಾಕ್ಟ್ಸಲ್ಲಿ ನಾನು ಮೈನ್ ತಿಳ್ಸೋಕೆ ಬರ್ತಾ ಇರೋದು ಇವತ್ತು, ಸಾಮಾನ್ಯ ಜನ ವಾಸ್ತು ಬಗ್ಗೆ ಯಾಕೆ ಅಷ್ಟು ಭಯ ಪಡ್ತೀರಾ, ಯಾಕೆ ವಾಸ್ತು ಅಂದರೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ಪಾಯಿಂಟ್ಸ್ ನಾನು ಇವತ್ತು ರಿಯಲ್ ಫ್ಯಾಕ್ಟ್ಸಲ್ಲಿ ಪಾರ್ಟ್ 2 ಅಲ್ಲಿ ಮಾತಾಡ್ತಾ ಇದ್ದೀನಿ. ಇದು ಕೇಳ್ಕೊಂಡ್ಬಿಟ್ರೆ ಈ ಫುಲ್ ಪ್ರೋಗ್ರಾಮು ಇಮ್ಮಿಡಿಯೇಟ್ ಆಗಿ ನೀವು ವಾಸ್ತು ಅವ್ರನ್ನ ಕರಿಲೇಬೇಕು ಅನಿಸ್ಬಿಡತ್ತೆ ನಿಮಗೆ. ಯಾಕಂದರೆ ಎಷ್ಟು ವಿಚಾರಗಳಿದೆ ತಿಳಿಸ್ತೀನಿ, ತಿಳ್ಕೊಳ್ಳಿ ಇವತ್ತು. ಇದು ಅಂತಂಥ ಚಿಕ್ಕ ವಿಡಿಯೋ ಅಲ್ಲ, ದೊಡ್ಡ ಸಮಾಚಾರ, ದೊಡ್ಡ ವಿಡಿಯೋ. ಸೊ ಆದ ಕಾರಣ ನಾನು ಇವತ್ತು ಮಾತಾಡ್ತಾ ಇರೋದು ಪಾಯಿಂಟ್ಸು ಗಮನ ಇಟ್ಕೊಳ್ಳಿ, ಕೇಳ್ಕೊಳ್ಳಿ, ಓಕೆನಾ? ಕೆಲವರು ನೆಗೆಟಿವ್ ಮಾತಾಡಿರೋರು ನಾನು ಮೀಡಿಯಾ ಚಾನೆಲಲ್ಲಿ ಅವ್ರಿಗೆ 100% ಹೇಳ್ತೀನಿ, ಅವ್ರು ಎಲ್ಲೂ ಹೋದ್ರೂ ಉದ್ಧಾರ ಆಗಲ್ಲ. ಅವರು ಇರೋ ಫ್ಯಾಕ್ಟ್ಸ್ ಅದು. ಮಾಡಿದ್ರೆ ಒಂದು ಮನುಷ್ಯ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಮನುಷ್ಯ ಒಂದು ಒಳ್ಳೆ ಕೆಲಸ ಮಾಡಬೇಕು, ಇಲ್ಲ ಒಬ್ಬರಿಗೆ ಒಳ್ಳೆ ತಿಳಿಸ್ಬೇಕು, ಇಲ್ಲ ಸುಮ್ಮನೆ ಇರಬೇಕು. ಸುಮ್ಮನೆ ಟೈಮ್ ಪಾಸ್ಗೆ ಬಂದು ನೆಗೆಟಿವ್ ಮಾತಾಡಿಕೊಂಡು, ವಾಸ್ತು ಬಗ್ಗೆ ಎಗೇನ್ಸ್ಟಾಗಿ ಮಾತಾಡಿಕೊಂಡು, ಆ ಥರ ಎಲ್ಲ ತುಂಬ ಜನ ಇದ್ದಾರೆ ಮೀಡಿಯಾದಲ್ಲಿ, ಯೂಟ್ಯೂಬಲ್ಲಿ. ಅವ್ರಿಗೆ ಬೇರೆ ಕೆಲಸ ಇಲ್ಲ, ಬೇರೆ ಕಂಟೆಂಟ್ ಇಲ್ಲ, ಇದೊಂದೇ ಕೆಲಸ. ಅವ್ರಿಗೆ ರಿವರ್ಸ್ ಹೊಡಿಯತ್ತೆ. ಇವಾಗ ಗೋಡೆಗೆ ಒಂದು ರಬ್ಬರ್ ಬಾಲ್ ಹೊಡೆದ್ರೆ ಹೆಂಗೆ ರಿವರ್ಸ್ ಹೊಡಿತದೋ ಹಂಗೆ ಹೊಡಿತದೆ. ನಾವು ಅಂಥವ್ರಿಗೆ ಇವತ್ತು ಡೈರೆಕ್ಟಾಗಿ ರಿಯಲ್ ಫ್ಯಾಕ್ಟ್ಸ್ ಆಗಿ ರಿವರ್ಟ್ ಮಾಡೋಕ್ಕೆ ಬಂದಿದ್ದೀನಿ ನಾನು ಇವತ್ತು. ಯಾಕಂದರೆ ನಾನು ತುಂಬ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀನಿ, ನೆಗೆಟಿವ್ ಆಗಿ ಮಾತಾಡ್ತಾರೆ ಇದ್ರ ಬಗ್ಗೆ, ವಾಸ್ತು ಬಗ್ಗೆ. ಹಂಗೆಲ್ಲ ಮಾತಾಡಬಾರ್ದು. ಅದರಿಂದ ಕೆಲವು ಜನಗಳಿಗೆ ವಾಸ್ತು ಅಂದರೆ ಭಯ ಬಂದ್ಬಿಟ್ಟಿದೆ. ದಯವಿಟ್ಟು ಈ ಪ್ರೋಗ್ರಾಮ್ ನೋಡಿದವ್ರಿಗೆ ನಾನು ತಿಳಿಸ್ತಾ ಇದ್ದೀನಿ, ವಾಸ್ತುಗೆ ಭಯ ಪಡಬೇಡಿ. ವಾಸ್ತು ಅಂದರೆ ಭಯ ಪಡೋದಲ್ಲ, ಅದು ಧೈರ್ಯ ತಗೊಳೋದು, ಕಾನ್ಫಿಡೆನ್ಸ್ ತಗೊಳೋದು, ಪಾಸಿಟಿವ್. ಅದು ಕಾನ್ಫಿಡೆನ್ಸು ಮನುಷ್ಯನಿಗೆ ಲೈಫಲ್ಲಿ ಇಂಪಾರ್ಟೆಂಟು. ಒಬ್ಬರು ಲೈಫ್ ಲೀಡ್ ಮಾಡಬೇಕಂದ್ರೆ ಕಾನ್ಫಿಡೆನ್ಸ್ ಇರಬೇಕು. ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಲೈಫ್ ಲೀಡ್ ಮಾಡೋಕ್ಕೆ ಆಗೋದೇ ಇಲ್ಲ, ಕಷ್ಟ. ಅರ್ಥ ಮಾಡ್ಕೊಳ್ಳಿ. ಕಾನ್ಫಿಡೆನ್ಸು ವಾಸ್ತುಶಾಸ್ತ್ರ ನಿಮಗೆ ಕೊಡುತ್ತೆ. ನಾವು ನಮ್ಮ ನಾಲೆಜು ಸುಮ್ಮನೆ ಇಟ್ಕೊಂಡಿದ್ರೆ ವೇಸ್ಟ್ ಆಗುತ್ತೆ. ನಾವು 3 ಗುರುಗಳ ಹತ್ರ ಅಧ್ಯಯನ ಮಾಡಿ, ಎಲ್ಲ ಕಂಪೇರ್ ಮಾಡಿ, 3 ಒಪಿನಿಯನ್ ತಗೊಂಡು ಅದು ಸರಿನಾ ಇದು ಸರಿನಾ ಎಲ್ಲ ನೋಡಿ, ಸುಮ್ಮನೆ ಓದಿ ಬುಕ್ಗಳು ಬಯಾಟ್ ಮಾಡಿಕೊಂಡು ಎಕ್ಸಾಮ್ ಪಾಸ್ ಆಗ್ತಾರಲ್ಲ, ಹಂಗಲ್ಲ ಇವೆಲ್ಲ. ನೋಡಿ, ನಾನು ಎಡಿಟಿಂಗ್ ವಿಡಿಯೋ ಅಲ್ಲ ಇದು, ರಾ ವಿಡಿಯೋ, ಡೈರೆಕ್ಟಾಗಿ ಮಾತಾಡ್ತಾ ಇದ್ದೀನಿ. ದೇವ್ರು ನಂಗೆ ಬುದ್ಧಿ ಕೊಟ್ಟಿದ್ದಾರೆ, ಹಂಗೆ ಮಾತಾಡ್ತಾ ಇದ್ದೀನಿ. ಎಲ್ಲರ ಕೈಯಲ್ಲಿ ಆಗಲ್ಲ ಇದು. ಮೈಕ್ ಮುಂದೆ ಬಂದು ಹಿಂಗೆ ಒಂದು 5 ನಿಮಿಷ ಮಾತಾಡೋಕ್ಕೆ ಯಾರು ಮಾತಾಡಲ್ಲ. ಅದು ಟ್ಯಾಲೆಂಟ್ ಇರಬೇಕು, ಬುದ್ಧಿ ಇರಬೇಕು. ನಮಗೆ ಆ ಬುದ್ಧಿ ದೇವ್ರು ಕೊಟ್ಟಿದ್ದಾನೆ, ನಾಲೆಜ್ ಇದೆ. ಆ ನಾಲೆಜ್ನ ಸುಮ್ಮನೆ ಇಟ್ಕೊಂಡು ಮನೇಲಿ ಪೂಜೆ ಮಾಡಿದ್ರೆ ವೇಸ್ಟು. ಅದು ನಿಮ್ಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾನು ಬಂದು ಇವತ್ತು ಮಾತಾಡ್ತಾ ಇದ್ದೀನಿ. ಇಷ್ಟು ದಿನ ನನ್ನ ವೀಡಿಯೋ ಆ್ಯಪು ಸರಿ ಇದ್ದಿಲ್ಲ, ಸ್ವಲ್ಪ ಫ್ಲಿಕ್ಕರಿಂಗ್ ಆಗ್ತಾ ಇತ್ತು, ಆಡಿಯೋ ವೀಡಿಯೋ ಮ್ಯಾಚ್ ಆಗ್ತಾ ಇದ್ದಿಲ್ಲ, ಸ್ವಲ್ಪ ಟೆನ್ಷನಲ್ಲಿತ್ತು. ಇವತ್ತು ಬೇರೆ ವೀಡಿಯೋ ಆ್ಯಪ್ಗೆ ನಾನು ಪೇಮೆಂಟ್ ಮಾಡಿದ್ದೆ, ಅಂದ್ರೂ ಅದು ವರ್ಕಿಂಗ್ ಸರಿಯಾಗಿಲ್ಲ. ಚೀಟಿಂಗು, ಮಾರ್ಕೆಟಲ್ಲಿ ಫುಲ್ಲು ಚೀಟಿಂಗ್ ಮಾಡೋರು ಸಿಕ್ಕಿದ್ರೆ ಚೀಟಿಂಗ್ ಮಾಡ್ತಾರೆ ಅಂತ ಇದ್ನಲ್ಲ, ಆ ಥರ 500 ರೂಪಾಯಿ ವರ್ಷಕ್ಕೆ ಕಟ್ಟಬೇಕು ಅಂದ್ರೆ ಅದನ್ನು ಕಟ್ಟಿದ್ರೂ ವರ್ಕ್ ಆಗ್ತಾ ಇಲ್ಲ. ಅದು ಸುಮ್ಮನೆ ಇದು ಮಾಡ್ತಾರೆ,
ಸೊ ಇವಾಗ ನಾರ್ಮಲ್ ಲ್ಯಾಪ್ಟಾಪಲ್ಲಿರೋ ಆ್ಯಪಲ್ಲೇ ನಾನು ಕ್ಯಾಮ್ರಾ ಕನೆಕ್ಟ್ ಮಾಡಿ ಇವತ್ತು ಮಾತಾಡ್ತಾ ಇದ್ದೀನಿ. ಇವಾಗ ಚೆನ್ನಾಗಿದೆ. ಇವಾಗ ವಿಡಿಯೋ ಆಡಿಯೋ ಮ್ಯಾಚಿಂಗ್ ಕರೆಕ್ಟಾಗಿದೆ. ಸೊ ಕ್ಲಾರಿಟಿ ಕಮ್ಮಿ ಇದ್ರೂ ಆಡಿಯೋ ವಿಡಿಯೋ ಮ್ಯಾಚಿಂಗ್ ಇದೆ. ಕ್ಲಾರಿಟಿ ನಮ್ಗೆ ತಗೊಂಡು ನಮ್ದೇನು ಇದು ಏನಿಲ್ಲ, ಫ್ಯಾಷನ್ ಶೋ ಏನಿಲ್ಲ. ಫೇಸ್ ಕ್ಲಾರಿಟಿ ತೋರ್ಸೋಕ್ಕೆ ನಮ್ಗೆ ಆಡಿಯೋ ವಿಡಿಯೋ ಚೆನ್ನಾಗಿ ಬಂದರೆ ಸಾಕು. ಇವತ್ತು ಪಾಯಿಂಟ್ಸು ದಯವಿಟ್ಟು ಕ್ಲೀನಾಗಿ ಕೇಳ್ಕೊಂಡು ನಿಮ್ಗೇನಾದ್ರು ಡೌಟ್ಸ್ ಬಂದರೆ ನಾನು ಮೊಬೈಲ್ ನಂಬರ್ ಡಿಸ್ಪ್ಲೇ ಮಾಡ್ತೀನಿ ಲಾಸ್ಟಲ್ಲಿ. ಅದು ಡಿಸ್ಪ್ಲೇ ನಂಬರ್ನಲ್ಲಿ ನೀವು ಇದು ಮಾಡ್ಕೊಳ್ಳಿ. ಇದ ಮೇಲೆ ಬರಿತೀನಿ ನಂದು ಇದು ಮೊಬೈಲ್ ನಂಬರು. ಆ ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಿಂದೆ ಬೋರ್ಡ್ ಇದೆಯಲ್ಲ, ಆ ಬೋರ್ಡಲ್ಲಿ ನಾನು ಮೊಬೈಲ್ ನಂಬರ್ ಬರೀತೀನಿ. ನೀವು ಅದಕ್ಕೆ ಇದು ಮಾಡ್ಕೊಳ್ಳಿ, ಏನು ಕಾಲ್ ಮಾಡ್ಕೊಳ್ಳಿ. ಇವಾಗ ಬರೀತೀನಿ ನಂಬರು ನೋಡಿ. ನಾನು ಮೊಬೈಲ್ ನಂಬರ್ ಇವಾಗ ಬರೀತೀನಿ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು, ಓಕೆನಾ? ನೋಡಿ ಮೊಬೈಲ್ ನಂಬರ್ ಬರೀತಾ ಇದ್ದೀನಿ. ಇದು ಗೊತ್ತು ಮಾಡ್ಕೊಳ್ಳಿ. ನೋಡಿ 8123349302 9620683084 ಇದೊಂದು 2 ನಂಬರ್ ಇದೆ. ನನ್ನ ಹೆಸರು ದೇವೇಂದ್ರ, ಚೀಫ್ ಹೆಡ್ ಜಟಾಯ್ ವಿಂಗ್ ವಾಸ್ತುಶಾಸ್ತ್ರ. ಇದು ನಾನೇ ಓನರು ಇದಕ್ಕೆ, ಓಕೆನಾ? ಈ ನಂಬರ್ಗೆ ಫೋನ್ ಮಾಡಿ. ನಿಮ್ಗೆ ಏನು ಡೌಟ್ಸ್ ಇದ್ರೂ ನಾನು ತಿಳಿಸ್ತೀನಿ. ಯಾಕೆಂದರೆ ಮಾರ್ಕೆಟಲ್ಲಿ ತುಂಬ ಜನ ಯಾಕಪ್ಪ ವಾಸ್ತುಶಾಸ್ತ್ರ ನೋಡ್ತಾ ಇಲ್ಲ ಅಂದರೆ ಅವ್ರಿಗೆ ಭಯ ಬಂದ್ಬಿಟ್ಟಿದೆ. ವಾಸ್ತುಶಾಸ್ತ್ರ ಅಂದರೆ ಡೇಂಜರು, ಅವರು ಭಯ ಆಗ್ತಾರೆ ಅನ್ನೋ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಸೊ ಆದ ಕಾರಣ ಇವತ್ತು ವಿಡಿಯೋ ನೀವು ಫುಲ್ಲು ನೋಡಿದ್ರೆ ನಿಮಗೆ ಫುಲ್ ಅರ್ಥ ಆಗತ್ತೆ. ವಾಸ್ತುಶಾಸ್ತ್ರ ಅಂದರೆ ಭಯ ಇಲ್ಲ, ಓಕೆನಾ? ಸೊ ಭಯ ಪಡೋದು ಏನಿಲ್ಲ ಇದರಲ್ಲಿ ಧೈರ್ಯವಾಗಿ ಒಬ್ಬರು ವಾಸ್ತುಶಾಸ್ತ್ರ ಕನ್ಸಲ್ಟೆಂಟು ನಮ್ಮಂಥವ್ರು ಇದ್ದಾರೆ ಅಂದರೆ ಧೈರ್ಯವಾಗಿ ಕರೀರಿ. ಅವ್ರನ್ನ ಕರೆದ್ಬಿಟ್ಟು ನಿಮಗೆ 100 ಅಲ್ಲ 1000 ಕ್ವಶನ್ಸು ಇದ್ರೂ ನಾವು ಆನ್ಸರ್ ಕೊಡ್ತೀವಿ. ಒಂದು ಮನೆ ಅಂದಮೇಲೆ ನಿಮ್ಮ ಮನೆಯಲ್ಲಿ 100 ಕ್ವಶನ್ಸ್ ಬರುತ್ತೆ, ಕೇಳಿ ಆನ್ಸರ್ ಕೊಡ್ತೀವಿ. ಯಾವುದು ರೀಸನ್ಗೆ ಭಯ ಪಡಬೇಡಿ. ಎಷ್ಟೋ ಸಾವಿರಾರು ಮನೆಯಲ್ಲಿ ನಾವು ನೋಡಿದ್ದೀವಿ, ಲಕ್ಷಾಂತರ ಪ್ರಾಬ್ಲಮ್ಸ್ ಇರತ್ತೆ. ಒಂದೊಂದು ಮನೆಯಲ್ಲಿ ಅಷ್ಟು ಪ್ರಾಬ್ಲಮ್ಸ್ ನೋಡಿರ್ತೀವಿ ನಾವು. ಅದು ನಮಗೆ ಗೊತ್ತಾಗತ್ತೆ, ನಿಮ್ಮ ಮನೆ ನೋಡಿದ್ರೆ ಗೊತ್ತಾಗತ್ತೆ. ಮೈನಾಗಿ ಏನು ಮಾಡ್ತಾರೆ ಅಂದರೆ ಮನೆಗಳಲ್ಲಿ ಈ ಮಿಸ್ಟೇಕ್ಸು ಅದು ನಮ್ಮ ಕಣ್ಮುಂದೆ ಇರುತ್ತೆ, ಓಕೆನಾ? ನಾವು ತಿಳಿಸ್ಕೊಡ್ತೀವಿ ನಿಮಗೆ. ಭಯ ಪಡಬೇಡಿ. ನಿಮ್ಮದು ಮನೆಯಲ್ಲಿ ಪ್ರಾಬ್ಲಮ್ ಇದೆ, ಗೊತ್ತು ಮಾಡ್ಕೊಳ್ಳಿ. ಕರೆಕ್ಟ್ ಮಾಡೋದು ಬಿಡೋದು ನಿಮಗೆ. ನಾವು ತಿಳಿಸೋದು ನಮ್ಮ ಧರ್ಮ, ಓಕೆನಾ? ನಾವು ಕರೆಕ್ಟ್ ಮಾಡಿ ಅಂದ್ಬಿಟ್ಟು ಹೇಳೋಕೆ ಹೋಗಲ್ಲ. ನಾವು ಬರ್ತೀವಿ, ನೋಡ್ತೀವಿ, ಇದು ಮಿಸ್ಟೇಕ್ ಇದ್ರೆ ಮಿಸ್ಟೇಕ್ ಇದೆ, ಇದು ಕರೆಕ್ಟ್ ಮಾಡ್ಕೊಳ್ಳಿ ಅಂತೀವಿ. ಯಾಕಂದರೆ ನಾವು ಕರೆಕ್ಟಾಗಿ ಇದ್ದರೆ ಕರೆಕ್ಟ್ ಅಂತೀವಿ, ಇಲ್ಲಾಂದರೆ ರಾಂಗ್ ಅಂತೀವಿ. ನಾವು ಅಲ್ಲಿ ರಾಂಗ್ ಇದ್ದು ನಾವು ಸುಮ್ಮನೆ ಬಂದರೆ ಅದು ಅಧರ್ಮಕ್ಕೆ ಹೋಗುತ್ತೆ. ನಮ್ಮ ಮನಸಾಕ್ಷಿ ಹೇಳುತ್ತೆ ನಾವು ರಾಂಗ್ ಇದ್ದರೆ ತಿಳಿಸ್ಬೇಕು ನಿಮಗೆ, ಅದು ಧರ್ಮ, ಓಕೆನಾ? ವಾಸ್ತುಶಾಸ್ತ್ರ ಅಂದರೆ ಧರ್ಮ ಅದು, ಓಕೆನಾ? ವಾಸ್ತು ನೋಡೋರು ಒಳ್ಳೆ ದೇವ್ರನ್ನ ನಂಬೋವರೇ ವಾಸ್ತು ನೋಡೋದು. ನಾನು ಸ್ಟ್ರೈಟ್ ಫಾರ್ವರ್ಡ್ ಹೇಳ್ತಾ ಇದ್ದೀನಿ. ಯಾರು ದೇವ್ರನ್ನ ನಂಬಲ್ಲ ಅವನು ವಾಸ್ತುಶಾಸ್ತ್ರ ನೋಡಲ್ಲ. ಯಾವನು ದೇವ್ರ ಪೂಜೆ ಮಾಡಲ್ಲ ಅವನು ವಾಸ್ತುಶಾಸ್ತ್ರ ನೋಡಲ್ಲ. ಕೆಲವು ಮನೆಯಲ್ಲಿ ಇಂಥವ್ರು ಇರ್ತಾರೆ, ಕೆಲವರು ದೇವ್ರನ್ನ ನಂಬಲ್ಲ, ದೇವ್ರನ್ನ ಪೂಜೆ ಮಾಡಲ್ಲ. ನೀವು ಮಾಡಿಲ್ಲ ಅಂದರೆ ನೀವು ಸುಮ್ಮನೆ ಇರಿ, ಓಕೆನಾ? ಬೇರೆಯವ್ರಿಗೆ ಹೋಗಿ ನೆಗೆಟಿವ್ ಮಾತಾಡಬೇಡಿ ವಾಸ್ತು ಬಗ್ಗೆ. ವಾಸ್ತು ನೋಡಬೇಡಿ, ವೇಸ್ಟು ಗೀಸ್ಟು ಅನ್ನೋರು ತುಂಬ ಜನ ಇದ್ದಾರೆ ಮಾರ್ಕೆಟಲ್ಲಿ. ಕೋತಿ ತಾನು ಕೆಡೋದು ಬಿಟ್ಟು ವನಾಲ ಕೆಡ್ಸೋ ಬುದ್ಧಿಗಳು ಇಟ್ಕೊಂಡಿರ್ತಾರೆ. ದಯವಿಟ್ಟು ಅಲ್ಲೆಲ್ಲ ಮಾಡಬೇಡಿ. ಇವತ್ತು ನನ್ನ ಪ್ರೋಗ್ರಾಮ್ ನೋಡಿದ್ಮೇಲೆ ಯಾರು ವಾಸ್ತುಶಾಸ್ತ್ರ ನೋಡಿ ಭಯ ಪಡ್ತಾ ಇದ್ದಾರೋ ಅಂಥವರು ಧೈರ್ಯವಾಗಿ ಬಂದು ಸೊಸೈಟಿನ ಫೇಸ್ ಮಾಡಬೇಕು, ಕಾನ್ಫಿಡೆಂಟಾಗಿ ಫೇಸ್ ಮಾಡಬೇಕು. ಅಂದರೆ ಯಾವಾಗ ಅಂದರೆ ಅವ್ರ ಮನೆ ವಾಸ್ತುಶಾಸ್ತ್ರ ಕರೆಕ್ಟಾಗಿದೆ ಅಂದರೆ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಅವ್ರಿಗೆ ಕಾನ್ಫಿಡೆನ್ಸ್ ಬಂದಮೇಲೆ ಧೈರ್ಯವಾಗೂ ಬಂದು ಇದು ನೋಡ್ತಾರೆ, ಸೊಸೈಟಿನ ಫೇಸ್ ಮಾಡ್ತಾರೆ. ನೀವು ಕಾನ್ಫಿಡೆಂಟು ನಿಮ್ಮಲ್ಲಿ ಬೆಳೆಸ್ಕೊಳ್ಬೇಕಂದ್ರೆ ಫಸ್ಟು ನೀವು ನಿಮ್ಮ ಮನೆ ವಾಸ್ತು ಇದೆಯಾ ಇಲ್ವಾ ಅಂದ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳಿ. ಏನು ಜಾಸ್ತಿ ಏನು ಖರ್ಚು ಮಾಡಲ್ಲ, ಎಷ್ಟೆಷ್ಟೋ ಖರ್ಚು ಮಾಡ್ತಾರೆ. ಒಂದು ವಾಸ್ತುವರೆಗೆ ಒಂದು 5,000 ಕೊಟ್ಟು ನೋಡ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ನಾನು ಜಸ್ಟ್ ಡೈಲಲ್ಲಿ ಮಾಡ್ತಾ ಇದ್ದೆ, 5,000ಕ್ಕೆ ಡಿಸ್ಕೌಂಟು ಕೊಟ್ಟಿದ್ದಾನೆ 50%. 2,500 ರೂಪಾಯಿಗೆಲ್ಲ ನೋಡಿದ್ದೀನಿ ನಾನು ವಾಸ್ತುಶಾಸ್ತ್ರ. ಅವ್ರ ಮನೆಗೆ ಹೋಗಿ ನಾನು ಕಾರಲ್ಲಿ ಪೆಟ್ರೋಲ್ ಹಾಕ್ಕೊಂಡು ಹೋಗಿ ನೋಡಿದ್ದೀನಿ. ಯಾಕಂದರೆ ಒಬ್ಬರು ವಾಸ್ತುಗೆ ಬೆಲೆ ಕೊಡೋರಿಗೆ ನಾವು ಬೆಲೆ ಕೊಡಬೇಕು. ಏಕೆಂದರೆ ಯಾವುದು ಸುಮ್ಮನೆ ಬರಲ್ಲ ಈ ಜಗತ್ತಲ್ಲಿ. ನಥಿಂಗ್ ಕಮ್ಸ್ ಈಸಿ, ಓಕೆನಾ? ಇವಾಗ ನಾನು ಒಂದು ಎನ್ಕ್ವೈರಿ ಬರುತ್ತೆ, ಅದು ಎನ್ಕ್ವೈರಿ ಬರೋಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ಅವ್ರ ಎನ್ಕ್ವೈರಿ ಹೆಂಗೆ ಬರುತ್ತೆ? ಅವರು ವಾಸ್ತುಶಾಸ್ತ್ರಕ್ಕೆ ರೆಸ್ಪೆಕ್ಟ್ ಕೊಟ್ಟಿರ್ತಾರೆ, ಅಂಥ ಜನ ಇರ್ತಾರೆ. ಅಂಥ ಎನ್ಕ್ವೈರಿ ಬರುತ್ತೆ. ಆ ಎನ್ಕ್ವೈರಿನ ನಾವು ರೆಸ್ಪೆಕ್ಟ್ ಕೊಟ್ಟು ನಾವು ಕರೆಕ್ಟಾಗಿ ಹೋಗಿ ಅಟೆಂಡ್ ಮಾಡಬೇಕು. ಅದು ನಮ್ಮ ಧರ್ಮ. ನಾವು ಮಾಡೇ ಮಾಡ್ತೀವಿ. ಎಷ್ಟು ದೂರ ಇದ್ರೂ ಹೋಗ್ತೀನಿ.
ನಾನಿರೋದು ಆನೇಕಲ್ಲು. ಆನೇಕಲ್ಲಿಂದ ಸಹಕಾರ ನಗರ್ ಬರಲಿ, ಹೆಬ್ಬಾಲ್ ಬರಲಿ, ಬೆಂಗಳೂರು ಯಾವ ಮೂಲೆಗೆ ಬಂದ್ರೂ ನಾನು ಹೋಗ್ತೀನಿ. ಯಾಕಂದರೆ ಅದು ನಮ್ಮ ಧರ್ಮ. ವಾಸ್ತುಶಾಸ್ತ್ರಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ಕೆಲವರು ದುಡ್ಡು ಇಲ್ಲ ಸರ್ ಕಷ್ಟ ಇದೆ ಅನ್ನೋರ್ಗೂ ಡಿಸ್ಕೌಂಟ್ ಕೊಟ್ಟು ಹೋಗಿದ್ದೀವಿ. ಓಕೆನಾ? ಅವ್ರಿಗೂ ನಮ್ಮ ಡಿಸ್ಕಷನು ನಾವು ಹೋಗಿ ಇನ್ಫಾರ್ಮ್ ಮಾಡಿರೋದ್ರಿಂದ ಎಷ್ಟೋ ಒಳ್ಳೇದಾಗಿದೆ. ಅದು ಧರ್ಮ. ಓಕೆನಾ? ಇಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಹಂಗೆ ಇರಿ ಒಂದು ನಿಮಿಷ. ಆಮೇಲೆ ನಾನು ಇವಾಗ 11 ಪಾಯಿಂಟ್ಸ್ ನಾನು ಬರ್ಕೊಂಡು ಬರ್ತೀನಿ. ಇವತ್ತು ಏನೇನು ವಿಚಾರ ಮಾತಾಡ್ತೀನಿ ಅಂದ್ಬಿಟ್ಟು. ಇವತ್ತು 11 ಪಾಯಿಂಟ್ಸ್ ಬಗ್ಗೆ ನಾನು 1 ಅವರ್ ಆಗ್ಬೋದು ಇದು ವಿಡಿಯೋ. ಕ್ಲೀನಾಗಿ ನೋಡಿ. ಇದು ವಿಡಿಯೋ ನೋಡಿಬಿಟ್ರೆ ನೀವು ಎಲ್ಲರಿಗೂ ಒಳ್ಳೆ ಐಡಿಯಾಗಳು ಬರುತ್ತೆ ವಾಸ್ತು ಬಗ್ಗೆ. ಓಕೆನಾ? ಒಂದೊಂದಾಗಿ ಬರ್ಕೊಂಡು ಬರ್ತೀನಿ ನಾನು. ಫಸ್ಟು ಪಾಯಿಂಟು, ಫಸ್ಟ್ ಕಮ್ಸು ಓಮ್, ಆಮೇಲೆ ಅಸ್ಟ್ರಾಲಜರ್, ಆಮೇಲೆ ನ್ಯೂಮರಾಲಜರ್. ಫಸ್ಟು ಮನೆ ನೋಡಿ ನೀವು ವಾಸ್ತು ಪ್ರಕಾರ ಕರೆಕ್ಟಾಗಿ, ಆಮೇಲೆ ಅಸ್ಟ್ರಾಲಜರ್ ನ್ಯೂಮರಾಲಜರ್ ಹೋಗಿ. ಓಕೆನಾ? ಸೊ 11 ಪಾಯಿಂಟ್ಸು ನಾನು ಇವಾಗ ನಿಮಗೆ ಬರೆದು ತೋರಿಸ್ತೀನಿ. ಅದರಿಂದ ನಿಮಗೆ ಕ್ಲೀನಾಗಿ ಅರ್ಥ ಆಗತ್ತೆ ಯಾವುದು ಸರಿ ಯಾವುದು ತಪ್ಪು ಅಂದ್ಬಿಟ್ಟು. ನೋಡಿ, ಫಸ್ಟ್ ಪಾಯಿಂಟು, ನೀವು ಇವ್ರ ಹತ್ರ ಹೋಗ್ಬಾರ್ದು. ಯಾರ ಹತ್ರ? ಅಸ್ಟ್ರಾಲಜರ್ ನ್ಯೂಮರಾಲಜರ್ ಫಸ್ಟ್ ಹೋಗ್ಬಾರ್ದು. ಫಸ್ಟು ಮನೆ ಕರೆಕ್ಟ್ ಆಗಿದ್ರೇ ಎಲ್ಲ ಕರೆಕ್ಟು. ಇವಾಗ ಎಲ್ಲರೂ ಕೆಲಸ ಮುಗಿಸ್ಕೊಂಡು ಏನು ಮಾಡ್ತಾರೆ? ಮನೆಗೆ ಬರ್ತಾರೆ. ಅಸ್ಟ್ರಾಲಜರ್ ಹತ್ರ ನ್ಯೂಮರಾಲಜರ್ ಹತ್ರ ಹೋಗಲ್ಲ. ಓಕೆನಾ? ವಾಸ್ತು ಅವರು ನೋಡೋದು ಮನೆ. ನಿಮ್ಮದು ಮನೆ ಕರೆಕ್ಟ್ ಆಗಿದ್ರೆ ಎಲ್ಲ ಕರೆಕ್ಟ್ ಆಗಿರುತ್ತೆ. ನಾನು ನ್ಯೂಮರಾಲಜಿ ಅಸ್ಟ್ರಾಲಜರ್ ಎಗೇನ್ಸ್ಟ್ ಇಲ್ಲ, ಅಲ್ಲಿ ಹೋಗ್ಬೇಡಿ ಅನ್ನಲ್ಲ. ನೀವು ಫಸ್ಟು ಮನೇನ ನೋಡಿಕೊಂಡು ಕರೆಕ್ಟ್ ಮಾಡ್ಕೊಂಡ್ಮೇಲೆ ಆಮೇಲೆ ಅಸ್ಟ್ರಾಲಜರ್ ನ್ಯೂಮರಾಲಜರ್ ಹತ್ರ ಹೋಗಿ. ಓಕೆನಾ? ಇಂಪಾರ್ಟೆಂಟ್ ಪಾಯಿಂಟು ನೋಡಿ. ಫಸ್ಟ್ ಕಮ್ಸ್ ವಾಸ್ತು, ಫಸ್ಟ್ ಕಮ್ಸ್ ಓಮ್, ಫಸ್ಟ್ ಕಮ್ಸ್ ಓಮ್. ಓಮ್ ಅಂದರೆ ಇದು. ನೆಕ್ಸ್ಟ್ ಕಮ್ಸ್ ಅದರ್ ಇದು. ನೆಕ್ಸ್ಟ್ ಕಮ್ಸ್ ಅಸ್ಟ್ರಾಲಜರ್ ನ್ಯೂಮರಾಲಜರ್. ಓಕೆನಾ? ನಿಮ್ಗೆ ಬರೆದು ತೋರಿಸ್ತಾ ಇದ್ದೀನಿ ಮಕ್ಕಳ ತರ. ಯಾಕೆ ಗೊತ್ತಾ? ಜನ ಏನು ಮಾಡ್ತಾ ಇದ್ದಾರೆ, ನಾನು ಫಸ್ಟ್ ಬರೆದು ತೋರಿಸ್ತಾ ಇದ್ದೀನಿ ಏನಕ್ಕಂದ್ರೆ, ಜನ ಏನು ಮಾಡ್ತಾ ಇದ್ದಾರೆ ಸೊಸೈಟಿಯಲ್ಲಿ, ಫಸ್ಟು ಅಸ್ಟ್ರಾಲಜರ್ ಹತ್ರ ಹೋಗ್ಬಿಡ್ತಾರೆ, ನ್ಯೂಮರಾಲಜರ್ ಹತ್ರ ಹೋಗ್ಬಿಡ್ತಾರೆ. ಇವಾಗ ಎಕ್ಸಾಂಪಲ್ಲು, ನೀವು ಮನೆಯಲ್ಲಿ ರಾಂಗ್ ಆಗಿ ಮಲ್ಕೊಂಡಿರ್ತೀರಾ. ಇಲ್ಲಿ ಈಶಾನ್ಯ ಕೋಣೆಯಲ್ಲಿ ಮಲ್ಕೊಂಡಿರ್ತೀರಾ. ಇದು ಈಸ್ಟು, ವೆಸ್ಟು, ನಾರ್ತು, ಸೌತು. ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಓಕೆನಾ? ನಾರ್ತ್ ಈಸ್ಟು, ಸೌತ್ ಈಸ್ಟು, ಸೌತ್ ವೆಸ್ಟು, ನಾರ್ತ್ ವೆಸ್ಟು. ನೀವು ಈ ಕೊನೆಯಲ್ಲಿ ನಿಮ್ಮ ಮನೆ 4 ಭಾಗ ಮಾಡಿದ್ರೆ ಇಲ್ಲಿ ಮಲ್ಕೊಂಡಿರ್ತೀರ. ನೀವು ಇಲ್ಲಿ ಮಲ್ಕೊಂಡಿರ್ತೀರಾ. ಇದು ಡೇಂಜರು. ಫಸ್ಟ್ ಆಫ್ ಆಲ್ ಇಲ್ಲಿ ಮಲ್ಗೊಳ್ಳೇಬಾರ್ದು. ಇದು ಡೇಂಜರು. ಇಲ್ಲಿ ನೀವು ಮಲ್ಕೊಂಡ್ಬಿಟ್ಟು ಹೋಗಿ ಅಷ್ಟೆಲ್ಲ ಮಕ್ಕಳಾಗಲ್ಲ. ಅಲ್ಲಿ ಮಕ್ಕಳಾಗಲ್ಲ. ಓಕೆನಾ? ಇಲ್ಲಿ ಮಕ್ಕಳಾಗಲ್ಲ ಮಲ್ಕೊಂಡ್ಬಿಟ್ರೆ. ಈಶಾನ್ಯ ಕೋಣೆಯಲ್ಲಿ ಬೆಡ್ರೂಮಲ್ಲಿ ಮಲ್ಕೊಂಡಿರ್ತಾರೆ ಎಷ್ಟೋ ಗಂಡ ಹೆಂಡತಿ. ಅಲ್ಲಿ ಮಲ್ಕೊಂಡ್ಬಿಡೋದು. ಆಮೇಲೆ ಹೋಗಿ ಅಸ್ಟ್ರಾಲಜರ್ ಹತ್ರ ಕೇಳೋದು, ನನ್ನ ಮಕ್ಕಳಾಗಿಲ್ಲ, ನಾ ಏನು ಮಾಡಲಿ ಅಂದ್ಬಿಟ್ಟು. ನೀವು ಕರೆಕ್ಟಾಗಿ ಮೂಲೆಯಲ್ಲಿ ಮಲ್ಕೊಳೋದೆ ಮಕ್ಕಳಾಗಲ್ಲ. ನಾರ್ತ್ ಈಸ್ಟ್ ಬಂದು ನೀರಂಶ, ವಾಟ್ರು. ಗರ್ಭ ಬಂದು ಫೈರು. ನಾನು ಲಾಸ್ಟ್ ಎಪಿಸೋಡ್ ತಿಳಿಸಿದ್ದೀನಿ. ಇವಾಗ ನಾನು ಈ ಫ್ಯಾಕ್ಟ್ಸಲ್ಲಿ, ರಿಯಲ್ ಫ್ಯಾಕ್ಟ್ಸಲ್ಲಿ ಆ ಎಕ್ಸಾಂಪಲ್ ಹೇಳಲೇಬೇಕು, ಇಲ್ಲಾಂದ್ರೆ ಕೆಲವ್ರಿಗೆ ಅರ್ಥ ಆಗಲ್ಲ. ಇದು ಅರ್ಥ ತಿಳಿಸ್ಬೇಕಂದ್ರೆ ತುಂಬ ಎಕ್ಸಾಂಪಲ್ಸ್ ಕೊಟ್ಟರೆ, ಬರೆದು ತೋರ್ತಾನೆ ಜನಗಳಿಗೆ ಅರ್ಥ ಆಗೋದು. ಫಸ್ಟ್ ಕಮ್ಸು ಓಮು ವಾಸ್ತು, ನೆಕ್ಸ್ಟ್ ಕಮ್ಸು ಅಸ್ಟ್ರಾಲಜರು ನ್ಯೂಮರಾಲಜರು. ಇದು ನೆನ್ಪಿಟ್ಕೊಳ್ಳಿ. ಇಲ್ಲಿ ನಾರ್ತ್ ಈಸ್ಟ್ ಬಂದು ನೀರಂಶ, ಗರ್ಭ ಬಂದು ಫೈಯರ್. ಲೇಡೀಸ್ ಗರ್ಭ ಬರುತ್ತಲ್ಲ ಅದು ಫೈಯರ್. ಅಲ್ಲಿ ಇಲ್ಲಿ ಮಲ್ಕೊಂಡ್ರೆ ಮಿಸ್ಕ್ಯಾರೇಜು, ಅಬಾರ್ಷನ್ಸ್ ಎಲ್ಲ ಆಗತ್ತೆ. ಮಿಸ್ಕ್ಯಾರೇಜ್, ಅಬಾರ್ಷನ್ಸ್ ಆದಮೇಲೆ ಅವರು ಏನೇನು ಪ್ರಾಬ್ಲಮ್ಸ್ ಆಗುತ್ತೆ? ಮಕ್ಕಳಾಗಲ್ಲ. ತಿರ್ಗಾ ಅಲ್ಲೇ ಮಲ್ಕೊಂಡಿರ್ತಾರೆ. ತಿರ್ಗಾ ಒಂದು ಕನ್ಸಲ್ಟ್ ವಾಸ್ತುವರ ನೋಡಲ್ಲ, ಏನು ತಪ್ಪಾಯಿತು, ಮನೆ ಪ್ರಾಬ್ಲಮ್ ಏನು ನೋಡಲ್ಲ. ಸೆಕೆಂಡ್ ಥಿಂಕ್ಸ್ ಅಲ್ಲೇ ಮಲ್ಕೊಂಡಿರ್ತಾರೆ. ತಿರ್ಗಾ ಹಂಗೆ ಆಗ್ತಾ ಇರತ್ತೆ. ಆಮೇಲೆ ಗಂಡ ಹೆಂಡತಿ ಬಗ್ಗೆ ಜಗಳ ಬರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಡೈವರ್ಸ್ವರೆಗೂ ಹೋಗುತ್ತೆ ಮ್ಯಾಟ್ರು. ಕೆಲವರು IF ಹೋಗ್ತಾರೆ, ಅಲ್ಲೇ 5 ಲಕ್ಷ ಖರ್ಚು ಮಾಡ್ತಾರೆ, 10 ಲಕ್ಷ ಖರ್ಚು ಮಾಡ್ತಾರೆ. ಆಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಆಮೇಲೆ ಗಲಾಟೆ ಮಾಡ್ಕೊಂಡು ಡೈವರ್ಸ್ ಕೊಟ್ಟು ಹೋಗ್ತಾರೆ, ಫ್ಯಾಮಿಲಿ ಕೊಟ್ಟು ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿ, 95% ನಾರ್ತ್ ಈಸ್ಟ್ ಎಲ್ಲ ಮಲ್ಕೊಂಡಿರ್ತಾರೆ. ಜನಗಳಿಗೆ ಈ ವಿಡಿಯೋ ನೋಡಿದ ಮೇಲೆ ಫಸ್ಟು ನೀವು ಯಾವ ಮೂಲೆಯಲ್ಲಿ ಮಲ್ಕೊಂಡಿದ್ದೀರಾ ಗೊತ್ತು ಮಾಡ್ಕೊಳ್ಳಿ. ಇದು ರಾ ವಿಡಿಯೋ, ಇದು ನೋ ಎಡಿಟಿಂಗ್ ವಿಡಿಯೋ. ನಾನು ಡೈರೆಕ್ಟಾಗಿ ಮಾತಾಡ್ತಾ ಇದ್ದೀನಿ. ನಿಮಗೆ ಇದೆಲ್ಲ ಕೇಳ್ತಾ ಇದ್ರೆ ಡೈರೆಕ್ಟ್ ಶೂಟ್ ಥರ ಇರುತ್ತೆ, ಒಂಥರ ಮಾತಾಡೋದು. ತಲೆಗೆ ಡೈರೆಕ್ಟಾಗಿ ಹೋಗ್ಬೇಕು ನಿಮಗೆ, ಅದಕ್ಕೆ ಹಿಂಗೆ ಮಾತಾಡ್ತಾ ಇರೋದು. ನೀವು ಫಸ್ಟು ಯಾವ ಮೂಲೆಯಲ್ಲಿ ಮಲ್ಕೊತಾ ಇದ್ದೀರಾ ನೋಡಿ. ಓಕೆನಾ? ಆವಾಗ ನಿಮಗೆ ಸ್ವಲ್ಪ ಕ್ಲೀನಾಗಿ ಅರ್ಥ ಆಗತ್ತೆ ವಾಸ್ತು ಅಂದರೆ ಏನನ್ಬಿಟ್ಟು.
ನೀವು ಯಾವ ಮೂಲೆಯಲ್ಲಿ ಮಲ್ಕೊಂಡಿದ್ದೀರಾ ಸರ್ ಅಂದರೆ, ಯಾವ ಮೂಲೆನಾ ಅನ್ನೋ ಥಿಂಕ್ ಮಾಡೋ ಜನ ಇದ್ದಾರೆ ಈ ಸೊಸೈಟಿಯಲ್ಲಿ. ನೀವು ಎಲ್ಲಿ ಮಲ್ಕೊಂಡಿದ್ದೀರಾ ಅದು ಇಂಪಾರ್ಟೆಂಟ್. ಒಂದು ಮನೆ ಅಂದಮೇಲೆ ಮಲ್ಗೋ ಕೋಣೆ, ಮಲ್ಗೋ ಸ್ಲೀಪಿಂಗ್ ಕಾರ್ನರ್ ತುಂಬ ಇಂಪಾರ್ಟೆಂಟು. ಅರ್ಥ ಆಯ್ತಾ? ನಾನು ಇಂಗ್ಲೀಷ್ ವರ್ಡ್ಸ್ ಯೂಸ್ ಮಾಡ್ತೀನಿ. ನಾನು ಮುಂದಕ್ಕೆ ಇಂಗ್ಲೀಷ್ ಚಾನಲ್ಲು ಮಾಡ್ತಾ ಇದ್ದೀನಿ, ಹಿಂದಿ ಚಾನಲ್ಲು ಮಾಡ್ತಾ ಇದ್ದೀನಿ. ಇಡೀ ದೇಶ ಜನಗಳಿಗೆ ತಿಳಿಸ್ಬೇಕು. ಹಿಂದಿ ಜನಗಳು ತುಂಬ ಅಹಂಕಾರ ಪಟ್ಟ ಜನಗಳಿದ್ದಾರೆ ಕೆಲವರು. ಅವನು ವಾಸ್ತು ನಂಬಲ್ಲ ಅಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು. ಅದು ಬಿಟ್ಬಿಟ್ಟು ಊರಿಗೆಲ್ಲ ಅವ್ನು ವಾಸ್ತು ನೋಡ್ಬೇಡ ಅನ್ನೋದಲ್ಲ. ನೀವು ವಾಸ್ತು ನೋಡಿ 10 ಜನಕ್ಕೆ ವಾಸ್ತು ನೋಡ್ರಪ್ಪ ಅನ್ನೋದು ಸಮಾಜ ಸೇವೆ. ಅದು ಒಳ್ಳೆ ಕೆಲಸ, ಅದು ಪಾಸಿಟಿವ್ ಕೆಲಸ. ಅದು ಮಾಡಿ. ಅದು ಮಾಡೋದು ಬಿಟ್ಬಿಟ್ಟು ವಾಸ್ತು ನೋಡ್ಬೇಡ್ರಪ್ಪ ಅನ್ನೋದು ನೆಗೆಟಿವ್ ಕೆಲಸ. ಅದು ಮಾಡಿದ್ರೆ ದೇವರು ಶಾಪ ಕೊಟ್ಬಿಡ್ತಾನೆ. ನೀವು ಉದ್ಧಾರ ಅಂತೂ ಆಗಲ್ಲ. ಪಾಸಿಟಿವ್ ಕೆಲಸ, ಪಾಸಿಟಿವ್ ಇದು ಮಾಡಿಲ್ವಾ ಸೈಲೆಂಟಾಗಿ ಇದ್ದು ಬಿಡಿ. ನಾನು ಇವತ್ತು ಸ್ಟ್ರೈಟ್ ಫಾರ್ವರ್ಡಾಗಿ ವಿಡಿಯೋ ಮಾತಾಡ್ತೀನಿ, ಯಾಕಂದರೆ ಇದೆಲ್ಲ ರಿಯಲ್ ಫ್ಯಾಕ್ಟ್ಸು, ಜನಗಳಿಗೆ ಗೊತ್ತಾಗಬೇಕು. ಪಾಪ ರಾಂಗ್ ಆಗಿ ಡೈರೆಕ್ಷನ್ ಮಲ್ಕೊಂಡಿರ್ತಾರೆ, ಮಕ್ಕಳಾಗಲ್ಲ, ಮಿಸ್ಕ್ಯಾರೇಜ್. ನಾರ್ತ್ ಈಸ್ಟಲ್ಲಿ ಮಲ್ಕೊಂಡಿರ್ತಾರೆ. ಇಲ್ಲಿ ಬೆಡ್ರೂಮ್ ಮಾಡಲೇಬಾರ್ದು. ನಾನು ಅದಕ್ಕೆ ರೆಡ್ ಮಾರ್ಕಲ್ಲಿ ಮಾಡ್ತಾ ಇದ್ದೀನಿ. ನಾರ್ತ್ ಈಸ್ಟಲ್ಲಿ ನೋ ಬೆಡ್ರೂಮ್, ಬೆಡ್ಡೇ ಇರಬಾರ್ದು ಇಲ್ಲಿ. ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಬೆಡ್ರೂಮ್ ಮಾಡಿಕೊಂಡು ಕಷ್ಟಪಡ್ತಾ ಇರ್ತಾರೆ. ಅಂಥ ಜನ ವಾಸ್ತು ನೋಡಬೇಕು ಅನ್ನೋ ಆಸೆ ಪಡ್ತಾರೆ. ಕೆಲವರು ನೆಗೆಟಿವ್ ಜನ ನೋಡಬೇಡ ಅಂದ್ಬಿಡ್ತಾರೆ. ಏನೋ ಅಂತಾರಲ್ಲ, ಒಂದು ಭಾಗ್ಯ ದೇವರು ಕೊಟ್ಟೋದನ್ನ ಕಲ್ಕೊಂಡ್ಬಿಡ್ತಾರೆ ಅವರು. ದೇವರು ಅವ್ರು ಕೊಟ್ಟಿರ್ತಾರ ಒಂದು ಭಾಗ್ಯ, ವಾಸ್ತವನ ಕರೆದ್ಬಿಟ್ಟು ಕರೆಕ್ಟ್ ಮಾಡ್ಕೊಳ್ಳಿ ಮನೆ ಅಂದ್ಬಿಟ್ಟು. ಆವಾಗ ಅವನು ಈ ಮೂಲೆಯಲ್ಲಿ ಮಲ್ಕೊಬೇಕು. ಈ ಮೂಲೆಯಲ್ಲಿ ಬೆಡ್ರೂಮು, ದಕ್ಷಿಣಕ್ಕೆ ತಲೆ ಹಾಕ್ಕೊಂಡು ಇಲ್ಲಿ ಮಲ್ಕೊಂಡು ಟಿಕ್ಕು, ಇಲ್ಲಿ ಮಲ್ಕೊಂಡ್ರೆ ಮಕ್ಕಳಾಗುತ್ತಾರೆ. ಅದನ್ನ ಮಾಡೋದು ಬಿಟ್ಬಿಟ್ಟು ಅಷ್ಟೆಲ್ಲ ಹತ್ರ ಹೋಗ್ಬಿಟ್ಟು ನಮ್ಮ ಮಕ್ಕಳಾಗಿಲ್ಲ ಅನ್ನೋದು ತಪ್ಪು. ನ್ಯೂಮರಾಲಜಿ ಹತ್ರ ಹೋಗ್ಬಿಟ್ಟು ನನ್ನ ಮಕ್ಕಳಾಗಿಲ್ಲ, ನೀವು ನಂಬರ್ ಚೇಂಜ್ ಮಾಡೋದು ತಪ್ಪು. ಫಸ್ಟು ಮನೆ ಕರೆಕ್ಟಾಗಿ ಎಲ್ಲಿ ಮಲ್ಕೊಬೇಕು ಅಲ್ಲಿ ಮಲ್ಕೊಬೇಕು. ಇದು ಅಸ್ಟ್ರಾಲಜರ್ ಅವ್ರು ನೋಡಿದ್ರು, ನ್ಯೂಮರಾಲಜಿ ಅವ್ರು ನೋಡಿದ್ರು ಅವ್ರಿಗೂ ಶಾಕ್ ಆಗ್ಬೋದು. ಏನಪ್ಪ ಇವರು ನಮ್ಮನ್ನೇ ಇದು ಮಾಡ್ತಾರೆ, ನಿಮ್ಮನ್ನೇನು ನಾನು ಮಾಡ್ತಾ ಇಲ್ಲ, ನಾನು ನಿಮ್ಗೇನು ಎಗೇನ್ಸ್ಟ್ ಹೇಳ್ತಾ ಇಲ್ಲ. ಫಸ್ಟು ವಾಸ್ತು ನೋಡ್ಬೇಕು ಜನ, ಆಮೇಲೆ ನಿಮ್ಮ ಹತ್ರ ಬಂದು ಅಸ್ಟ್ರಾಲಜಿ ಕೇಳ್ಕೊಳ್ಳಿ, ನ್ಯೂಮರಾಲಜಿ ಕೇಳ್ಕೊಳ್ಳಿ. ಫಸ್ಟು ಮನೆ ತಾನೆ. ಇವಾಗ ಕೆಲಸ ಏನೋ ಮುಗಿಸ್ಕೊಂಡು ಮನೆಗೆ ಹೋಗೋದು ಎಲ್ಲರೂ, ಬೇರೆ ಎಲ್ಲೂ ಹೋಗಲ್ಲ. ಸೊ ಮನೆ ಫಸ್ಟು ಕರೆಕ್ಟಾಗಿರ್ಬೇಕಂದ್ರೆ ವಾಸ್ತು ಪ್ರಕಾರ ಇರಬೇಕು. ವಾಸ್ತು ಪ್ರಕಾರ ಇರಬೇಕಂದ್ರೆ ನಮ್ಮಂಥವ್ರು ವಾಸ್ತುಶಾಸ್ತ್ರ ಕನ್ಸಲ್ಟೆಂಟ್ನ ಕೇಳಬೇಕು. ಮೇಸ್ತ್ರಿನ ಕೇಳೋದು, ಕಾಂಟ್ರಾಕ್ಟ್ರನ್ನ ಕೇಳೋದು. ಅವ್ರಿಗೆ ಏನು ಗೊತ್ತು? ಮೇಸ್ತ್ರಿ ನೋಡಿ ಮನೆ ಕಟ್ಟೋದು, ಕಾಂಟ್ರಾಕ್ಟರ್ ಕೇಳ್ಕೊಂಡು ಮನೆ ಕಟ್ಟೋದು. ಅವ್ರಿಗೇನ ABCD ಗೊತ್ತಿದೆಯಾ ವಾಸ್ತು ಬಗ್ಗೆ? ಸ್ವಲ್ಪ ಇವಾಗ ಏನನ್ನ ಮೈ ಹುಷಾರಿಲ್ಲ ಡಾಕ್ಟರ್ ಹತ್ರನೇ ಹೋಗ್ಬೇಕು. ನೀವು ಬೇರೆಯವ್ರ ಹತ್ರ ಹೋಗ್ತೀರಾ? ಕಾಂಪೌಂಡರ್ ಹತ್ರ ಹೋಗ್ತೀರಾ? ಇಲ್ಲ ನರ್ಸ್ ಹತ್ರ ಹೋಗ್ತೀರಾ? ಡಾಕ್ಟರ್ ಹತ್ರ ತಾನೇ ಹೋಗ್ತೀರಾ. ಕಾಂಪೌಂಡ್ರು ನರ್ಸ್ ಎಲ್ಲ ಬಂದು ಇವ್ರ ಥರ ಮೇಸ್ತ್ರಿ ಕಾಂಟ್ರಾಕ್ಟರ್ ಥರ ಸ್ವಲ್ಪ ಕಲ್ತಿರ್ತಾರೆ. ಅವ್ರು ಯಾವ ಗುರುಗಳ ಹತ್ರ ಅಧ್ಯಯನ ಮಾಡಿಲ್ಲ, ಏನು ಕಲ್ತಿರಲ್ಲ. ಸುಮ್ಮನೆ ಒಂದು ಮನೆ ವಾಸ್ತು ಮನೆ ನೋಡಿರ್ತಾರೆ, ಅದ್ರ ಪ್ರಕಾರ ಹೇಳ್ತಾರೆ, ಅದು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಅದು ಒಂದು ದಿಕ್ಕಿರುತ್ತೆ, ಇದೊಂದು ದಿಕ್ಕಿರುತ್ತೆ, ಕನ್ಫ್ಯೂಸ್ ಮಾಡಿ ಉಲ್ಟಾ ಕಟ್ಬಿಟ್ಟು ಹೋಗ್ಬಿಡ್ತಾನೆ ಅವನು ದುಡ್ಡು ತಗೊಂಡು. ಅನ್ಭವಿಸೋರು ಯಾರು? ನೀವು. ಸೊ ಆದ ಕಾರಣ ಇವತ್ತು ವಿಡಿಯೋ ಇದು ವಾಸ್ತು ಫ್ಯಾಕ್ಟ್ಸು ಸಮಾಚಾರ ತುಂಬ ದೊಡ್ಡದು. ಅದಕ್ಕೆ ಪಾರ್ಟ್ 2 ಮಾಡ್ತಾ ಇದ್ದೀನಿ. ಬೇಕಂದ್ರೆ ನಾನು ಪಾರ್ಟ್ 3 ಮಾಡೋಕ್ಕೂ ರೆಡಿನೇ. ಯಾಕಂದರೆ ತುಂಬ ವಿಚಾರಗಳು ಈ ಥರ ಇದೆ. ಒಂದು ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದರೆ, ನಾನು ಚಾನೆಲ್ನ ನೋಡ್ತಾ ಇದ್ದೀನಿ ಎಷ್ಟೋ ವರ್ಷದಿಂದ. ಕೆಲವರು ವಾಸ್ತು ಬಗ್ಗೆ ಮಾತಾಡ್ಕೊಂಡು, ನೆಗೆಟಿವ್ ಮಾತಾಡಿಕೊಂಡು, ಅವ್ರ ಬೇಲೆ ಬೈಸ್ಕೊಂಡು ಕಾಲ ತಳ್ತಾ ಇದ್ದಾರೆ. ಆ ಥರ ಎಲ್ಲ ಮಾಡಬಾರ್ದು. ಅಂಥದ್ರಲ್ಲಿ ಅವನು ಎಷ್ಟು ದುಡ್ಡು ಮಾಡಿದ್ರೆ ಅವನು ಹೋಗಿ ಹಾಸ್ಪಿಟ್ಲ್ ಕಟ್ಟಬೇಕಾಗತ್ತೆ. ಅವನು ಯಾವನನ್ನ ಇರಲಿ, ನಾನು ಯಾವನಿಗೂ ಭಯ ಪಡಲ್ಲ, ದೇವ್ರಿಗೊಬ್ಬರಿಗೆ ಭಯ ಪಡೋದು. ಅವ್ನು ಸ್ಟ್ರೈಟ್ ಮುಂದೆ ಬರಲಿ, ಹೇಳ್ತೀನಿ. ನಾವು ಮಾತಾಡೋದು ಪಾಸಿಟಿವ್, ಒಳ್ಳೇದು ಮಾತಾಡಬೇಕು. ಆದರೆ ಇಲ್ಲ ಸುಮ್ಮನೆ ಇರಬೇಕು. ನಾನು ಇದು ಮುಂಚೆಯಿಂದ 3 ಸಾರಿ ಹೇಳ್ಕೊಂಬಂದಿದ್ದೀನಿ. ಈ ವಿಡಿಯೋ ಅಂಥವ್ರು ನೋಡಬೇಕು, ಓಕೆನಾ? ಈ ಚಾನೆಲ್ಲು ನೋಡೋರು ಬುದ್ಧಿವಂತರು. ಇವಾಗ ನೋಡಿಬಿಟ್ರೆ ಇವಾಗ 24 ನಿಮಿಷ ರಾ ವಿಡಿಯೋ ಮಾತಾಡಿದ್ದೀನಿ. ನೋ ಎಡಿಟಿಂಗ್, ನೋ ಕಟ್ಟಿಂಗ್, ಇದೆಲ್ಲ ಏನಿಲ್ಲ. ನಮ್ಮ ಮೊಬೈಲ್ ನಂಬರ್ ಹಿಂದೆ ಬರೆದಿದ್ದೀನಿ, ಅಲ್ಲೇನು ಸೆಂಟ್ರಲ್ಲಿ ಏನು ಹಾಕಲ್ಲ. ನನ್ನ ಬೋರ್ಡ್ ಹಿಂದೆ ಇದೆ, ಜಟಾಯುವಿಂಗ್ ವಾಸ್ತುಶಾಸ್ತ್ರ ಆಪದ್ ಬಾಂಧವ ಟ್ರಸ್ಟು. ಅದು ಬಡವ್ರು ಮಾಡಿರೋದು ನಾನು. ಈ ರೋಡ್ ಸೈಡ್ ವೆಂಡರ್ಸ್ ಇದ್ದಾರಲ್ಲ ಅವ್ರಿಗೆ. ಇವಾಗ ಕಲಾಕಾಯಿ ಅನ್ನಗಳೆಲ್ಲ ಪಾನಿಪುರಿ ಎಲ್ಲ ಮಾಡ್ಕೊಂಡಿರ್ತಾನೆ, ಮಳೆ ಬಂತು ಅವ್ನಿಗೆ ವ್ಯಾಪಾರ ಆಗಲ್ಲ ಮಳೆಗಾಲದಲ್ಲಿ. ಆವಾಗ ಮಾತ್ರ ನಾವು ಹೆಲ್ಪ್ ಮಾಡೋದು. ಆವಾಗ 500 ರೂಪಾಯಿ 1000 ರೂಪಾಯಿ ಕೊಡ್ತೀವಿ ಅವ್ರಿಗೆ ಬಿನಾ ಇಂಟ್ರೆಸ್ಟು. ತಿರ್ಗಾ ಅವ್ರು ಅವತ್ತು ದುಡ್ದುಬಿಟ್ಟು ನೆಕ್ಸ್ಟ್ ದಿನ ದುಡ್ದುಬಿಟ್ಟು ಕೊಟ್ಟರೆ ನಮಗೆ ಸಾಕು. ನಮಗೇನು ಬಡ್ಡಿ ಬೇಡ, ಏನು ಬೇಡ. ಅಂಥವ್ರಿಗೆ ಹೆಲ್ಪ್ ಮಾಡೋಕ್ಕೆ, ಮಳೆಗಾಲದಲ್ಲಿ ರೈನಿ ಸೀಸನಲ್ಲಿ ಹೆಲ್ಪ್ ಮಾಡೋಕ್ಕೆ ನಾವು ಆಪತ್ತು ಬಂದವ್ರು ಟ್ರಸ್ಟ್ ಮಾಡಿದ್ದೀವಿ. ನಾವು ಯಾರ ಹತ್ರ ಬಡ್ಡಿಗೆ ತಗೊಳಲ್ಲ,
ನಾನು ಬಡ್ಡಿಗೆ ತಗೊಂಡ್ರೆ ನಾನು ಬಡ್ಡಿ ಕೊಡಬೇಕು. ಅದು ಬಿಸ್ನೆಸ್ ಮಾಡೋರು ಮಾಡ್ತಾರೆ, ಅದೇನು ತಪ್ಪಿಲ್ಲ. ಅವ್ರು ಬಡ್ಡಿ ಇಸ್ಕೊಂತಾರೆ, ಬಡ್ಡಿ ಕೊಡ್ತಾರೆ, ಅದು ಬೇರೆ. ಇದು ನಾನು ನನ್ನ ಕಾಸು ಅವ್ರು ಕೊಡೋದು, ಇದರಲ್ಲಿ ದುಡ್ಡು ಮಾಡಿ, ಇದರಲ್ಲಿ ಅನ್ ಮಾಡಿ, ಇದರಲ್ಲಿ ಒಂದು 500,000 ರೂಪಾಯಿ ಅವ್ರು ಕೊಡೋದು. ದಿನ ದುಡ್ಕೊಂಡು ತಿನ್ನೋವ್ರಿಗೆ ನಾವು ಕೊಡೋದು. ತಿರ್ಗಾ ಅವರು ಈಸ್ಕೊಂಡು ನಮ್ಗೆ ಕೊಡೋದು. ಅವ್ರ ಹತ್ರ ನಾವು ಯಾವ್ದಾದ್ರು ಪ್ಯಾನು ಯಾವುದು ಕೇಳಲ್ಲ, ಬಡವರು. ಓಕೆನಾ? ಬರೀ ಈ ತಮ್ಮು ಇಂಪ್ರೆಷನ್ನು ಇದ್ರೆ ಸಾಕು. ನಮಗೆ ಹೆಬ್ಬಟ್ಟಿದ್ರೆ ಸಾಕು. ಅದಕ್ಕೆ ದೇವರು ಒಂದೊಂದು ಮನುಷ್ಯನಿಗೂ ಒಂದೊಂದು ಫಿಂಗರ್ ಪ್ರಿಂಟ್ ಕೊಟ್ಟಿರೋದು. ಯೂನಿಕ್ ಐಡೆಂಟಿಟಿ ಇದೇ ಯೂನಿಕ್ ಐಡೆಂಟಿಟಿ, ಇದು ಸಾಕು ಐಡೆಂಟಿಟಿ. ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿ ಮಿಷಿನ್ ಎಲ್ಲ ಮಾಡ್ತಾ ಇದ್ದೀನಿ. ಹಿಂಗೆ ಒತ್ತಿದ್ರೆ 500 ರೂಪಾಯಿ 1000 ರೂಪಾಯಿ ಬರೋ ಥರ ಚೈನಲ್ಲೆಲ್ಲ ಇದೆ, ಇಂಡಿಯಲ್ಲೂ ಬಂದಿದೆ. ಅದು ಮಾಡಿಕೊಂಡು ಒಂದೊಂದು ಲೊಕೇಶನ್ ಇಕ್ಕಿರ್ತೀವಿ, ಅಲ್ಲಿ ಹೋಗಿ ತಗೊಬೋದು ಅವರು. ಈ ಥರ ಅದು ಇದೆ ಆಪದ್ ಬಾಂಧವ ಟ್ರಸ್ಟು ನಾನು ಮಾಡ್ತಾ ಇರೋದು. ಮುಂದಕ್ಕೆ ಇದು ನಂದು ಸಂಕಲ್ಪ ಇದೆ. ದೇವರು ಬ್ಲೆಸ್ಸಿಂಗ್ ಕೊಡಬೇಕು, ಆಗತ್ತೆ. ನಮ್ದು ಒಂದು ಸಂಕಲ್ಪ ನಾವು ಮಾಡ್ಕೊಬೇಕು, ದೇವರು ತಥಾಸ್ತು ಅಂತಾನೆ, ಅವಾಗೆಲ್ಲ ಆಗತ್ತೆ. ಓಕೆನಾ? ಇವಾಗ ಈ ಪಾಯಿಂಟ್ಸ್ ಬರ್ತೀನಿ. ಫಸ್ಟ್ ಕಮ್ಸ್ ವಾಸ್ತು, ಅಸ್ಟ್ರಾಲಜರು, ಆಮೇಲೆ ನ್ಯೂಮರಾಲಜರು. ಓಕೆನಾ? ಪಾಯಿಂಟು ಇದು ಮಾಡ್ಕೊಳ್ಳಿ. ಆಮೇಲೆ 2ನೇ ಪಾಯಿಂಟ್ ಇದು ಬರೀತೀನಿ, ನೋಟ್ ಮಾಡ್ಕೊಳ್ಳಿ. ಈ ಪಾಯಿಂಟ್ಸ್ ಎಲ್ಲ ಬರ್ದುಕೊಂಡ್ರೆ ಆಮೇಲೆ ಮೀಡಿಯಾದಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಬಿಲೀವ್ ಮಾಡಬೇಡಿ. ಡೋಂಟ್ ಬಿಲೀವ್ ನೆಗೆಟಿವ್ ಪಾಯಿಂಟ್ಸ್ in media. Don't believe negative points in media regarding ವಾಸ್ತು. ನಾನು ಬರೆದು ಯಾಕೆ ತೋರಿಸ್ತೀನಿ ಅಂದರೆ ಜನಗಳಿಗೆ ಆವಾಗ ಅರ್ಥ ಆಗೋದು. ಸುಮ್ಮನೆ ಮಾತಾಡ್ಬಿಟ್ರೆ ಕೆಲವ್ರಿಗೆ ಅರ್ಥ ಆಗಲ್ಲ, ಬರೆದು ತೋರಿಸ್ತಾರೆ, ಪಾಯಿಂಟ್ ನೋಟ್ ಮಾಡ್ಕೊತಾರೆ. ಮಾರ್ಕೆಟಲ್ಲಿ ನೆಗೆಟಿವ್ ಅದೇ ಮಾತಾಡೋವ್ರನ್ನ ಪಾಯಿಂಟ್ಸ್ ಇನ್ ಮೀಡಿಯಾ ರಿಗಾರ್ಡಿಂಗ್ ವಾಸ್ತು ಪಬ್ಲಿಕಲ್ಲೂ ಅಷ್ಟೇ. ಯಾರನ್ನೋ ನೆಗೆಟಿವ್ ಮಾತಾಡೋರು ವಾಸ್ತು ಬಗ್ಗೆ ಅವ್ರನ್ನ ನಂಬಲೇಬೇಡಿ. ನಾವು ಪಾಸಿಟಿವ್ ಮಾತಾಡ್ತೀವಿ ವಾಸ್ತು ಬಗ್ಗೆ, ನಮ್ಮನ್ನಂತವ್ರು ನಂಬಿ. ಓಕೆನಾ? ಈ 2ನೇ ಪಾಯಿಂಟ್ ಆಯ್ತು. ಆ ಥರ 11 ಪಾಯಿಂಟ್ ಇರುತ್ತೆ, ಒಂದಾದಾಗ ತಿಳ್ಸ್ಕೊಂಡ್ ಬರ್ತೀನಿ. ಆಮೇಲೆ ಇನ್ನೊಂದು ಪಾಯಿಂಟ್ಸ್ ಏನು ಹೇಳಕ್ ಬರ್ತೀನಿ ಅಂದರೆ, ಇವಾಗ ನೀವು ವಾಸ್ತು ನೋಡಿದ್ರಾ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅದು ಇಂಪಾರ್ಟೆಂಟ್ ಪಾಯಿಂಟು. 3rd ಪಾಯಿಂಟು, ಬೈ ವಾಸ್ತು ಯು ವಿಲ್ ಗೈನ್ ಕಾನ್ಫಿಡೆನ್ಸ್. ಬೈ ವಾಸ್ತು ಯು ಗೈನ್ ಕಾನ್ಫಿಡೆನ್ಸ್. ಈ ಕಾನ್ಫಿಡೆನ್ಸ್ ಅನ್ನೋ ಪದ ತುಂಬಾ ಇಂಪಾರ್ಟೆಂಟು. ಕಾನ್ಫಿಡೆನ್ಸ್ ಟು ಲೀಡ್ ಎ ಲೈಫ್. ವಿತ್ ಹ್ಯಾಪಿನೆಸ್. ಇವಾಗ ಎಷ್ಟು ಪಾಯಿಂಟ್ ಬರುತ್ತೆ ನೋಡ್ಕೊಳ್ಳಿ, ನಾನು ಮಾತಾಡ್ತೀನಿ ಈ ಪಾಯಿಂಟಿಂದ. ನೋಡಿ, ಇದು ಇಂಪಾರ್ಟೆಂಟ್. ಕಾನ್ಫಿಡೆನ್ಸ್ ಇಂಪಾರ್ಟೆಂಟು, ಹ್ಯಾಪಿನೆಸ್ ಇಂಪಾರ್ಟೆಂಟು. ನೋಡಿ, ಈ 2 ಪಾಯಿಂಟ್ ಇಂಪಾರ್ಟೆಂಟು. ಕಾನ್ಫಿಡೆನ್ಸು ಇದ್ರೇ ನಾವು ಜೀವನ ಲೈಫು ಆರಾಮಾಗಿ ಮಾಡೋಕ್ಕಾಗೋದು. ನೋಡಿ, ಎಲ್ಲರೂ ಒಂದು ಮನುಷ್ಯನ ಜನ್ಮ ತಗೊಂಡು ಭೂಲೋಕದಲ್ಲಿ ಬಂದಮೇಲೆ ಏನಾರ ಒಂದು ಕೆಲಸ ಮಾಡಬೇಕು, ಸುಮ್ಮನೆ ಓತ್ಲಾ ಹೊಡ್ಕೊಂಡು ಇರಬಾರ್ದು. ಓಕೆನಾ? ಇವಾಗ ದೇವರು ನಮ್ಮನ್ನ ಸೃಷ್ಟಿ ಮಾಡಿ ಕೆಳಗಡೆ ಬಂದಿದ್ದಾರೆ. ನೀವು ಒಂದು ಕಂಪನಿಗೆ ಹೋಗಿ ಕೆಲಸ ಮಾಡ್ತೀರಾ, ಓಕೆ, ಧರ್ಮ. ನಿಮ್ಮ ಹೆಂಡತಿ ಆಯಿತು, ಮಕ್ಕಳಾಯಿತು, ನಿಮ್ಮ ತಂದೆ ತಾಯಿ ಆಯಿತು, ಎಲ್ಲರೂ ನೋಡ್ತೀರಾ, ಅದು ಎಲ್ಲರೂ ನೋಡೋದು. ಆಮೇಲೆ ಕೆಲವು ಟೈಮಲ್ಲಿ ಸಮಾಜಕ್ಕೂ ಸೇವೆ ಮಾಡಬೇಕು. ಯಾವ ರೀತಿ? ಈ ವಾಸ್ತುನ ನೋಡ್ಬಿಟ್ಮೇಲೆ ರೆಸ್ಪೆಕ್ಟ್ ಕೊಟ್ಟು ಹೋಗಿ ಒಂದು 10 ಜನಕ್ಕೆ ಹೇಳಿ, ವಾಸ್ತು ನೋಡಿ ಮನೆ ಕಟ್ಟಪ್ಪ. ಅದು ಪಾಸಿಟಿವ್. ಇಷ್ಟು ಸಾಕು. ಯಾವತ್ತೂ ನೆಗೆಟಿವ್ ಮಾತಾಡಬೇಡಿ. ಓಕೆನಾ? ವಾಸ್ತು ನೋಡಬೇಡಿ, ಇವೆಲ್ಲ ಅನ್ಬೇಡಿ, ಎಲ್ಲ ಮಾಡಬೇಡಿ. ಇವಾಗ ಇದು ವಾಸ್ತು ನೋಡೋದ್ರಿಂದ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ಟು ಲೀಡ್ ಎ ಲೈಫ್ ವಿತ್ ಹ್ಯಾಪಿನೆಸ್ ಬರುತ್ತೆ. ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಇದು ಯಾರು ತಿಳ್ಸಕ್ಕೆ ಬರಲ್ಲ ಸೊಸೈಟಿಯಲ್ಲಿ. ಅವನಾಯ್ತು, ಅವ್ನು ನೋಡ್ಕೊಂಡು, ಅವ್ನು ಎಂತೆ ಐತೆ, ಅವ್ನ ಮಕ್ಕಳಾಯ್ತು, ಅವ್ನ ಕೆಲಸ ಆಯ್ತು, ಇಷ್ಟರಲ್ಲೇ ಇದ್ಬಿಡ್ತಾರೆ. ಯಾವನ ಬಂದು ವಾಸ್ತು ನೋಡು ನಿನಗೆ ಒಳ್ಳೇದಾಗತ್ತೆ ಅನ್ನೋ ತಿಳ್ಸೋರು ಬರ್ತಾ ಇದ್ದಾರಾ? ಈ ಚಾನಲನ್ನು ನೋಡೋಣ ಮಾಡಿ. ನಾನು ಎಷ್ಟು ಜನಗಳು ನೋಡ್ತೀನಿ, ಅವನಾಯ್ತು, ಅವ್ನು ಎಂತಿ ಆಯ್ತು, ಅವ್ನ ಮಕ್ಕಳಾಯ್ತು, ಅವ್ರ ತಂದೆ ತಾಯಿ, ಇಷ್ಟರಲ್ಲೇ ಇರಬಾರ್ದು ಜೀವನ. ಸೊಸೈಟಿಗೆ ಒಂದು ಸಮಾಜ ಸೇವೆ ಅನ್ನೋದು ಮಾಡಬೇಕು. ನಾನು ಸುಮ್ಮನೆ ಮನೇಲಿ ಕೂತ್ಕೊಂಡು ಇರ್ಬೋದು, ನಾನು ನಾಲೆಜ್ ಇಟ್ಕೊಂಡು ಸುಮ್ಮನೆ ಇದ್ದರೆ ಏನು ಪ್ರಯೋಜನ? ನಾನು ಇಲ್ಲೇನು ಯೂಟ್ಯೂಬಲ್ಲಿ ದುಡ್ಡು ಮಾಡೋಕ್ಕೆ ಬಂದಿದ್ದೀನಾ? ಅವ್ನು ದುಡ್ಡು ಕೊಡೋದು ಯಾವ ಕಾಲಕ್ಕೋ.
ಅವ್ನು ದುಡ್ಡು ಎದುರಿಸ್ಕೊಂಡು ನಾನೇನು ಬಂದಿಲ್ಲ. ನನ್ನ ನಾಲೆಜು ಜನಗಳಿಗೆ ಶೇರ್ ಆಗಲಿ, ಇದರಿಂದ ಒಬ್ರು ಒಳ್ಳೇದಾಗಲಿ ಅಂದ್ಬಿಟ್ಟು ಬಂದಿದ್ದೀನಿ. ನಾನು ಲಾಸ್ಟ್ ಒಂದು 12 ವೀಡಿಯೋ ಮಾಡಿದ್ದೀನಿ. ಎಲ್ಲ ರಿಸರ್ಚ್ ಮಾಡಿದ್ದೀನಿ. ಒಂದಿನ ಆ ಕ್ಯಾಮ್ರಾ ಆ್ಯಂಗಲ್ಲು, ಈ ಆ್ಯಪು ಎಲ್ಲ ಮಾಡಿ, ಆಮೇಲೆ ಲಾಸ್ಟಲ್ಲಿ ವೀಡಿಯೋ ಆಡಿಯೋ ಮ್ಯಾಚ್ ಆಗ್ತಾ ಇದ್ದಿಲ್ಲ, ಗೊತ್ತಾಯಿತು ಬೇರೆ ಆ್ಯಪ್ಗೆ ಹೋಗಿ ಬಂದು ಇವಾಗ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ಕ್ಲಾರಿಟಿ ಸ್ವಲ್ಪ ಕಮ್ಮಿ ಇದ್ರೂ ನಮ್ಗೆ ಮ್ಯಾಚ್ ಆದರೆ ಸಾಕು. ನನ್ನ ಮಕ್ಕಳು ಅಂತ ಇದ್ರು, ಡ್ಯಾಡಿ ವೀಡಿಯೋ ಮ್ಯಾಚ್ ಆಗ್ತಾ ಇಲ್ಲ, ಆಡಿಯೋ ವೀಡಿಯೋ ಅಂದ್ಬಿಟ್ಟು. ನನಗೂ 3 ಮಕ್ಕಳು ಗ್ರ್ಯಾಜುಯೇಟ್ ಓದಿರೋರು ಇದ್ದಾರೆ, ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ಓಕೆನಾ. ಅವರು ಒಂದು ಸೊಸೈಟಿಗೆ ಸೇವೆ ಮಾಡ್ತಾರೆ ಹೋಗಿ ಕೆಲ್ಸದ ಮೂಲಕ. ಆಮೇಲೆ ಅವರು ಬಂದು ನನಗೆ, ನನ್ನ ಮಗ ಒಬ್ಬನು ಅಸೆನ್ಷಿಯಲ್ಲಿದ್ದಾನೆ, ಅವ್ನು ಬಂದು ಸ್ವಲ್ಪ ಆ್ಯಪೆಲ್ಲ ಸೆಟ್ ಮಾಡಿ ಎಲ್ಲ ಇದು ಮಾಡಿಕೊಟ್ಟ, ಮಾಡು ಡ್ಯಾಡಿ ಅಂದ್ಬಿಟ್ಟು. ಅವನಿಗೆ ನಾಲೆಜ್ ಇದೆ, ಮಾಡಿಕೊಟ್ಟ. ಅದರಿಂದ ನಾನು ಮಾಡ್ತಾಯಿದ್ದೀನಿ, ಓಕೆನಾ. ಸೊ ಅವನು ಸೊಸೈಟಿಗೆ ಈ ಥರ ಸೇವೆ ಮಾಡೋ ಥರ ಆಯಿತು. ನಾನು ಇವಾಗ ಅವ್ನು ಸೆಟಪ್ ಮಾಡಿದ್ನ ವಾಸ್ತು ಸತ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ವಾಸ್ತು ಬಗ್ಗೆ ಸೊಸೈಟಿಗೆ ನೋಡ್ತೀನಿ, ಅದನ್ನು ಎಷ್ಟು ಜನ ನೋಡ್ತಾರೆ, ಆ ಕ್ರೆಡಿಟ್ ಎಲ್ಲ ಮಗನಿಗೂ ಹೋಗುತ್ತೆ. ಸೊ ಆ ಥರ ನಾಲೆಜ್ ಇಟ್ಕೊಂಡು ಸುಮ್ಮನೆ ವೇಸ್ಟ್ ಮಾಡಬೇಡಿ, ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಈ ಜನಗಳು ಸೊಸೈಟಿಯಲ್ಲಿ ತುಂಬ, ಎಲ್ಲರೂ ಒಳ್ಳೆಯವರಲ್ಲ, ಎಲ್ಲ ಕೆಟ್ಟವರಲ್ಲ. ನೀವು ಅದಕ್ಕೆ ವಾಸ್ತುಗೆ ರೆಸ್ಪೆಕ್ಟ್ ಕೊಡಿ. ನೀವು ವಾಸ್ತುನ ನಂಬಿ, ವಾಸ್ತು ನೋಡಿ ಮನೆ ಕಟ್ಕೊಳ್ಳಿ, ವಾಸ್ತು ನೋಡಿ ಮನೇಲಿ ಆಲ್ಟ್ರೇಷನ್ ಏನೇನಿದ್ರೆ ಕರೆಕ್ಟ್ ಮಾಡ್ಕೊಳ್ಳಿ. ರಾಂಗ್ ದಿಕ್ಕಲ್ಲಿ ಮಲ್ಕೊಂಡಿರ್ತೀರ, ಗೊತ್ತಿರಲ್ಲ, ನೋಡ್ಕೊಳ್ಳಿ. ಎಷ್ಟೋ ಲಕ್ಷಾಂತರ ರೂಪಾಯಿ ಜೀವನದಲ್ಲಿ ಖರ್ಚು ಮಾಡ್ತೀರಾ, ಒಂದು 5,000 ರೂಪಾಯಿ ವಾಸ್ತುವ್ರು ಕೊಟ್ಬಿಟ್ರೆ ಏನೂ ಆಗಲ್ಲ. ಇವಾಗ ರೇಷನೇ ಮನೆಗೆ 20,000ವರೆಗೂ ಹೋಗುತ್ತೆ. ಆ ಥರ ಇರುವಾಗ ನಾನು ಏನಂತೀನಂದರೆ, ನೀವು ವಾಸ್ತು ಬಗ್ಗೆ ರೆಸ್ಪೆಕ್ಟ್ ಕೊಟ್ಟು, ವಾಸ್ತು ಬಗ್ಗೆ ಸೊ ನಾವು ಪಾಸಿಟಿವ್ ಮಾತಾಡೋರು ಪಾಸಿಟಿವ್ ಆಗೇ ಇರಬೇಕು. ನಾವು ಪಾಸಿಟಿವೇ. ನಾವು ವಾಸ್ತು ಅವರು ನೆಗೆಟಿವ್ ಅವರಲ್ಲ, ನೆಗೆಟಿವ್ ಮಾತಾಡಲ್ಲ ನಾವು. ನಿಮ್ಮದು ಮನೆ ನಾವು ಬಂದ ಮೇಲೆ ಒಂದು ಪಾಸಿಟಿವ್ ದಿಕ್ಕಿಗೆ ತಿರುಗತ್ತೆ, ಒಂದು ನೆಗೆಟಿವ್ ಆಗಿರುತ್ತೆ, ಪಾಸಿಟಿವ್ ಆಗುತ್ತೆ. ಎಷ್ಟೋ ಜನ ನಾವು ರಿಯಲ್ ಆಗಿ ನೋಡಿದ್ದೀವಿ, ವಾಸ್ತು ನೋಡಿ ರೆಸ್ಪೆಕ್ಟ್ ಕೊಟ್ಟು ಮನೆ ಕರೆಕ್ಷನ್ ಮಾಡ್ಕೊಂಡಿರೋರು, ಅವ್ರಿಗೆ ಇನ್ನೊಂದು ವಾಸ್ತು ಸೈಟು, ವಾಸ್ತು ಮನೆ ತಗೊಳ್ಳೋ ಯೋಗ ಬರುತ್ತೆ 6 ವರ್ಷದಲ್ಲಿ. ಕೆಲವ್ರು ಇಮ್ಮಿಡಿಯೇಟಾಗಿ ಆಗಿದೆ, ಕೆಲವ್ರು ವಾಸ್ತುಗೆ ರೆಸ್ಪೆಕ್ಟ್ ಕೊಡೋವ್ರಿಗೆ. ಸೊ ಗಿವ್ ರೆಸ್ಪೆಕ್ಟ್ ಟು ವಾಸ್ತು. ಇನ್ನೊಂದು 4ನೇ ಪಾಯಿಂಟು, ನನಗೆ ಕನ್ನಡ ಬರೆಯೋಕ್ಕೆ ಬರಲ್ಲ, ಇಂಗ್ಲೀಷೇ ಬರೋದು, ಮಾತಾಡೋಕ್ಕೆ ಮಾತ್ರ ಬರುತ್ತಷ್ಟೇ. ಗಿವ್ ರೆಸ್ಪೆಕ್ಟ್ ಟು ವಾಸ್ತು. ವಾಸ್ತು ಟು ಬೈ ವಾಸ್ತು ಸೈಟ್, ವಾಸ್ತು ಸೈಟ್ ಆರ್ ಹೋಮ್ by 6 years, by 6 to 7 years. ಇದು ಇಂಪಾರ್ಟೆಂಟ್ ಪಾಯಿಂಟು, ಯಾರೋ ತಿಳಿಸಲ್ಲ ನೋಡಿ. ಒಂದು ವಾಸ್ತುಶಾಸ್ತ್ರಕ್ಕೆ ರೆಸ್ಪೆಕ್ಟ್ ಕೊಟ್ಟರೆ, 6 ವರ್ಷ 7 ವರ್ಷ ಮನೇಲಿ ಇದ್ದರೆ, ನೀವು ವಾಸ್ತು ರೆಸ್ಪೆಕ್ಟ್ ಕೊಟ್ಟು, ವಾಸ್ತು ನೋಡ್ಬಿಟ್ಟು, ವಾಸ್ತುಗೆ ಯಾರ ರೆಸ್ಪೆಕ್ಟ್ ಕೊಟ್ಟು ಮನೇಲಿ ಇರ್ತಾರೋ ಅವ್ರಿಗೆ ದೇವರು ಏನು ಮಾಡ್ತಾರೆ ಅಂದರೆ, ಇನ್ನೊಂದು ವಾಸ್ತು ಸೈಟು, ಇನ್ನೊಂದು ವಾಸ್ತು ಮನೆ 6-7 ವರ್ಷ ತಕೊಂಡೋಗಿ ಯೋಗ ಕೊಡ್ತಾರೆ. ಇದು ಗೊತ್ತು ಮಾಡ್ಕೊಳ್ಳಿ, ಎಲ್ಲರೂ ತಿಳಿಸಲ್ಲ. ಕೆಲವ್ರು ಅಂತಾರೆ, ನಾನು ನೋಡಪ್ಪ 10 ವರ್ಷ ಆಯಿತು 20 ವರ್ಷ ಆಯಿತು ಈ ಕಂಪ್ನಿಯಲ್ಲಿ ಕೆಲಸ ತಗೊಂಡಿಲ್ಲ. ಅವ್ನು ವಾಸ್ತುಗೆ ರೆಸ್ಪೆಕ್ಟ್ ಕೊಡ, ವಾಸ್ತು ಮನೇಲಿ ಇರಲ್ಲ, ಅವ್ನಿಗೆ ದೇವ್ರು ಹೆಂಗೆ ಯೋಗ ಕೊಡ್ತಾನೆ. ಇನ್ನೊಬ್ಬನು ತಗೊಂಡ್ಬಿಟ್ಟಿರ್ತಾನೆ, ನೋಡಪ್ಪ ಅವ್ನು ಸೈಟ್ ತಗೊಂಡ, ಅವ್ನ ಮನೆ ಕಟ್ದ, ಅವನು ವಾಸ್ತು ಶಾಸ್ತ್ರ ರೆಸ್ಪೆಕ್ಟ್ ಕೊಡ್ತಾನೆ, ಅದಕ್ಕೆ ದೇವ್ರು ಅವನಿಗೆ ಯೋಗ ಕೊಟ್ಟವ್ರೆ. ಏನೋ ವಾಸ್ತು ಸೈಟು ವಾಸ್ತು ಮನೆ ತಗೊಂಡು ಯೋಗ ಕೊಟ್ಟವ್ರೆ ದೇವರು, ಅದು ಅವ್ನು ಯೂಸ್ ಮಾಡ್ಕೊಬೇಕು. ಅದು ಬಿಟ್ಬಿಟ್ಟು ವಾಸ್ತುಗೆ ರೆಸ್ಪೆಕ್ಟ್ ಕೊಡೋದೇ ಹಂಗೇ ಕಂಟಿನ್ಯೂ ಮಾಡ್ಕೊಂಡಿದ್ರೆ ಅವ್ನು ಇಂಪ್ರೂವ್ನೇ ಆಗಲ್ಲ, ಯೋಗ ಬರಲ್ಲ. ಕೆಲವರು ವಾಸ್ತು ನೋಡಲ್ಲ ಸರ್, ಅವ್ನು ತಗೊಂಡಿದ್ದಾನೆ ಅಂದರೆ ಎಕ್ಸಾಂಪಲ್ಲು, ಅವ್ನು ನಾನು ವಾಸ್ತು ಸೈಟೇ ತಗೊಂಡಿರ್ತಾನೆ, ನಾನು ವಾಸ್ತು ಮನೆನೇ ತಗೊಂಡಿರ್ತಾನೆ. ಅಕಸ್ಮಾತು ತಗೊಂಡ್ರೆ ನೀವು ಕಂಪೇರ್ ಮಾಡ್ಬೋದು, ಸರ್ ಅವ್ನು ವಾಸ್ತುನೇ ನೋಡಲ್ಲ, ಅವ್ನು ಅವ್ನು ನಾನು ವಾಸ್ತು ಸೈಟು ನಾನು ವಾಸ್ತು ಫ್ಲಾಟ್ ಅದು ತಗೊಂಡು ಏನು ಪ್ರಯೋಜನ? ಅದು ಡೆಡ್ ಕ್ಯಾಪಿಟಲ್, ಅದು ರೆಂಟ್ಗೆ ಹೋಗಲ್ಲ, ಸೇಲ್ ಮಾಡಿದ್ರೆ ಫ್ಯೂಚರ್ ಯಾರು ಮಾರೋಕ್ಕಾಗಲ್ಲ. ನಾನು ವಾಸ್ತು ಅಂದರೆ ಯಾರೂ ತಗೊಳಲ್ಲ. ಅದಕ್ಕೆ ನಾವು ಹೇಳೋದು, ಗಿವ್ ರೆಸ್ಪೆಕ್ಟ್ ಟು ವಾಸ್ತು, ಬೈ ವಾಸ್ತು ಸೈಟ್ ಆರ್ ಹೋಮ್ ಬೈ 6 to 7 years. ಇದು ಕನ್ಫರ್ಮ್. ನಾವು ರಿಸರ್ಚ್ ಮಾಡಿ ಇದೆಲ್ಲ ಅಧ್ಯಯನ ಮಾಡಿ ಕಣ್ಣಲ್ಲಿ ನೋಡಿದ್ದೀವಿ. ನಾವು ಸುಮ್ಮನೆ ಓದ್ಬಿಟ್ಟು ಮಾಡ್ಕೊಂಡು ಮಾತಾಡ್ತಾ ಇಲ್ಲ, ನಾವು ಪ್ರಾಕ್ಟಿಕಲ್ ಎಕ್ಸಾಂಪಲ್ಸು ಜನರಲ್ಲಿ ನೋಡಿದ್ದೀವಿ.
ಒಬ್ಬರು ಆಟೋ ಡ್ರೈವರು, ಅವ್ರ ಹೆಂಡತಿ LIGಯಲ್ಲಿ ಇದ್ದಿದ್ದವರು. LIG ಅಂದರೆ ನೋ ಇನ್ಕಮ್ ಗ್ರೂಪ್ ಫ್ಲ್ಯಾಟಲ್ಲಿ ಇದ್ದಿದ್ದು. ಅವರು ವಾಸ್ತು ನೋಡಿಕೊಂಡು ಮನೆಯೆಲ್ಲ ಕರೆಕ್ಷನ್ ಮಾಡಿಕೊಂಡ್ರು. ತಿರ್ಗಾ ಅವರು 6 ತಿಂಗಳಲ್ಲಿ ಇನ್ನೊಂದು ವಾಸ್ತು ಮನೆ 80 ಲಕ್ಷ ಮನೆ ತಗೊಂಡ್ರು. ಹೆಂಗ್ ತಗೊಂಡ್ರು? ಮಗ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದ, ಲೋನ್ ಮಾಡ್ಕೊಂಡು ದೇವ್ರು ತಗೊಂಡು ಯೋಗ ಬಂತು. ಅದು ವಾಸ್ತುದು ಪವರು. ಪಾಪ ಅವ್ರು ಕನ್ಸಲ್ಲೂ ನನ್ನ ಬ್ಲೆಸ್ಸಿಂಗ್ ಕೊಡಿ ಸರ್ ಅಂದ್ಬಿಟ್ಟು ಬ್ಲೆಸ್ಸಿಂಗ್ ತಗೊಂಡ್ರು ಅವತ್ತು ಬಂದು. ಏನ್ ಕಮ್ಮ ಅಂದೆ. ಇಲ್ಲ ಸರ್ ಇವತ್ತೇನೋ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಒಂದು ಇದು ತಗೊಂಡು ಮಾತಾಡ್ಕೊಂಡು ಹೋದ್ರು. ಅವತ್ತು ಅವ್ರದ್ದು ಮನೆ ರಿಜಿಸ್ಟ್ರೇಷನ್ ಆಯಿತು. ಹೋಗಿ ಒಳ್ಳೇದಾಗತ್ತೆ ಅಂದೆ. ಆ ಮನೆ ಪಕ್ಕ ವಾಸ್ತು ಮನೆನ ತಗೊಂಡ್ರು. ಆ ಮನೆಗೆ ನಾನು ವಾಸ್ತು ಮುಂಚೆನೆ ನೋಡಿದ್ದೆ, ನಾನು ತಗೊಂಡ್ರು. ಪಕ್ಕಾ ಸೈಟ್ ಮನೆ ಅದು. ಆ ಥರ ಯೋಗ ದೇವ್ರು ಕೊಡ್ತಾನೆ. ಈ ಪ್ರೋಗ್ರಾಮ್ ಯಾರು ಕೇಳ್ತಾರೋ ಇವೆಲ್ಲ ಪಾಯಿಂಟ್ಸ್ ಕೇಳ್ಬಿಟ್ರೆ ಫಸ್ಟು ನಿಮ್ಮ ಮನ್ಸಿಗೆ ಬರಬೇಕು, ನೋಡಪ್ಪ ನಾನು ಇಷ್ಟು ದಿನ ನಾನು ವಾಸ್ತು ನೋಡಿಲ್ಲ, ಇವ್ರ ಮಾತನ್ನ ಕೇಳಿ ಇನ್ಮೇಲೆ ವಾಸ್ತು ನೋಡಬೇಕು ಅನ್ನೋದು ನಿಮ್ಗೆ ಬರಬೇಕು. ನಾನು ಈ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ, ಬರೀ ಕರ್ನಾಟಕ ಜನ ನೋಡ್ಬೋದು ಅಷ್ಟೇ. ಇನ್ನು ಮಿಕ್ಕಿದ್ದು ಇನ್ನೂ ಒಂದು 2-3 ಭಾಷೆಯಲ್ಲಿ ಮಾಡಬೇಕು ಅಂದ್ಬಿಟ್ಟು ಇದ್ದೀನಿ. ಹಿಂದಿ, ಇಂಗ್ಲೀಷು, ತಮಿಳೆಲ್ಲ. ನನಗೂ ತಮಿಳು ಬರುತ್ತೆ, ನಮ್ಮ ವೈಫ್ ತಮಿಳೇ. ನಾವು ಕನ್ನಡ ತಮಿಳ್ ಮಾತಾಡ್ತೀವಿ, ಎರಡು ಮಿಕ್ಸ್ ಆಗುತ್ತೆ. ನಂದು ಮದರ್ ಟಂಗ್ ತೆಲುಗು ಬರುತ್ತೆ ನನಗೆ. ತೆಲುಗು ಅವರು ಜಾಸ್ತಿ ನೋಡಲ್ಲ, ಒಂಥರ ಕೇರ್ಲೆಸ್ ಅವರು, ಅದಕ್ಕೆ ಅದು ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ. ನಮ್ಗೆ ತಮಿಳವರು ವಾಸ್ತು ಬಗ್ಗೆ ತುಂಬ ನೋಡ್ತಾರೆ. ಆಮೇಲೆ ಹಿಂದಿ ಅಂದರೆ ಇಡೀ ದೇಶ ನೋಡ್ತಾರೆ. ಇಂಗ್ಲೀಷ್ ಅಂದರೆ ಕೆಲವರು ಒಂದು ಹೈ ಕ್ಲಾಸ್ ಲೆವೆಲ್ ಜನ ಇರ್ತಾರಲ್ಲ, ಹಿಂದಿನೂ ನೋಡಲ್ಲ, ಬೇರೆ ಭಾಷೆ ಬರೀ ಇಂಗ್ಲೀಷ್ ನೋಡೋರು, ಅಂಥವರು ನೋಡ್ತಾರೆ. ಸೊಸೈಟಿಯಲ್ಲಿ ಅಂಥವರು ಇದ್ದಾರೆ. ಸೊ ಆ ಥರ ಮಾಡ್ಬೇಕು ಅಂದ್ಬಿಟ್ಟು ಇದ್ದೀನಿ ನಾನು. ಅದರಿಂದ ಎಲ್ಲ ಇಡೀ ದೇಶಕ್ಕೆ ಜನಗಳಿಗೆ ಯೂಸ್ ಆಗಬೇಕು. ನನ್ನಿಂದ ಒಂದು 10 ಜನ ವಾಸ್ತು ಬಗ್ಗೆ ಇಂಟ್ರೆಸ್ಟ್ ತೋರಿಸಿ ಫೋನ್ ಮಾಡಿ ಅದನ್ನ ನೋಡಿ ಇದು ಮಾಡಿಕೊಂಡ್ರೆ ಸಾಕು, ನಮ್ಗೆ ಅಷ್ಟೇ ಸಾಕು, ನಮ್ಗೆ ಇನ್ನೇನು ಇಲ್ಲ, ನಮಗೆ ಅದು ಇಂಪಾರ್ಟೆಂಟು. ಸೊ ಆದ ಕಾರಣ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ಲಕ್ ಇರುತ್ತೆ. ಈ ಥರ ಟೈಮ್ ಎಲ್ಲರೂ ಕೂಡ ಬರಲ್ಲ. ಇವಾಗ ನಾನು ಈ ಥರ ಸೆಟ್ ಮಾಡಿ ಒಂದು ಮೈಕ್ ತಗೊಂಡು, ಒಂದು ಕ್ಯಾಮ್ರಾ ತಗೊಂಡು, ಒಂದು ಲ್ಯಾಪ್ಟಾಪ್ ತಗೊಂಡು ಎಲ್ಲ ಬಂಡವಾಳ ಹಾಕೇ ಬರೋದು, ಯಾವುದು ಸುಮ್ಮನೆ ಬರಲ್ಲ. ಇಷ್ಟು ದಿನ ನನಗೂ ಟೈಮ್ ಕೂಡ ಬಂದಿಲ್ಲ. ನಾನು 10 ವರ್ಷದಿಂದ ಮಾಡಬೇಕು ಅಂದ್ಕೊಂಡೆ ಬಂದಿದ್ದೆ. ನಾನು 10 ವರ್ಷದಿಂದ ಕಲಿತಾನೆ ವಾಸ್ತು. ಡಬಲ್ ಗ್ರಾಜ್ಯುಯೇಟ್ ಥರ ನಾನು 5 ವರ್ಷ ಒಂದು ಡಿಗ್ರಿಗೆ, ಓಕೆನಾ. ಇವಾಗ ನಾನು 10 ವರ್ಷದಿಂದ ಇದು ಕಲ್ತ್ಕೊಂಡು ಬಂದಿದ್ದೀನಿ, ಅಧ್ಯಯನ ಮಾಡ್ಕೊಂಡು ಬಂದಿದ್ದೀನಿ. ಮನೆಗಳೆಲ್ಲ ಹೋಗಿ ಪ್ರಾಕ್ಟಿಕಲ್ ರಿಸರ್ಚ್ ಮಾಡಿದ್ದೀವಿ. ಬರೀ ಓದ್ಬಿಟ್ಟು ಬಂದು ಕೆಲವರು ಮಾಡಿಬಿಡ್ತಾರೆ, ಇಲ್ಲಿ ಮಾತಾಡ್ಬಿಡ್ತಾರೆ, ಅವೆಲ್ಲ ವೇಸ್ಟ್. ಅದು ಕೆಲವರು ಮಗ್ಗಿಂಗ್ ಮಾಡಿಬಿಟ್ಟು ಓದ್ಬಿಟ್ಟು ಎಕ್ಸಾಮ್ ಪಾಸ್ ಆಗ್ಬಿಟ್ಟು ಹೋಗ್ತಾರೆ, ಅವರೆಲ್ಲ ವೇಸ್ಟು. ಪ್ರಾಕ್ಟಿಕಲ್ ಇಂಪಾರ್ಟೆಂಟು. ಪ್ರಾಕ್ಟಿಕಲ್ ಆಗಿ ನೀವು ಏನು ಸಾಧನೆ ಮಾಡ್ತೀರಾ ಅದು ಇಂಪಾರ್ಟೆಂಟು. ನೋಡಬೇಕು, ಸಾವಿರಾರು ಮನೆ ನೋಡಿದ್ರೆ ಒಂದೊಂದು ಪ್ರಾಬ್ಲಮ್ಗೆ ಒಂದೊಂದು ರಿಸರ್ಚ್ ಆಗೋದು. ಇನ್ನೂ ಕಲಿಯೋದು ತುಂಬ ಇದೆ, ನಾವೇನು ಪರ್ಫೆಕ್ಟ್ ಅಂತ ಇಲ್ಲ, ತುಂಬ ಇದೆ. ಡೈಲಿ ಒಂದೊಂದು ಪ್ರಾಬ್ಲಮ್ಗೂ ಸೊಲ್ಯೂಷನ್ ಕೊಡ್ತಾ ಇರ್ತೀವಿ, ಹಂಗೆ ಕಲಿತೀವಿ, ಓಕೆನಾ. ಇವತ್ತು ಇದು ಪಾಯಿಂಟು ನೋಟ್ ಮಾಡ್ಕೊಳ್ಳಿ ನೀವು. ಗಿವ್ ರೆಸ್ಪೆಕ್ಟ್ ವಾಸ್ತು. 6-7 ಇಯರ್ಸಲ್ಲಿ ಮನೇಲಿದ್ದರೆ ನಿಮಗೆ ಒಂದು ಸೈಟು ಮನೆ ತೆಗಿಯೋವಾಗ ಬರುತ್ತೆ, ಜಲ್ದಿನೂ ಬರ್ಬೋದು. ಯಾಕಂದರೆ ನೀವು ರೆಸ್ಪೆಕ್ಟ್ ಕೊಟ್ಮೇಲೆ ದೇವ್ರ ಮೇಲೆ ಅಂತ ಬ್ಲೆಸ್ಸಿಂಗ್ ಕೊಡ್ತಾನೆ. ಇವೆಲ್ಲ ರಿಯಾಲಿಟಿ, ಇದೆಲ್ಲ ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ, ಇವೆಲ್ಲ ರಿಯಾಲಿಟಿ, ಅರ್ಥ ಮಾಡ್ಕೊಳ್ಳಿ. ಯಾಕೆ ರಿಯಾಲಿಟಿ ಅಂದರೆ ಜಗತ್ತೇ ಇರೋದು ಪಾಸಿಟಿವ್ ವೈಬ್ರೇಷನ್ಸ್ ಮೇಲೆ. ಇವಾಗ ದೇವರಂದರೆ ಪಾಸಿಟಿವ್ ವೈಬ್ರೇಷನ್. ದೇವ್ರಿಗೆ ನಾವು ಯಾಕೆ ರೆಸ್ಪೆಕ್ಟ್ ಕೊಡ್ತೀವಿ? ಪಾಸಿಟಿವ್ ವೈಬ್ರೇಷನ್ನಿಂದ. ಒಂದು ವಾಸ್ತುಶಾಸ್ತ್ರಕ್ಕೆ ಯಾಕೆ ರೆಸ್ಪೆಕ್ಟ್ ಕೊಡಬೇಕು? ಒಂದು ಪಾಸಿಟಿವ್ ವೈಬ್ರೇಷನ್ನಿಂದ. ನಿಮ್ಮ ಮನೆಗೆ ಒಂದು ಪಾಸಿಟಿವ್ ಬರಬೇಕು, ಅದು ನಮ್ಮ ಉದ್ದೇಶ, ಓಕೆನಾ. ಈ ಪಾಯಿಂಟ್ಸ್ ಎಲ್ಲ ನೋಟ್ ಮಾಡ್ಕೊಳ್ಳಿ. 4ನೇ ಪಾಯಿಂಟ್ ಆಯಿತಾ? ಬರ್ಕೊಳ್ಳಿ, ನಾನು ತಿರ್ಗಾ ಬರೀತಾ ಇರ್ತೀನಿ. 11 ಪಾಯಿಂಟು. ಇದು ಯೂಟ್ಯೂಬ್ ಚಾನಲ್, ಹಿಂದೆ ಹೋಗ್ಬಿಟ್ಟು ರಿವರ್ಸ್ ಮಾಡ್ಕೊಂಡು ಬರ್ಕೊಂಡು ಬೇರೆಯವ್ರು ತಿಳಿಸಿ, ನೋಡಪ್ಪ ಇಷ್ಟೆಲ್ಲ ನಾವು ಚಾನಲಲ್ಲಿ ನೋಡ್ತೀವಿ, ಚಾನಲ್ ನೋಡ್ಬಿಟ್ಟು ಆ ಚಾನಲ್ ನೋಡಪ್ಪ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅವರು ನೋಡ್ತಾರೆ. ನೋಡ್ಬಿಟ್ಮೇಲೆ ನಿಮಗೂ ಹಲವಾರು ಪಾಯಿಂಟ್ಸು ಅವ್ರಿಗೂ ಗೊತ್ತಾಗತ್ತೆ, ನಿಮಗೂ ಗೊತ್ತಾಗತ್ತೆ. ಅದರಿಂದ ಅವ್ರಿಗೂ ಗೊತ್ತು ಮಾಡಿ, ಅವರು ವಾಸ್ತು ನೋಡೋ ಥರ ಆಗಲಿ. ಅದು ನಿಮಗೆ ಸಮಾಜ ಸೇವೆ ಥರ ಆಗುತ್ತೆ, ಓಕೆನಾ. 5ನೇ ಪಾಯಿಂಟು, ಡೋಂಟ್ ಫಿಯರ್ ಆಫ್ ವಾಸ್ತು. ವಾಸ್ತು ಬಗ್ಗೆ ಭಯ ಆಗಲಿ, ಅಫ್ರೈಡ್, ಫಿಯರ್, ಭಯ ಪಡೋದು,
ಧೈರ್ಯ ಕಳ್ಕೊಳೋದು ಆ ಥರ ವಾಸ್ತು ಬಗ್ಗೆ ಆಗಬೇಡಿ. ವಾಸ್ತುವಿಂದ ನಿಮಗೆ ಎಷ್ಟು ಒಳ್ಳೇದಂದರೆ ನಾನು ಎಕ್ಸಾಂಪಲ್ಸ್ ಕೊಟ್ಟು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ಅದು ನಾರ್ತ್ ಈಸ್ಟ್ ಕಾರ್ನರಲ್ಲಿ ನೀವು ಮಲಗಿದ್ರೆ ಮಕ್ಕಳಾಗಲ್ಲ, ಆ ಥರ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಕೆಲವರಲ್ಲಿ ಏನಾಗತ್ತಂದರೆ ಮನೆಯಲ್ಲಿ ವಾಸ್ತುಗೆ ರೆಸ್ಪೆಕ್ಟ್ ಕೊಟ್ಟಿರಲ್ಲ, ವಾಸ್ತು ಅವ್ರ ಹತ್ರ ಕನ್ಸಲ್ಟ್ ಮಾಡಿರಲ್ಲ. ಅಂಥ ಮನೆಗಳಲ್ಲಿ ಕೆಲವು ಮನೆಗಳಲ್ಲಿ ಮದುವೆನೇ ಆಗಿರಲ್ಲ ಮಕ್ಕಳು, ಅವ್ರದ್ದು ದೋಷ ಇರುತ್ತೆ. ಏನು ದೋಷ ಇರುತ್ತೆ ಅಂದರೆ ನಾನು ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸು ಬರಿತೀನಿ, ಗೊತ್ತು ಮಾಡ್ಕೊಳ್ಳಿ. ದೋಷಗಳು ಇರುತ್ತೆ, ವಾಸ್ತು ದೋಷ ಇರುತ್ತೆ. ಅವರು ಒಂದು ಕರೆಕ್ಟ್ ಲೊಕೇಶನ್ ಮಲ್ಕೊತಾ ಇರಲ್ಲ, ಮದುವೆ ಆಗಲ್ಲ, ಅವರು ರಾಂಗ್ ಲೊಕೇಶನ್ ಮಲ್ಕೊಂಡಿರ್ತಾರೆ. ಸೊ ವಾಸ್ತು ಅವರನ್ನು ನೋಡಿಕೊಂಡು ಕರೆಕ್ಟ್ ಮಾಡಿಕೊಂಡು ಅದು ರೆಡಿ ಮಾಡಿಕೊಂಡ್ರೆ ಅವ್ರಿಗೆ ಮದುವೆ ಆಗುತ್ತೆ. ಓಕೆನಾ? ಡೋಂಟ್ ಫಿಯರ್ ಆಫ್ ವಾಸ್ತು ಆರ್ ಅಫ್ರೈಡ್ ಆಫ್ ವಾಸ್ತು, ಬಿಕಾಸ್ ಮ್ಯಾರೇಜ್ ಇಸ್ ಪ್ರಾಬ್ಲಮ್. ಮ್ಯಾರೇಜ್ ಪ್ರಾಬ್ಲಮ್ಸ್ ಇರುತ್ತೆ. ಅವರು ವಾಸ್ತವವನ್ನು ಕರೆಯಲ್ಲ, ಏನಕ್ಕಂದರೆ ಅವ್ರ ಪ್ರಾಬ್ಲಮ್ ಅವ್ರಿಗೆ ಗೊತ್ತಾಗತ್ತೆ ಅಂದ್ಬಿಟ್ಟು. ನೋಡಿ, ಇಂಥ ವಿಷಯಗಳಲ್ಲಿ ನಮ್ಮಂಥವ್ರು ತಿಳಿಸಿದ್ರೇ ನಾವು ಒಂದು ರೆಮಿಡಿ ತಿಳಿಸ್ತೀವಿ ನಿಮಗೆ, ಆವಾಗ ಮದುವೆ ಆಗತ್ತೆ. ಕೆಲವರು ಫ್ಯಾಮಿಲೀಸ್ನ ನೋಡಿದ್ದೀವಿ, ನಾವು ಡೈರೆಕ್ಟಾಗಿ ಮಾತಾಡಿದ್ದೀವಿ. ಅವ್ರ ಮನೇಲಿ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೇನಂದರೆ ಈ ಪ್ರಾಬ್ಲಮ್ ಅವ್ರು ತಿಳಿಸ್ಬಿಟ್ರೆ ಅವ್ರಿಗೆ ನಾಚಿಕೆ, ಒಂಥರ ರೆಸ್ಪೆಕ್ಟ್ ಹೋಗ್ಬಿಡತ್ತಲ್ಲ. ಮಕ್ಕಳು ಮ್ಯಾಕ್ಸಿಮಮ್ 30 ಇಯರ್ಸು ಒಳಗಡೆ ಮದುವೆ ಆಗ್ಬಿಡ್ಬೇಕು, ಇಲ್ಲ ಮ್ಯಾಕ್ಸಿಮಮ್ 31, 32 ಆಗೋರಿದ್ದಾರೆ, ಆಗ್ಬಿಡ್ಬೇಕು. ಆಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. 35, 40, 45 ಮದುವೆ ಆಗಿರೋರು ಫ್ಯಾಮಿಲೀಸ್ ನೋಡಿದ್ದೀವಿ. ಅವರು ಅಂಥವ್ರನ್ನ ಇಟ್ಕೊಂಡು ನಮ್ಮಂಥವ್ರನ್ನ ಕಳ್ಸೋ ರೆಸ್ಪೆಕ್ಟ್ ಹೋಗ್ಬಿಡುತ್ತೆ. ನಿಮಗಿರಲ್ಲ ರೆಸ್ಪೆಕ್ಟ್, ಏನಕ್ಕೆ ಹೋಗ್ಬಿಡುತ್ತೆ ನಿಮಗೆ? ಏನು ರೆಸ್ಪೆಕ್ಟ್ ಹೋಗಲ್ಲ. ಒಂದು ಪ್ರಾಬ್ಲಮ್ ಇದೆ ಮನೇಲಿ ತಿಳಿಸಿ, ಏನಕ್ಕೆ ಮದುವೆ ಆಗಲ್ಲ, ಆಗ್ತಾ ಇಲ್ಲ. ನಾವು ಹಲವಾರು ನಿಮಗೆ ಇದು ಬಿಕಾಸ್ ಮ್ಯಾರೇಜ್ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು, ಡೋಂಟ್ ಫಿಯರ್ ಆರ್ ಅಫ್ರೈಡ್ ಆಫ್ ವಾಸ್ತು ಬಿಕಾಸ್ ಆಫ್ ಮ್ಯಾರೇಜ್ ಪ್ರಾಬ್ಲಮ್ಸು. ಇದು ಮಾರ್ಕೆಟಲ್ಲಿ ತುಂಬ ಇದೆ. ಜನ ತೋರಿಸಲ್ಲ, ಕೇಳಲ್ಲ, ಮಾಡಲ್ಲ, ಸುಮ್ಮನೆ ಇದು ಬಿಡೋದು. ವಾಸ್ತುವ್ರನ್ನ ಕನ್ಸಲ್ಟೇ ಮಾಡಲ್ಲ. ನಾವು ವಾಸ್ತು ಕನ್ಸಲ್ಟೆಂಟ್ ಅನ್ನೋದು ಏನಕ್ಕೆ? ನಮ್ಮನ್ನ ಕನ್ಸಲ್ಟ್ ಮಾಡಿ ಅನ್ನೋದೇ ವಾಸ್ತು ಕನ್ಸಲ್ಟೆಂಟ್ ಹೆಸರಲ್ಲಿ ಕನ್ಸಲ್ಟೆಂಟ್ ಇರೋದು. ಕನ್ಸಲ್ಟೇ ಮಾಡಲ್ಲ. ನಿಮ್ಮ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಆಗುತ್ತೆ? ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬೇಕಂದ್ರೆ ನಮ್ಮಂಥವ್ರ ವಾಸ್ತುವನ್ನ ಕನ್ಸಲ್ಟ್ ಮಾಡಲೇಬೇಕು. ನೀವು ಮಾಡಿ ಒಂದು ಒಪಿನಿಯನ್ ತಗೊಳ್ಳಿ. ಇಲ್ಲ ನೀವು ಮುಂಚೆ ಒಬ್ರು ವಾಸ್ತುವ್ರ ಹತ್ರ ಒಪಿನಿಯನ್ ತಗೊಂಡು ನೀವು ಸೆಕೆಂಡ್ ಒಪಿನಿಯನ್ ತಗೊಳ್ಳಿ, ಇಲ್ಲ ನಮ್ಮದು ಫಸ್ಟ್ ಒಪಿನಿಯನ್ ತಗೊಳ್ಳಿ. ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ನಿಮ್ಮ ಮ್ಯಾರೇಜಸ್ ಏನಕ್ಕೆ ಆಗ್ತಾ ಇಲ್ಲ, ನೀವು ಮಲ್ಗ್ತಾ ಇರೋ ಬೆಡ್ರೂಮ್ ಸರಿ ಇಲ್ಲ. ನಾವು ನಿಮ್ಮ ಮನೇಲಿ ನೋಡ್ತೀವಿ, 4 ಬೆಡ್ರೂಮ್ ಇರುತ್ತಾ, ವಾಯು ಮೂಲೆ ಬೆಡ್ರೂಮಲ್ಲಿ ಮಲ್ಗಿ ಅಂತೀವಿ. ನೋಡಿ, ಇವಾಗ ನಿಮ್ಮದು ಬರೆದು ತೋರಿಸ್ಬೇಕು, ನಿಮ್ಗೆಲ್ಲ ಅರ್ಥ ಆಗಲ್ಲ. ಇದು ಈಸ್ಟಾ, ಇದು ವೆಸ್ಟು, ಇದು ನಾರ್ತು, ಸೌತು, ನಾರ್ತ್ ಈಸ್ಟು, ಸೌತ್ ಈಸ್ಟು, ಸೌತ್ ವೆಸ್ಟು, ನಾರ್ತ್ ವೆಸ್ಟು, 4 ಭಾಗ ಮಾಡ್ಕೊಬೇಕು ಮನೆ. ಇದು ಈಶಾನ್ಯ ಮೂಲೆ ನಾರ್ತ್ ಈಸ್ಟು, ಸೌತ್ ವೆಸ್ಟು, ನಾರ್ತ್ ವೆಸ್ಟು. ನೋಡಿ, ಮನೆ ಮ್ಯಾರೇಜ್ ಆಗಿಲ್ಲ ಅಂದರೆ ನಾರ್ತ್ ವೆಸ್ಟ್ ಬೆಡ್ರೂಮಲ್ಲಿ ಮಲ್ಕೊಬೇಕು. ಈ ಬೆಡ್ರೂಮಲ್ಲಿ ಮಲ್ಕೊಂಡ್ರೆ ಮ್ಯಾರೇಜಸ್ ಆಗತ್ತೆ. ನೋಡಿ, ಮ್ಯಾರೇಜ್ ಎಲ್ಲ ಈ ಬೆಡ್ರೂಮಲ್ಲಿ ಮಲ್ಕೊಬೇಕು. ಈ ಬೆಡ್ರೂಮಲ್ಲಿ ಮಲ್ಕೊಳ್ಳಿ. ಗಾಳಿ, ಅದು ವಾಯು ಅಂದರೆ ಗಾಳಿ, ಗಾಳಿಯಲ್ಲಿ ಹೊಡ್ಕೊಂಡು ಹೋಗ್ತಾರೆ ಮದುವೆ ಮಾಡ್ಕೊಂಡು ಜಲ್ದಿ. ಮದುವೆ ಆದಮೇಲೆ ಬೇಕಂದರೆ ಈ ಬೆಡ್ರೂಮಲ್ಲಿ ಇರ್ಬೋದು, ಈ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ಇರುತ್ತೆ, ಇಲ್ಲಿರ್ಬೋದು. ಅದಕ್ಕೆ ಮುಂಚೆ ಈ ಬೆಡ್ರೂಮಲ್ಲಿ ಇದ್ರೆ ಬಿಡಲ್ಲ ಮದುವೆ ಆಗೋಕ್ಕೆ. ಕೆಲವರು ಈ ಬೆಡ್ರೂಮಲ್ಲಿ ಇರ್ತಾರೆ, ನಾರ್ತ್ ಈಸ್ಟು, ಇಲ್ಲಿ ಫುಲ್ ಪವರ್ ಇರುತ್ತೆ, ಅವ್ರನ್ನ ಇಟ್ಕೊಂಡ್ಬಿಡತ್ತೆ, ಇಲ್ಲಿ ಇರಬಾರ್ದು ಅಂತ ಬೆಡ್ರೂಮಲ್ಲಿ ಮಲ್ಕೊಂಡು ಮದುವೆ ಆಗಲ್ಲ ಸರ್, ಇಲ್ಲ ಸರ್ ಅಂತ ಇರ್ತಾರೆ. ನಮ್ಮನ್ನ ಕನ್ಸಲ್ಟ್ ಮಾಡಿದ್ರೆ ನೀವು ಯಾಕೆ ಮದುವೆ ಆಗಿಲ್ಲ ಅಂದ್ಬಿಟ್ಟು ತಿಳಿಸ್ತೀವಿ. ಅದನ್ನ ರೆಕ್ಟಿಫೈ ಮಾಡಿಕೊಂಡು ಕರೆಕ್ಷನ್ ಮಾಡಿಕೊಂಡು ನೀವು ಮದುವೆ ಮಾಡ್ಕೊಳ್ಳಿ. ಓಕೆನಾ? ಅದು ಧರ್ಮ. ಅದನ್ನ ಬಿಟ್ಬಿಟ್ಟು ನೀವು ನಮಗೆ ತಿಳಿಸೋದು ರೆಸ್ಪೆಕ್ಟ್ ಹೋಗ್ಬಿಡುತ್ತೆ, ಏನು ಅಂದ್ಬಿಡ್ತಾರೆ, ಇಷ್ಟು ವರ್ಷ ಮದುವೆ ಆಗಿಲ್ಲ ಅಂದ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ನೀವು ಹಂಗೆ ಇದ್ದುಬಿಟ್ರೆ ಹಂಗೇ ಇದ್ಬಿಡ್ತೀರಾ, ಮದುವೆನೇ ಆಗಲ್ಲ. ಕೆಲವು ನೋಡಿದ್ದೀವಿ 45 ಇಯರ್ಸು, ದೊಡ್ಡ ಬಂಗ್ಲಾ ಇದೆ, ಮೂರು ಟ್ರಿಪ್ಲೆಕ್ಸ್ ಅಲ್ಲ 4 ಪ್ಲೆಕ್ಸು, 4 ಫ್ಲೋರ್ ಇದೆ ಮನೆ, 4.25 ಕೋಟಿ ಬಿಲ್ಡಿಂಗ್ ಎಲ್ಲ ಇದೆ. ಎಲ್ಲ ಇರೋರು ದುಡ್ಡೆಲ್ಲ ಇರುತ್ತೆ, ಮಕ್ಕಳು ಮದುವೆ ಆಗಿರಲ್ಲ. 45 ವರ್ಷ ಆದಮೇಲೆ ಮದುವೆ ಆಗಿ ಏನು ಮಾಡ್ತಾರೆ ಅವರು? ಏನು ಮಾಡೋಕ್ಕಾಗಲ್ಲ. ಮುಂಚೆನೇ ಯೋಚನೆ ಮಾಡಬೇಕು. 30 ಇಯರ್ಸ್ ಕ್ರಾಸ್ ಆಯ್ತಾ, ಅಲರ್ಟ್ ಆಗಿಬಿಡ್ಬೇಕು. ಮ್ಯಾಕ್ಸಿಮಮ್ 35 ಇಯರ್ಸು ಒಳಗಡೆ ಮದುವೆ ಆಗಿಬಿಡ್ಬೇಕು. 35 ಕ್ರಾಸ್ ಆಯ್ತಾ, ಹೋಯ್ತು, ಇಂಟ್ರೆಸ್ಟ್ ಹೋಯ್ತು, ಮದುವೆನೂ ಆಗಲ್ಲ. ನೋಡಿ, 45ವರೆಗೂ ಮದುವೆ ಆಗಲ್ಲ. ಆಮೇಲೆ 40 ರೀಚ್ ಆಗಿಬಿಡ್ತಾರೆ, 39 ರೀಚ್ ಆಗಿಬಿಡ್ತಾರೆ, 40 ರೀಚ್ ಆಗಿಬಿಡ್ತಾರೆ, ಹಂಗೆ 45 ಆಗಿಬಿಡ್ತಾರೆ. ಹೋಯ್ತು ಲೈಫು.
ನೋಡಿ, ದೇವರು ಲೈಫು ಕೊಟ್ಟಿದ್ದಾನೆ, ಅದನ್ನ ಪ್ಲ್ಯಾನ್ ಮಾಡ್ಕೊಂಡು ಜೀವನ ಮಾಡಬೇಕು. ನಮ್ಮಂಥವ್ರು ವಾಸ್ತು ಅವ್ರನ್ನ ಕನ್ಸಲ್ಟ್ ಮಾಡಿದ್ರೆ ಒಂದು ಮನೆ ಹೆಂಗೆ ಪ್ಲ್ಯಾನ್ ಮಾಡಬೇಕು, ಹೆಂಗೆ ಲೀಡ್ ಮಾಡಬೇಕು ಎಲ್ಲ ತಿಳಿಸ್ಕೊಡ್ತೀವಿ ನಾವು. ಓಕೆನಾ? ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಹಂಗಂಗೆ ಪಾಯಿಂಟು. ಕೆಲವ್ರಿಗೆ ಮ್ಯಾರೇಜ್ ಪ್ರಾಬ್ಲಮ್ ಇರುತ್ತೆ. ಏನಕ್ಕಿರತ್ತೆ ಅಂದರೆ, ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಅದು ವಾಸ್ತು ರಿಲೇಟೆಡೇ. ಗ್ರಾಮ ದೇವತೆ ಟೆಂಪಲ್ಗೆ ಹೋಗ್ಬೇಕು. ಇದು ವಾಸ್ತುರೇ ತಿಳಿಸೋದು ನಿಮಗೆ. ಗ್ರಾಮ ದೇವತೆಗೆ ಟೆಂಪಲ್ಗೆ ಹೋಗ್ಬೇಕು. ಇದು ಬರ್ಕೊಳ್ಳಿ, ಎಲ್ಲ ಯಾರು ಹೇಳಲ್ಲ. ಗ್ರಾಮ ದೇವತೆ ಟೆಂಪಲ್ ಟು ವಿಸಿಟ್ ಬೈ ಆಲ್ ಫ್ಯಾಮಿಲಿ ಮೆಂಬರ್ಸ್. ನೋಡಿ, ಇನ್ನೊಂದು ಮ್ಯಾರೇಜಸ್ ರಿಲೇಟೆಡ್ ಪ್ರಾಬ್ಲಮ್ ಇದು. ಕೆಲವ್ರಿಗೆ ವಾಸ್ತುಗೆ ರೆಸ್ಪೆಕ್ಟ್ ಕೊಡ್ತಾರೆ ಬಿಡ್ತಾರೋ, ನಾನು ಅವ್ರಿಗೆ ಡೈರೆಕ್ಟಾಗಿ ತಿಳಿಸ್ತಾ ಇದ್ದೀನಿ. ನೀವು ನಮ್ಮನ್ನ ಕರೆದ್ಬಿಟ್ಟು ಮನೆ ನೋಡ್ಕೊಳ್ಳಿ, ಓಕೆನಾ? ನಾವು ಕರೆಕ್ಷನ್ ಮಾಡ್ತೀವಿ. ಆಮೇಲೆ ನಾವು ಅವ್ರು ತಿಳಿಸೋದಿದೆ. ಒಂದು ಊರಿಗೆ ಹೋಗಿರ್ತೀರ ನೀವು, ಒಂದು ಊರಿಗೆ ಹೊಸದಾಗಿ ಹೋಗಿರ್ತೀರ. ಆ ಊರು ಗ್ರಾಮ ದೇವತೆ, ಇವಾಗ ಆನೇಕಲ್ಲು ಗ್ರಾಮ ದೇವತೆ ಶ್ರೀ ಚೌಡೇಶ್ವರಿ ದೇವರು, ಅಮ್ಮ ದೇವರು. ಅಲ್ಲಿ ವಿಸಿಟ್ ಕೊಡಬೇಕು. ಅಲ್ಲಿ ವಿಸಿಟ್ ಕೊಟ್ಟರೆ ಈ ಥರ ಪೆಂಡಿಂಗ್ ಇರೋದು, ಮ್ಯಾರೇಜಸ್ ಪೆಂಡಿಂಗ್ ಇರೋದೆಲ್ಲ ಕ್ಲಿಯರ್ ಆಗುತ್ತೆ. ಕೆಲವ್ರು ಕೊಡಲ್ಲ ವಿಸಿಟು. ಅವರು ಮನೆ ದೇವರು ಅಂದ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಮನೆ ದೇವರು ಅಂದರೆ ಗಂಡು ದೇವರು ಇರ್ತಾರೆ, ವಿಷ್ಣು ಇರ್ತಾರೆ, ಗಂಡು ದೇವರು. ಹೆಣ್ಣು ದೇವರು ಹೋಗ್ಲಿ, ವಿಷ್ಣು ದೇವಸ್ಥಾನ, ವೆಂಕಟೇಶ್ವರ ದೇವಸ್ಥಾನ ಹೋಗ್ಲಿ, ಮನೆ ದೇವರು ಅವ್ರಿಗೆ ಹೋಗ್ಲಿ, ಪೂಜೆ ಮಾಡಲಿ, ಅದೆಲ್ಲ ಒಳ್ಳೇದು. ಅಂದರೆ ಆ ಊರು ಗ್ರಾಮ ದೇವತೆಗೆ ಹೋಗಲೇಬೇಕು. ಇದು ಇಂಪಾರ್ಟೆಂಟ್ ಪಾಯಿಂಟ್. ಇದು ಯಾರೂ ತಿಳಿಸಲ್ಲ. ನೋಡಿ, ಇದು ಇಂಪಾರ್ಟೆಂಟ್ ಪಾಯಿಂಟ್. ಇದು ಆ ಗ್ರಾಮ ನಾವು ತಿಳಿಸ್ತೀವಿ ವಾಸ್ತವರು. ಸರ್, ಈ ಥರ ಮ್ಯಾರೇಜ್ ಪ್ರಾಬ್ಲಮ್ ಇದೆ, ನಾವು ಹೋಗೋಕ್ಕಾಗಿಲ್ಲ, ಏನು ಪ್ರಾಬ್ಲಮ್ ಇರ್ಬೋದು ಸರ್ ಅಂತ ಕೇಳ್ತಾರಲ್ಲ, ಅವ್ರಿಗೆ ನಾವು ತಿಳಿಸ್ತೀವಿ. ನೋಡಿ, ಈ ಥರ ಹೋಗಿ ಒಂದು ಗ್ರಾಮ ದೇವತೆ ಅನ್ನೋದು ಇರುತ್ತೆ ಊರಲ್ಲಿ. ಆ ಒಂದು 2-3 ಮನೆನ ಕೇಳ್ಬೇಕು ನೀವು, ಈ ಊರು ಗ್ರಾಮ ದೇವತೆ ಯಾವ ದೇವರು ಅಂದ್ಬಿಟ್ಟು. ಅವ್ರು 3 ಜನ ಒಂದೇ ದೇವ್ರು ಅಂದಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು. ಹೋಗುವಾಗ ಸುಮ್ಮನೆ ಬರೀ ಕೈಲಿ ಹೋಗ್ಬಾರ್ದು, ಒಂದು ಪೂಜಾ ಸಾಮಾನು ತಗೊಂಡು ಹೋಗ್ಬೇಕು. ಶುಕ್ರವಾರ ಒಂದು 7 ವೀಕ್ಸ್ ಹೋಗ್ಬೇಕು. ಅವಾಗ 48 ದಿವಸ ಪವರ್ ಆಕ್ಟಿವೇಟ್ ಆಗಿಬಿಡುತ್ತೆ. ಅಷ್ಟು ಒಳಗಡೆ ನಿಮ್ಗೊಂದು ಗುಡ್ ನ್ಯೂಸ್ ಬರುತ್ತೆ. ಅದು ಪೆಂಡಿಂಗ್ ಇರುತ್ತೆ, ಹೋಗಿರಲ್ಲ. ಓಕೆನಾ? ಇದು ಇಂಪಾರ್ಟೆಂಟ್ ಪಾಯಿಂಟು, ನೋಟ್ ಮಾಡ್ಕೊಳ್ಳಿ. ಹಂಗೆ ನಾನು ಬರ್ಕೊಂಡು ಹೋಗ್ತೀನಿ, ನನ್ನ ಬೋರ್ಡ್ ಚಿಕ್ಕದು, ಅದಕ್ಕೆ ಅಲಸಿ ಬರ್ತಾ ಇದ್ದೀನಿ. ಬರೀ ದೊಡ್ಡ ಬೋರ್ಡ್ ಇಕ್ಬೋದು, ದೊಡ್ಡ ಬೋರ್ಡ್ ಇಕ್ಕಿದ್ರೆ ನಿಂತ್ಕೊಂಡು ಬರೀಬೇಕು, ಮಾತಾಡಬೇಕು, ಅದು ನನಗೆ ಇಷ್ಟ ಆಗಲ್ಲ. ಅದು ಟೈರ್ಡ್ ಆಗಿಬಿಡುತ್ತೆ. ಕೂತ್ಕೊಂಡು ಮಾತಾಡ್ಕೊಂಡು ಬರ್ತಾರೆ. ಇವಾಗ ಈ ಗ್ರಾಮ ದೇವತೆ ಗೊತ್ತಾಯ್ತಲ್ಲ, ಇಂಪಾರ್ಟೆಂಟ್ ಪಾಯಿಂಟ್ ಅದು. ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಅದು ಮಾಡಿಲ್ಲ ಅಂದ್ರೂ ಮದುವೆಗಳಾಗಲ್ಲ. ಇದೆಲ್ಲ ವಾಸ್ತವರ್ಗ ಗೊತ್ತಿರೋದು. ಏನಪ್ಪ ಇವ್ರು ಮಾತಾಡೋದು ಬಿಟ್ಟು ಬೇರೆ ವಿಷಯಗಳೆಲ್ಲ ಮಾತಾಡ್ತಾರೆ. ಇನ್ನೇನು, ನಾವು ಒಂದು ಮನೆಗೆ ಹೋಗ್ತೀವಿ, ವಾಸ್ತು ನೋಡ್ತೀವಿ, ಮದುವೆಗಳಾಗಿರಲ್ಲ. ಏನು ರೀಸನ್ ಅವ್ರಿಗೆ ತಿಳಿಸ್ಬೇಕಲ್ಲ. ಸೊ ಇದು ರೀಸನ್ನು. ಫಿಕ್ಸ್ ಆಯಿತು. ಅವರು ಅವ್ರದ್ದು ಇದು ಮಾಡಿರಲ್ಲ. ಅವರು ಎಲ್ಡರ್ಸ್ದು ಪಿಂಡ ಪ್ರದಾನ ಮಾಡಿರಲ್ಲ. ನೋಡಿ, ಎಲ್ಡರ್ಸ್ದು ಪಿಂಡ ಪ್ರದಾನ ಟು ಡೂ ಕಂಪಲ್ಸರಿ ವರ್ ಡೆಡ್. ಇನ್ನು ಶ್ರೀರಂಗಪಟ್ಟಣ, ಇದೆಲ್ಲ ಬರ್ಕೊಳ್ಳಿ. ಇದು ಯಾರೂ ಹೇಳ್ಕೊಡಲ್ಲ. ನೋಡಿ, ಎಲ್ಡರ್ಸು ಪಿಂಡ ಯಾಕೆ ಇವಾಗ ಒಂದು ಮನೆಗೆ ಹೋಗ್ತೀವಿ, ವಾಸ್ತು ನೋಡ್ತೀವಿ, ಮದುವೆ ಆಗಿರಲ್ಲ, ಅವ್ರಿಗೆ ಹೇಳ್ತೀವಿ ಫಸ್ಟು ಗ್ರಾಮ ದೇವತೆಗೆ ವಿಸಿಟ್ ಕೊಡಿ ಅಂದ್ಬಿಟ್ಟು. ಕೆಲವ್ರು ನಮ್ಮ ಮಾತು ಕೇಳ್ಕೊಂಡು ಇಮಿಡಿಯೇಟಾಗಿ ವಿಸಿಟ್ ಕೊಡಿ. ಒಂದು ಶುಕ್ರವಾರ ಅಲ್ಲ, 7 ಶುಕ್ರವಾರ ಹೋಗಿ 48 ಡೇಸ್ ಆಕ್ಟಿವೇಟ್ ಆಗಿಬಿಡುತ್ತೆ, ಫುಲ್ ಪವರ್ ಬಂದ್ಬಿಡುತ್ತೆ. ಇದು ನಾಲೆಜು ನಾನು ಇಟ್ಕೊಂಡು ನಾನು ಸುಮ್ಮನೆ ಇದ್ದರೆ ಧರ್ಮ ಅಲ್ಲ, ದೇವ್ರು ಒಪ್ಪಲ್ಲ. ತಿಳಿಸ್ಬೇಕು ಅಂದ್ಬಿಟ್ಟು ನಾನು ತಿಳಿಸ್ತಾ ಇದ್ದೀನಿ. ಆ ಗ್ರಾಮ ದೇವತೆಗೆ ವಿಸಿಟ್ ಕೊಡಿ.
ಒಂದೊಂದು ಊರಲ್ಲಿ ಒಂದೊಂದು ಗ್ರಾಮ ದೇವತೆ ಇರ್ತಾರೆ. ಆ ಥರ ಕೇಳ್ಕೊಂಡು ತಿಳ್ಕೊಂಡು ಹೋಗಿ. ಆಮೇಲೆ ಇನ್ನೊಂದು ಪಾಯಿಂಟು, ಸರ್ ಹೋಗಿರ್ತಾರೆ ಗ್ರಾಮ ದೇವಕ್ಕೆ ಹೋಗ್ತಾರೆ, ಅಂದ್ರೂ ಮಕ್ಕಳಾಗಿರಲ್ಲ. ಏನಂದರೆ ಪಿಂಡ ಪ್ರದಾನ ಮಾಡಿರಲ್ಲ. ಯಾರು ಸತ್ತೋಗಿರ್ತಾರೆ ಅಲ್ಲಿ ಶ್ರೀರಂಗಪಟ್ಟಣಕ್ಕೆ ಹೋಗಿ ಮಾಡಬೇಕು. ನಾನು ಎಷ್ಟು ಫ್ಯಾಮಿಲೀಸ್ ನೋಡಿದ್ದೀನಿ, ಅವ್ರಿಗೆ ಇದಾಗಿರಲ್ಲ, ಮದುವೆಗಳಾಗಿರಲ್ಲ, ಬೇರೆ ಪ್ರಾಬ್ಲಮ್ಸ್ ಇರುತ್ತೆ. 2 ಕಿಡ್ನಿನೂ ಹೋಗ್ಬಿಟ್ಟಿರ್ತದೆ, ಲಿವರ್ ಪ್ರಾಬ್ಲಮ್ಮು, ಏನೋ ಪ್ರಾಬ್ಲಮ್ಸ್ ಇರುತ್ತೆ. ಏನಂತಂದರೆ ಅವ್ರು ಹೋಗಿ ಪಿಂಡ ಪ್ರದಾನ ಮಾಡಿರಲ್ಲ. ಯಾವಾಗ ನಮ್ಮ ಹಿರಿಯರಿಗೆ ಪಿಂಡ ಪ್ರದಾನ ಮಾಡಿರಲ್ಲ, ನಮ್ಮ ಮನೆಯಲ್ಲಿ ಶುಭ ಕಾರ್ಯ ಮಾಡೋಕ್ಕೆ ಬಿಡಲ್ಲ. ಶುಭ ಕಾರ್ಯ ಅಂದ್ರೆ ಏನು? ಒಂದು ಮದುವೆ ಆಗಿದ್ರೆ ಮಕ್ಕಳು ಆಗೋದು, ಮಕ್ಕಳಾಗಲ್ಲ, ಒಂದು ಶುಭ ಕಾರ್ಯ ಮಾಡೋಕ್ಕೆ ಬಿಡಲ್ಲ. ಯಾವುದು? ಈ ಪ್ರಾಬ್ಲಮ್ಮು. ಅರ್ಥ ಮಾಡ್ಕೊಳ್ಳಿ. ನಾನು ತಿಳಿಸ್ತಾ ಇದ್ದೀನಿ, ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಇದು ಪಾಯಿಂಟು. ಯಾಕೆಂದರೆ ಇದು ನಾವು ಕಣ್ಣಾರೆ ನೋಡಿರೋ ಪಾಯಿಂಟ್ಸು. ಕೆಲವರು ಶ್ರೀರಂಗಪಟ್ಟಣಕ್ಕೆ ಹೋಗಿ ಪಿಂಡ ಪ್ರದಾನ ಮಾಡಿ ಅಂತೀವಿ. ಮಾಡೋದು ಬಿಡೋದು ಅವ್ರಿಗೆ ಸೇರಿರೋದು. ಓಕೆನಾ? ಮಾಡಿದ್ರೆ ಒಳ್ಳೆ ಕರ್ಮಕ್ಕೆ ಹೋಗುತ್ತೆ, ಮಾಡಿಲ್ಲ ಅಂದರೆ ಕೆಟ್ಟ ಕರ್ಮಕ್ಕೆ ಹೋಗುತ್ತೆ. ಈ ಮೀಡಿಯಾದಲ್ಲಿ ನೋಡಿದ್ದೀನಿ, ಕರ್ಮ 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 ಅಂದ್ಕೊಂಡು ಹಿಂದಿ ಚಾನೆಲ್ ನಡ್ಕೊಂಡು ಎಲ್ಲ ಕೆಟ್ಟದಾಗೆ ಮಾತಾಡ್ತಾರೆ. ಅವ್ರಿಗೆ ಬುದ್ಧಿ ಬೇಕು. ಕರ್ಮ ಅಂದರೆ ಒಂದು ಕೆಲಸ, ಡ್ಯೂಟಿ. ಒಳ್ಳೆ ಕರ್ಮ ಇದೆ, ಕೆಟ್ಟ ಕರ್ಮ. ಎಲ್ಲ ಕರ್ಮ ಕೆಟ್ಟದಲ್ಲ. ಅವನು ಒಳ್ಳೇದು ಮಾಡಿದ್ರೆ ಒಳ್ಳೆ ಕರ್ಮ, ಕೆಟ್ಟದ ಕರ್ಮ ಮಾಡಿದ್ರೆ ಕೆಟ್ಟ ಕರ್ಮ. ಜನಗಳಿಗೆ ಗೊತ್ತಿಲ್ಲ. ಸ್ವಲ್ಪ ತಿಳುವಳಿಕೆ ಮಾಡ್ಕೊಳ್ಳಿ. ನಮ್ಮಂಥವ್ರು ಮಾತಾಡೋದನ್ನ ಸ್ವಲ್ಪ ಕೇಳ್ಕೊಂಡು ಚೇಂಜ್ ಆಗಿ. ಕರ್ಮ ಅಂದರೆ ಎಲ್ಲ ಕೆಟ್ಟದಲ್ಲ. ಇವಾಗ ಶ್ರೀರಂಗಪಟ್ಟಣಕ್ಕೆ ಹೋದ್ರೆ ಅವನು ನಮ್ಮ ಮಾತು ಕೇಳ್ಕೊಂಡು ಅದು ಒಳ್ಳೆ ಕರ್ಮ. ಅವನು ಹೋಗಿಲ್ಲ, ಮಾಡಿಲ್ಲ, ಅವ್ನು ಕೆಟ್ಟ ಕರ್ಮಕ್ಕೆ ಹೋದ. ಏನು ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕಂದ್ರೆ ನಮ್ಗೇನು ಅಲ್ಲಿ ಕನೆಕ್ಷನ್ ಇಲ್ಲ, ನಂಗೇನಿಲ್ಲ. ಅಲ್ಲಿ ನದಿ ಬಂದು ದಕ್ಷಿಣದಿಂದ ಉತ್ತರಕ್ಕೆ ಹೋಗುತ್ತೆ. ದಕ್ಷಿಣದಿಂದ ಉತ್ತರಕ್ಕೆ ಹೋಗುತ್ತೆ. ಅದು ಯಾವ ನದಿನೂ ಹೋಗಲ್ಲ, ರಿವರು. ಸೌತಿಂದ ನಾರ್ತ್ಗೆ ಹೋಗುತ್ತೆ. ಅಲ್ಲಿ ವಾಜಪೇಯಿ ಅವ್ರಿಗೂ ಪಿಂಡ ಪ್ರದಾನ ಅಲ್ಲೇ ಮಾಡಿರೋದು, ದೊಡ್ಡವ್ರಿಗೆಲ್ಲ ಮಾಡಿರೋದು. ಅಂಥ ಜಾಗ. ಇಲ್ಲಿಂದ ಬರೀ 105 ಕಿಲೋಮೀಟ್ರು, ಬೆಂಗಳೂರಿಂದ 150 ಇಲ್ಲ, 130 ಕಿಲೋಮೀಟ್ರು. 2 ಅವರಲ್ಲಿ ಹೋಗ್ಬೋದು ಕಾರಲ್ಲಿ. ಹೋಗಿ ಅಂದರೆ ಎಲ್ಲ ಹೇಳ್ತಾರೆ, ಹೋಗ್ತೀವಿ ಸರ್, ಹೋಗ್ತೀವಿ ಸರ್. ಇಲ್ಲಿ ಥಿಂಕಿಂಗ್ ಇಲ್ಲಿ ಮಾಡ್ತಾರೆ, ಹೋಗ್ತೀವಿ ಸರ್ ಅಂದರೆ ತಲೆಯಿಂದ ಮೈಂಡ್ ಸೆಟ್ಟು. ಥಿಂಕಿಂಗು ಮನಸ್ಸಿಂದ ಬರುತ್ತೆ, ಆರ್ಟಿಂದ. ಮೈಂಡ್ ಸೆಟ್ಟು ಮೈಂಡ್ ಸೆಟ್ ಬಂದು ಬ್ರೈನಿಂದ ಬರುತ್ತೆ. ಮೈಂಡ್ ಸೆಟ್ ಮಾಡಿರಲ್ಲ. ಹೋಗ್ತೀವಿ ಸರ್ ಅಂತಾರೆ ಇಲ್ಲೇ ಮನಸ್ಸಿಂದ, ಅಲ್ಲಿ ಹೋಗಲ್ಲ. ಏನಕ್ಕೆ ಹೋಗಿಲ್ಲ ಸರ್? 6,000 ಖರ್ಚಾಗುತ್ತಲ್ಲ ಸರ್ ಅಂತಾರೆ. 6,000 ಇಂಪಾರ್ಟೆಂಟಾ? ನಿಮ್ಮ ಮನೇಲಿ ಪ್ರಾಬ್ಲಮ್ ತಿರೋದು ಇಂಪಾರ್ಟೆಂಟಾ? ನಿಮ್ಮ ಮನೇಲಿ ನಿಮ್ಮ ಪ್ರಾಬ್ಲಮ್ ತಿರೋದು ಇಂಪಾರ್ಟೆಂಟಾ? ನಿಮ್ಮ 6,000 ಇಂಪಾರ್ಟೆಂಟಾ? ಅದು ಲೆಕ್ಕ ಮಾಡಲ್ಲ. ಇವಾಗ ಮದುವೆ ಆಗಿಲ್ಲ, 40 ವರ್ಷ ಆಗೋಯ್ತು, 35 ವರ್ಷ ಅನ್ಕೊಳ್ಳಿ, ಅದೇ ಲೇಟು. 30 ವರ್ಷ ಡೆಡ್ಲೈನ್ ಅಲ್ಲ. 30 ವರ್ಷದಿಂದ 32 ವರ್ಷ ಆಗ್ತಾರೆ. ಜಾಸ್ತಿ ಲೇಟ್ ಅಂದರೆ 35. ಓಕೆ, ಆಗ್ಬಿಡ್ಬೇಕು. ಆಗಿಲ್ಲ ಅಂದರೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ, ತಿರ್ಗಾ ಟೈಮ್ ಕೂಡ ಬರಲ್ಲ. ನೋಡಿ, ದೇವರು ಇಲ್ಲೊಂದು ಚಾನ್ಸ್ ಕೊಡ್ತಾನೆ, ಓಕೆನಾ? ಇಲ್ಲೊಂದು ಚಾನ್ಸ್ ಕೊಡ್ತಾನೆ. ಒಂದು ಹೆಣ್ಣ ನೋಡಿರ್ತೀರಾ, ಆ ಹೆಣ್ಣು ದಪ್ಪ ಇದೆ, ಕುಳ್ಳಗಿದೆಲ್ಲ ಬಿಟ್ಬಿಡ್ತೀರಾ. ಇನ್ನೊಂದೇನು ನೋಡಿರ್ತೀರಾ, ಸಣ್ಣ ಇದೆ ಅಂದ್ಬಿಟ್ಟು ಬಿಟ್ಬಿಡ್ತಿರ್ತೀರ. ಇಲ್ಲಿ ಇನ್ನೊಂದು ಚಾನ್ಸ್ ಕೊಟ್ಟಿರ್ತಾರೆ, ಏನೋ ಪ್ರಾಬ್ಲಮಲ್ಲಿ ಬಿಟ್ಬಿಟ್ಟಿರ್ತೀರ. ಅಷ್ಟೇ. 3 ಹೋಯ್ತು ಅಂದ್ರೆ ಹೋಯ್ತು, ತಿರ್ಗ ದೇವ್ರು ಟೈಮ್ ಕೊಡಲ್ಲ, ಚಾನ್ಸ್ ಕೊಡಲ್ಲ. ಅಷ್ಟು ಎಷ್ಟೋ ಜನ ಮಾಡ್ಕೊಂಡಿದ್ದಾರೆ ಲೈಫ್ನ ಹಾಳು. ಮದುವೆ ಮಾಡುವಾಗ ದಪ್ಪ ಇದ್ರೆ ಬೇಡ ಅನ್ಬಿಡೋದು, ಮದುವೆ ಆದ್ಮೇಲೆ ದಪ್ಪ ಆದ್ರೆ ಏನು ಮಾಡ್ತೀರಾ? ಇವಾಗ ಸಣ್ಣ ಇದೆಲ್ಲ ಅಂದ್ಬಿಟ್ಟು ಬಿಟ್ಬಿಡೋದು ಕೆಲವರು. ಮದುವೆ ಆದ್ಮೇಲೆ ದಪ್ಪ ಆಗ್ತಾರೆ. ಅವನು ಕಪ್ಪಗಿದ್ದಾನೆ, ಕುಳ್ಳಗಿದ್ದಾನೆ, ಕೂದ್ಲಿಲ್ಲ ಅನ್ನೋದು. ಮದುವೆ ಆದ್ಮೇಲೆ ಕೂದ್ಲು ಹೋದ್ರೆ ಏನು ಮಾಡ್ತೀರಾ? ಇವೆಲ್ಲ ಅಹಂಕಾರ ಪಟ್ಟು ಜನ ಡಿಸಿಷನ್ ಮಾಡ್ಕೊಂಡಿರೋದನ್ನೇ ಕೆಲವ್ರು ಮದುವೆಗಳಾಗಿಲ್ಲ. ನಾನು ಸ್ಟ್ರೈಟ್ ಫಾರ್ ಮಾತಾಡಿದೀವಲ್ಲ, ರಿಯಲ್ ಫ್ಯಾಕ್ಟ್ಸು. ವಿಡಿಯೋನೇ ಹೆಸರೇ ರಿಯಲ್ ಫ್ಯಾಕ್ಟ್ಸು. ವಾಸ್ತವನ ಹೋಗ್ತೀವಿ, ಎಲ್ಲ ನೋಡ್ತೀವಿ, ಫಾಲೋ ಮಾತಾಡಲೇಬೇಕು. ಇನ್ನೂ ಎಷ್ಟೋ ವಿಡಿಯೋಗಳು ಮಾಡ್ತೀವಿ. ನಮ್ಮ ವಿಡಿಯೋ ನೋಡಿ ಜನಗಳು ತಿಳ್ಕೊಂಡು ಬುದ್ಧಿ ಕಲ್ತ್ಕೊಂಡು ಜೀವನ ಮಾಡಬೇಕು. ಟೇಕನ್ ಥಿಂಗ್ಸ್ ಫಾರ್ ಗ್ರಾಂಟೆಡ್ ಜಮಾನ ಅಲ್ಲ. ಮದುವೆ ಆಗಲ್ಲ, ಆಮೇಲೆ ಮಕ್ಳಿರಲ್ಲ. ಏಜ್ ಆದ್ಮೇಲೆ ಯಾರು ನೋಡ್ತಾರೆ? ಇವಾಗಲೇ ಮಕ್ಳಿರೋರೆ ಮಕ್ಕಳನ್ನ ಎಲ್ಡರ್ಸ್ನ ನೋಡ್ತಾ ಇಲ್ಲ. ಕೆಲವು ಫ್ಯಾಮಿಲಿ, ಒಳ್ಳೆ ಫ್ಯಾಮಿಲಿಗಳಿದ್ದಾರೆ, ಮಕ್ಕಳು ಚೆನ್ನಾಗಿ ನೋಡ್ಕೊತಾರೆ, ಎಲ್ಡರ್ಸ್ನ ರೆಸ್ಪೆಕ್ಟ್ ಕೊಡ್ತಾರೆ. ಒಂದು 60 ವರ್ಷ ಹಾಸ್ಪಿಟಲ್ ಕರ್ಕೊಂಡು ಯಾರನ್ನೋ ಒಬ್ರು ಇರಬೇಕಲ್ಲ. ಏನಾಯ್ತಂದ್ರೆ ಸೀನಿಯರ್ ಸಿಟಿಸನ್ ಅಂದರೆ ಒಂದು 60+. 60 ವಯಸ್ಸವರೆಗೂ ನಿಮ್ಗೆ ಗಟ್ಟಿ ಮುಟ್ಟಿರ್ತೀರ, ಓಡಾಡ್ತೀರಾ. 60 ವಯಸ್ಸಾದ್ಮೇಲೆ ಯಾರು ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನ? ಯಾರೂ ಕರ್ಕೊಂಡು ಹೋಗಲ್ಲ. ಮಕ್ಕಳಿದ್ರೆ ಕರ್ಕೊಂಡು ಹೋಗ್ತಾರೆ. 95% ಕರೆಕ್ಟಾಗಿದ್ದಾರೆ ಸೊಸೈಟಿಯಲ್ಲಿ. ಒಂದು 5% ಅಂತೆಂತ ಇರ್ತಾರೆ,
ಎಂತಿ ಬಂದು ಎಂತಿ ಮಾತು ಕೇಳ್ಕೊಂಡು ಅವಳಿಗೆ ಎಂತಿಗೆ ಗುಲಾಮ ಆಗಿಟ್ಕೊಂಡು ಕೆಲಸಗಳು ಮಾಡ್ಕೊಂಡಿರೋರೆಲ್ಲ ಕರ್ಕೊಂಡು ಹೋಗಲ್ಲ. ಸೊ ಆ ಟಾಪಿಕ್ ಬರ್ತೀನಿ ನಾನು ಇವಾಗ. ಸೊ ಎಲ್ಡರ್ಸು ಪಿಂಡ ಪ್ರದಾನ ಕಂಪಲ್ಸರಿಯಾಗಿ ಮಾಡಬೇಕು. ಅದು ಶ್ರೀರಂಗಪಟ್ಟಣದಲ್ಲ ಮಾಡಬೇಕು. ನಾನೊಂದು ಮಾತು ಹೇಳ್ತೀನಿ ನೋಡಿ, ಇಲ್ಲಿ ಒಬ್ಬನಿಗೆ ಕಿಡ್ನಿಗಳಿದ್ದಿಲ್ಲ, 2 ಕಿಡ್ನಿ. ಅವರು ಪಿಂಡ ಪ್ರದಾನ ಸತ್ತೋಗಿರೋರಿಗೆ ಅವರು ತಾತ ಮುತ್ತಾತ ಯಾರಿಗೂ ಮಾಡಿಲ್ಲ, ಮಾಡೇ ಇಲ್ಲ, ಅವ್ರು ರೂಢಿನೇ ಇಲ್ವಂತೆ. ನಾನು ಹೋಗಿ ಮಾಡಿ ಶ್ರೀರಂಗಪಟ್ಟಣ ಅಂದೆ. ಫೋನ್ ಮಾಡಿದ್ರು, ಸರ್ ಶ್ರೀರಂಗಪಟ್ಟಣ ಹೋಗೋಕ್ಕೆ ಎಷ್ಟಾಗತ್ತೆ ಸರ್ ಅಂದರು. 6,000 ಖರ್ಚಾಗತ್ತೆ ಅಂದೆ ಹೋಗಿ ಬರೋಕ್ಕೆ. ಅಲ್ಲಿ ಪೂಜಾರಿಗೆಲ್ಲ ಕೊಡೋಕ್ಕಲ್ಲ 6,000 ಆಗತ್ತೆ ಅಂದ್ಬಿಟ್ಟು ಹೋಗಿಲ್ಲ ಅವರು. ಹೋಯ್ತು. ದೇವರು ನಮ್ಮ ಮೂಲಕ ಅವ್ರಿಗೆ ಒಂದು ಮೆಸೇಜರ್ ಆಗಿ ಮೆಸೇಜ್ ತಿಳಿಸಿದ್ರು. ಆ ಮೆಸೇಜ್ನ ಅವರು ಯೂಸ್ ಮಾಡಿಕೊಂಡು ತಿಳುವಳಿಕೆ ಪಡ್ಕೊಂಡು ರೆಕ್ಟಿಫೈ ಮಾಡಿಕೊಂಡು ಹೋಗಿ ಮಾಡ್ಕೊಂಬಂದ್ರೆ ಅವ್ರ ಕಿಡ್ನಿ ಹೋಗಿ ರೆಡಿ ಆಗಿದ್ದಾರ, ಒಂದು ಮರುಜನ್ಮ ಬಂದಿದ್ಯಾ, ಯಾರೋ ಕಿಡ್ನಿ ಡೋನರ್ ಸಿಕ್ತು ಆಯಿತು, ಕಷ್ಟಪಟ್ಟು 6 ವರ್ಷ ಡೈಲಿಸಿಸ್ ಹೋಗಿ ಕಷ್ಟಪಟ್ಟು ಸಿಕ್ತಾ, ಭಯ ಭಕ್ತಿ ಬರ್ಬೇಕು ತಾನೆ. ದೇವ್ರ ಬುದ್ಧಿ ಕಷ್ಟ ಕೊಟ್ಟು ಬುದ್ಧಿ ಬಂದಿಲ್ಲ ಅಂದರೆ ಎಂತೆಂಥ ಜನ ಎಂತೆಂಥ ಮನುಷ್ಯರಿದ್ದಾರೆ ಮಾರ್ಕೆಟಲ್ಲಿ, ಗೊತ್ತು ಮಾಡ್ಕೊಳ್ಳಿ. ಹೋಗಿಲ್ಲ, 6,000 ಆಗತ್ತೆ ಅಂದ್ಬಿಟ್ಟು. ಅದಕ್ಕೆ ಎಲ್ಲಿಗೆ ಹೋಗ್ತಾರೆ ಅವರು. ಆಮೇಲೆ ಏನಾಗುತ್ತೆ, ಅವ್ನು ಮದುವೆ ಆಗಲ್ಲ, ಅವನಿಗೆ ಫ್ಯೂಚರಲ್ಲಿ ನೋಡೋರು ಇರಲ್ಲ. ಅವ್ರ ತಂದೆ ತಾಯಿ ವಯಸ್ಸಾಗ್ಬಿಟ್ಟಿದೆ, ಅವ್ರ ತಂದೆ ತಾಯಿ ಇವ್ನು ನೋಡಬೇಕು. ಒಂದು ಸೊಸೆ ಬಂದರೆ ನೋಡ್ತಾರೆ. ಈ ಕಾಲದಲ್ಲಿ ಬರೋ ಸೊಸೆಗಳ ಕೆಲವರು ನೋಡಲ್ಲ. ಒಂದು ಈಗೋ, ಏನೋ ಒಂದು ಸಂಬಳ ಕೆಲ್ಸಕ್ಕೆ ಹೋಗ್ಬಿಟ್ರೆ ಗಂಡಂಗೆನ ಸಂಬಳ ದಾಸಿ ಬಂದ್ಬಿಟ್ರೆ ಅವ್ರನ್ನ ಹಿಡಿಯೋಕ್ಕಾಗಲ್ಲ. ಕೆಲವರು 5% ಜನ ಮಾತಾಡ್ತಾರೆ, ಎಲ್ಲರಲ್ಲ, ಹಿಡಿಯೋಕ್ಕಾಗಲ್ಲ. ಆಮೇಲೆ ಈಗೋಯಿಸಮು, ನೀನಾ ನಾನಾ ಅಂದ್ಕೊಂಡು ಹಂಗೆಲ್ಲ ಮಾಡಿಕೊಂಡ್ರೆ ಜೀವನ ಮಾಡೋಕ್ಕಾಗಲ್ಲ ಲೈಫಲ್ಲಿ. ಸೊ ಆದ ಕಾರಣ ನಾವು ಏನಂತ ಇದ್ದೀವಿ ಅಂದರೆ, ಇಂಪಾರ್ಟೆಂಟ್ ಪಾಯಿಂಟ್ಸು ನೋಟ್ ಮಾಡ್ಕೊಳ್ಳಿ. ಇವತ್ತು ಪ್ರತಿ ಒಂದು ಮನುಷ್ಯನಿಗೆ ಅವನೊಂದು ಕರ್ತವ್ಯ, ಅವನೊಂದು ಡ್ಯೂಟೀಸ್ ಇರುತ್ತೆ. ವಾಸ್ತುಶಾಸ್ತ್ರ ಕನ್ಸಲ್ಟೆಂಟು ಅದಕ್ಕೆ ಇವೆಲ್ಲ ಸೇರಿಸಿ ತಿಳಿಸೋದು. ಕೆಲವ್ರ ಮನೆಯಲ್ಲಿ ಮಕ್ಕಳಾಗಿರಲ್ಲ, ಮದುವೆ ಆದ್ರೇನು ಈ ಪ್ರಾಬ್ಲಮ್ಸು ಇರುತ್ತೆ. ಪಿಂಡ ಪ್ರದಾನ ಮಾಡೋನು ಮಕ್ಕಳಾಗಲ್ಲ, ಪಿಂಡ ಪ್ರದಾನ ಮಾಡಿಲ್ಲ ಅಂದರೆ ಮದುವೆನೂ ಆಗಲ್ಲ. ದಯವಿಟ್ಟು ಕರೆಕ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ಸ್ ಬರ್ತೀನಿ, ನೋಡ್ಕೊಳ್ಳಿ. ಇದು ಬರ್ಕೊಂಡ್ರೆ ನಿಮ್ಗೆ ಒಳ್ಳೇದು. 7 ಪಾಯಿಂಟ್ಸು, ಇನ್ನು 4 ಪಾಯಿಂಟ್ಸ್ ನಾನು ಹೇಳ್ಬಿಡ್ತೀನಿ, ಆವಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗತ್ತೆ ಇದೆಲ್ಲ ನೆಗೆಟಿವ್ ಪಾಯಿಂಟ್ಸ್ ಇರುತ್ತೆ ಅಂದ್ಬಿಟ್ಟು. ಓಕೆನಾ? ಇವಾಗ 8ನೇ ಪಾಯಿಂಟು ಬರಿತೀನಿ. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಜನಗಳು ಇದು ತಪ್ಪುಗಳು ಮಾಡ್ತಾ ಇದ್ದೀರಾ. ಡೋಂಟ್ ಗಿವ್ ರೆಸ್ಪೆಕ್ಟ್ ಟು ಬ್ಯೂಟಿ. ಡ್ಯೂಟಿ ಹೋಗುತ್ತೆ ಅಂದ್ಬಿಟ್ಟು ಕೆಲವು ಕಡೆ ತುಂಬ 3 ಟೈಮ್ಸ್ ಮಿಸ್ ಮಾಡ್ಕೊತಾರೆ. ಡೋಂಟ್ ಮಿಸ್ bride 3 times by telling some unwanted reasons. By telling unwanted reasons. ಅನ್ವಾಂಟೆಡ್ ಅಂದರೆ ಯೂಸ್ ಇಲ್ಲದೆ ಕಾರಣಗಳು ಕೊಡೋದು. ಇದು ನೋಟ್ ಮಾಡ್ಕೊಳ್ಳಿ, ಬುದ್ಧಿ ಬರಲಿ. ಯಾರೋ ನೋಟ್ ಮಾಡ್ಕೊತಾರೆ ಅವ್ರಿಗೆ. ನೋಡಿ, ಒಂದು 3 ಸಾರಿ ಬರೋದು ಹೇಳ್ನಲ್ಲ, ಇಲ್ಲೊಂದು ಸಾರಿ 3 ಚಾನ್ಸ್ ಕೊಡ್ತಾ ಹೋಗ್ಬಿಟ್ರೆ ದೇವ್ರಿಗೆ ಈ ಥರ ಬ್ರೈಡ್ನ 3 ಟೈಮ್ಸು ಮಿಸ್ ಮಾಡಬೇಡಿ. ಅನ್ವಾಂಟೆಡ್ ರೀಸನ್ಸ್ಗೆ ರೆಸ್ಪೆಕ್ಟ್ ಕೊಡಿ. ಅವರು ಒಂದು ಮನುಷ್ಯರು, ಅವರು ಆ ಕಡೆ ಹೆಣ್ಮಗು, ಬ್ರೈಡು. ಹೋಗಿ ನೀವು ಬ್ರೈಡ್ ಗ್ರೂಮು, ನೀವು ಹೋಗಿ ಮಾತಾಡಿ ಕನ್ವಿನ್ಸ್ ಆಗಿ ದೇವ್ರು ಕೊಟ್ಟಿರೋದು ಅದು ಚಾನ್ಸ್ ಯೂಸ್ ಮಾಡ್ಕೊಳ್ಳಿ. 3 ಟೈಮ್ ಮಿಸ್ ಮಾಡಿದ್ರೆ ಹೋಯ್ತು, ತಿರ್ಗಾ ಬರಲ್ಲ. ಎಲ್ಲ ಮನುಷ್ಯರೇ ಸಂಬಳ ಜಾಸ್ತಿ, ನನಗೆ ಅವ್ರ ಕಮ್ಮಿ, ಅವ್ರಿಗೆ ಜಾಸ್ತಿ, ನಮ್ಗೆ ಕಮ್ಮಿ. ಕೆಲವು ಹೆಣ್ಮಕ್ಳು ನನ್ನ ಜಾಸ್ತಿ, ನನಗಿನ್ನ ಜಾಸ್ತಿ ಇರೋನು ಗಂಡು ಬೇಕಂತೆ, ಅವಳು ಮದುವೆನೇ ಆಗಲ್ಲ. ಅವಳು ಅಂತ ಹೆಣ್ಮಕ್ಳು ಮದುವೆನೇ ಆಗಲ್ಲ. ಶೋ ಮಾಡೋದು, ಬ್ಯೂಟಿ ರೆಸ್ಪೆಕ್ಟ್ ಕೊಡೋದು ಡ್ಯೂಟಿ ಹೋಗುತ್ತೆ. ಇದೆಲ್ಲ ನೋಡ್ಕೊಳ್ಳಿ. ಓಕೆನಾ? ಇವೆಲ್ಲ ಮಾಡಬೇಡಿ. ಡೋಂಟ್ ಮಿಸ್ ಬ್ರೈಡ್ 3 ಟೈಮ್ಸು. ಓಕೆನಾ? ಟೇಕ್
ಇಫ್ ನೋ ಮ್ಯಾರೇಜು ನೋ ಚಿಲ್ಡ್ರನ್. ಆಮೇಲೆ ಯಾರ್ಯಾರಿಗೆ ಮದುವೆ ಆಗಿಲ್ಲ, ನೋ ಮ್ಯಾರೇಜು ನೋ ಚಿಲ್ಡ್ರನ್, ಮಕ್ಕಳಿಲ್ಲ, ಫಸ್ಟು ವಾಸ್ತು ಕನ್ಸಲ್ಟೆನ್ಸಿ ತಗೊಳ್ಳಿ. ನೋ ಮ್ಯಾರೇಜ್ ನೋ ಚಿಲ್ಡ್ರನ್. ಕೆಲವ್ರಿಗೆ ಮದುವೆ ಆಗಿರಲ್ಲ, ಓಕೆನಾ, ಅಂಥವರು ಪ್ಲಸ್ಸು ನೋ ಚಿಲ್ಡ್ರನ್, ನೋ ಮ್ಯಾರೇಜ್ ನೋ ಚಿಲ್ಡ್ರನ್, ಅವರು ಟೇಕ್ ವಾಸ್ತು ಕನ್ಸಲ್ಟೆನ್ಸಿ. ನೋ ಮ್ಯಾರೇಜ್ ಇಮ್ಮಿಡಿಯೇಟಾಗಿ ತೊಗೊಬೇಕು. ಅವರು ಈ ಪ್ರೋಗ್ರಾಮ್ ನೋಡಿದ್ಮೇಲೆ ತೊಗೊಬೇಕು, ಇಮ್ಮಿಡಿಯೇಟಾಗಿ ತೊಗೊಬೇಕು. ಆವಾಗ ಅವ್ರಿಗೆ ಒಂದು ರೆಮಿಡಿ ಬರುತ್ತೆ. ಈ ಪಾಯಿಂಟ್ಸ್ ನಾನು ಮುಂಚೆನೇ ಮಾತಾಡ್ಕೊಂಡು ಬಂದಿರೋದು ನೋಟ್ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಮ್ಯಾರೇಜ್ ಆಗಿಲ್ಲ, ಚಿಲ್ಡ್ರನ್ ಇಲ್ಲ, ವಾಸ್ತು ಒಪಿನಿಯನು ಇಮ್ಮಿಡಿಯೇಟಾಗಿ ತಗೊಳ್ಳಿ. ತಗೊಂಡ್ರೆ ರೆಮಿಡಿ ಸಿಕ್ಕತ್ತೆ, ಮ್ಯಾರೇಜು ಆಗುತ್ತೆ, ಮಕ್ಕಳು ಆಗ್ತಾರೆ. ನಾವು ತಿಳಿಸ್ತೀವಿ, ಯಾಕಂದರೆ ಬೆಡ್ರೂಮ್ ಲೊಕೇಶನ್ ಸರಿ ಇರಲ್ಲ, ಅವರು ಮಾಡಿರೋ ತಪ್ಪು ಅವ್ರಿಗೆ ಅನಲೈಸ್ ಆಗುತ್ತೆ. ಓಕೆನಾ, ಈ ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ, ಬರ್ದಿಕೊಳ್ಳಿ. ಯಾರು ತೋರಿಸಲ್ಲ ಇದೆಲ್ಲ. 3 ಟೈಮು ಬ್ರೈಡ್ ಬೇಡ ಬೇಡ ಅಂದ್ಬಿಡೋದು, ಬ್ರೈಡ್ ಗ್ರೂಮಾಗಿ ತಿರ್ಕೊಂಡು ಬರೋದು, 3 ಜನ ಬೇಡ ಬೇಡ ಅಂದ್ಬಿಡೋದು, ಮದುವೆ ತಿರ್ಗಾ ಬರಲ್ಲ. ಆಮೇಲೆ ವಾಸ್ತು ಕನ್ಸಲ್ಟೆನ್ಸಿ ನೋ ಮ್ಯಾರೇಜ್ ನೋ ಚಿಲ್ಡ್ರನ್ನು ನಮ್ಮನ್ನ ಕನ್ಸಲ್ಟ್ ಮಾಡಿ. ಓಕೆನಾ, ಇನ್ನು 2 ಪಾಯಿಂಟ್ ಹೇಳ್ಬೇಕು ನಾನು, 11 ಪಾಯಿಂಟ್ ಹೇಳ್ಬೇಕು, ಹೇಳ್ತೀನಿ ನೋಡಿ. ಇವಾಗ 1 ಅವರ್ 1 ನಿಮಿಷ ಆಗೋಯ್ತು, ಇನ್ನು 4 ನಿಮಿಷ ಇದೆ ನನಗೆ. 1 ಅವರ್ 5 ನಿಮಿಷ ನಾನು ಮಾಡೋದೊಂದು ವಿಡಿಯೋ. ಇವಾಗ ಇನ್ನು 4 ನಿಮಿಷದಲ್ಲಿ 2 ಪ್ರಾಬ್ಲಮ್ ಹೇಳ್ಬಿಡ್ತೀನಿ. ನೈನ್ ಪಾಯಿಂಟ್ಸ್ ಆಯಿತು, 10 ಪಾಯಿಂಟ್ಸು. ವಾಸ್ತು ಕನ್ಸಲ್ಟೆನ್ಸಿ ಆದಮೇಲೆ ಆಫ್ಟರ್ ಫಾಲೋ ಮಾಡೋದು ಇಂಪಾರ್ಟೆಂಟು, ಫಾಲೋ ಅಪ್ ಇಂಪಾರ್ಟೆಂಟು. ವಾಸ್ತು ಕನ್ಸಲ್ಟ್ ಆದಮೇಲೆ ಫಾಲೋ ಅಪ್ ಇಂಪಾರ್ಟೆಂಟು. ನೀವು ಪ್ರಾಬ್ಲಮ್ಸು ಹೇಳಿ ಅವ್ರ ಹತ್ರ, ಫಾಲೋ ಅಪ್ ಇಂಪಾರ್ಟೆಂಟು, ಆ್ಯಂಡ್ ಕರೆಕ್ಷನ್ಸ್ ಇಂಪಾರ್ಟೆಂಟು. ಸುಮ್ಮನೆ ಫಾಲೋ ಅಪ್ ಇಂಪಾರ್ಟೆಂಟು ಆ್ಯಂಡ್ ಕರೆಕ್ಷನ್ಸ್ ಇಂಪಾರ್ಟೆಂಟು. ಸುಮ್ಮನೆ ವಾಸ್ತುನ ಕೇಳ್ಬಿಡೋದು, ಕರೆಕ್ಷನ್ಸ್ ಅವ್ರು ಹೇಳೋದು ಒಂದು ಕಿವಿಯಲ್ಲಿ ಕೇಳಿ ಒಂದು ಕಿವಿಯಲ್ಲಿ ಬಿಟ್ಬಿಟ್ರೆ ಮದುವೆಗಳೆಲ್ಲ ಆಗಲ್ಲ. ಅದು ವಾಸ್ತು ಕನ್ಸಲ್ಟ್ ಆಪತ್ತು ಫಾಲೋ ಅಪ್ ಇಂಪಾರ್ಟೆಂಟು, ಕರೆಕ್ಷನ್ಸ್ ಇಂಪಾರ್ಟೆಂಟು. ಓಕೆನಾ, ನಮ್ಮದು 11 ಪಾಯಿಂಟು. ವಾಟ್ಸಪ್ಪು ಆ್ಯಂಡ್ ಮೊಬೈಲ್ ಫ್ರೀ ಕನ್ಸಲ್ಟೆನ್ಸಿ ನಮ್ಮದು. ನೋಡಿ, ವಾಟ್ಸಪ್ ಆ್ಯಂಡ್ ಮೊಬೈಲ್ ನಮ್ಮ ಫ್ರೀ ಕನ್ಸಲ್ಟೆನ್ಸಿ. ನೀವು 100 ಕ್ವಶನ್ ಅಲ್ಲ, 1000 ಕ್ವಶನ್ ಕೇಳಿ ನಾವು ಆನ್ಸರ್ ಕೊಡ್ತೀವಿ. ನೀವು ಒಬ್ರಿಗೆ ನಮ್ಮ ನಂಬರ್ ಕೊಡಿ, ಈ ನಂಬರ್ ಇದೆಯಲ್ಲ, ಈ ನಂಬರ್ ಕೊಡಿ. ಈ ನಂಬರ್ ಕೊಟ್ಟ ಮೇಲೆ ಅವ್ರು ನಮಗೆ ಮಾಡ್ತಾರೆ ಫೋನು. ಮೊಬೈಲು ವಾಟ್ಸಪ್ಪಲ್ಲಿ ಫ್ರೀ, ಎಷ್ಟು ಜನ ಕ್ವಶನ್ ಕೇಳಿ ಫ್ರೀ. ಅವರು ನಮ್ಮ ಹತ್ರ ಮಾತಾಡಿದ್ಮೇಲೆ ಅವ್ರದ್ದು ಏನು ಪ್ರಾಬ್ಲಮ್ಮು ಅವ್ರಿಗೆ ಅನಲೈಸ್ ಆಗುತ್ತೆ. ಆ ಅನಲೈಸ್ ಆದಮೇಲೆ ಅವರು ಅದನ್ನು ರೆಕ್ಟಿಫೈ ಮಾಡ್ಕೊಬೇಕು. ಇದು ಇಂಪಾರ್ಟೆಂಟ್. ವಾಸ್ತು ಕನ್ಸಲ್ಟ್ ಆಫ್ಟರ್ ಫಾಲೋ ಅಪ್ ಇಂಪಾರ್ಟೆಂಟ್ ಆ್ಯಂಡ್ ಕರೆಕ್ಷನ್ಸ್ ಇಂಪಾರ್ಟೆಂಟ್ ಮಾಡ್ಕೊಬೇಕು. ಇಲ್ಲ ಸರ್, ನಾವು ಕೇಳ್ಬಿಟ್ವಿ, ರೆಕ್ಟಿಫೈ ಅವರು ಏನು ಇಂಪ್ರೂವ್ ಆಗಲ್ಲ. ಕೆಲವರು ಇದ್ದಾರೆ, ಫೋನಲ್ಲೇ ಮಾತಾಡ್ತಾರೆ, ಫೋನಲ್ಲೇ ಕೇಳ್ಕೊಂಡ್ಬಿಡ್ತಾರೆ, ಎಲ್ಲ ರೆಕ್ಟಿಫೈ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಾಗ್ಬಿಡ್ತಾರೆ. ತಿರ್ಗಾ ನಮ್ಮನ್ನ ಅವ್ರು ಚೆನ್ನಾಗಾದ್ಮೇಲೆ ಕರೀತಾರೆ ಅವ್ರ ಮನೆಗೆ, ಒಂದು ನಿಮ್ಮಿಂದ ಚೆನ್ನಾಗೈತೆ ಸರ್ ಅಂದ್ಬಿಟ್ಟು ಹೇಳ್ಬಿಟ್ಟು ನಮ್ದೇನೋ ಫೀಸ್ ಕೊಟ್ಟು ಮಾಡೋರು ಇದ್ದಾರೆ. ಅದು ಧರ್ಮ. ಗೊತ್ತು ಮಾಡಿಕೊಂಡು ಎಲ್ಲ ಚೆನ್ನಾಗಿ ಹಾಕ್ಬಿಟ್ಮೇಲೆ ಗುಡ್ ಬೈ ಅಂದ್ಬಿಟ್ಟು ಇರೋದಲ್ಲ. ಅದು ತಿಳಿಸ್ಬೇಕು ಸರ್, ನೀವು ಬಂದು ನೀವು ಹೇಳ್ಮೇಲೆ ಇದಾಯಿತು. ಕೆಲವರು ಸರ್ ನೀವು ಇಷ್ಟೆಲ್ಲ ವಿಷಯಗಳು ಹೇಳ್ತಿರಲ್ಲ, ಕೆಲವು ವಿಷಯಗಳು ನಮ್ಮ ಫೋನಲ್ಲಿ ಹೇಳೋಕ್ಕಾಗಲ್ಲ, ಬನ್ನಿ ಸರ್ ಮನೆಗೆ ಬಂದು ನೋಡಿಬಿಡಿ, ನಮ್ಗೆ ಹೆಲ್ಪ್ ಆಗತ್ತೆ ಅನ್ನೋರು ಇದ್ದಾರೆ. ನಾವು 5000 ಅಂದರೆ ಜಾಸ್ತಿ ಅನ್ನೋರು ಇದ್ದಾರೆ, ಡಿಸ್ಕೌಂಟ್ ಕೊಡ್ತೀವಿ. ಜಸ್ಟ್ ಡೈಲಲ್ಲಿ ಬರೋರಿಗೆಲ್ಲ ಡಿಸ್ಕೌಂಟ್ ಕೊಡ್ತೀವಿ. ಜಸ್ಟ್ ಡೈಲಲ್ಲಿ ಬರೋರು ಮಿಡ್ಲ್ ಕ್ಲಾಸ್ ಅವ್ರು ಇರ್ತಾರೆ, 50% ಡಿಸ್ಕೌಂಟು ಕೊಟ್ಟಿದ್ದೀವಿ. 2500 ರೂಪಾಯಿಗೂ ನಾನು ಮಾಡಿದ್ದೀನಿ. ನಮ್ದು ಏನು ಗೊತ್ತಾ, ಅಲ್ಲಿ ಹೋಗೋವರೆಗೂ ನಮ್ಮ ಪೆಟ್ರೋಲ್ಗೆ ಹೋಗ್ಬಿಡುತ್ತೆ 1000 ರೂಪಾಯಿ. ಕಾರಲ್ಲಿ ಹೋಗ್ತೀವಿ, ಪೆಟ್ರೋಲ್ಗೆ ಹೋಗ್ಬಿಡುತ್ತೆ. ಅಲ್ಲಿ ಹೋಗಿ ನಾವು ಕನ್ಸಲ್ಟ್ ಮಾಡಿಕೊಂಡು ಅವ್ರು ಅಲ್ಲಿ ಮನೇಲಿ ಒಂದು 5 ಅವರ್ ಮಾತಾಡ್ತಾರೆ, ಕೆಲವು ಮನೇಲಿ 3 ಅವರ್ ಮಾತಾಡ್ತಾರೆ, ಕೆಲವು ಮನೇಲಿ 6 ಅವರ್ ಮಾತಾಡ್ತಾರೆ. ಒಂದು ಮನೇಲಿ 6 ಜನ ಇರ್ತಾರೆ, 6 ಜನನೂ ಕ್ವಶನ್ಸ್ ಕೇಳ್ತಾರೆ. ಎಲ್ಲ ಮಾಡಿಕೊಂಡು ನೋಡಿ 11 ಪಾಯಿಂಟ್ ನಾನು ಮಾತಾಡಿದೆ. 11 ಲಕ್ಕಿ ನಂಬರು, 11 ಪ್ಲೇಯರ್ಸ್ ಇರ್ತಾರೆ. 11 ತುಂಬ ಇಂಪಾರ್ಟೆಂಟ್ ನೋಡಿ. 11 ಪಾಯಿಂಟ್ಸ್
ತುಂಬ ಇಂಪಾರ್ಟೆಂಟ್ ಇದು. 11 ಪಾಯಿಂಟ್ ತುಂಬ ಇಂಪಾರ್ಟೆಂಟ್. 11 ಪ್ಲೇಯರ್ ಇರ್ತಾರೆ, 11 ಕ್ರಿಕೆಟ್ ಟೀಮಲ್ಲಿ 11 ಪ್ಲೇಯರ್ ಇರ್ತಾರೆ, ಫುಟ್ಬಾಲಲ್ಲಿ 11 ನಮ್ಮ ಇಂಪಾರ್ಟೆಂಟು. ಸೊ ಆದ ಕಾರಣ 11 ಪಾಯಿಂಟ್ಸ್ ಇವತ್ತು ಡಿಸ್ಕಸ್ ಮಾಡಿದ್ದೀನಿ. ಇದನ್ನ ಈ ಡಿಸ್ಕಷನ್ ಎಲ್ಲ ಪಾಯಿಂಟ್ ನೋಟ್ ಮಾಡಿಕೊಂಡು ವಾಸ್ತುಗೆ ರೆಸ್ಪೆಕ್ಟ್ ಕೊಟ್ಟು ವಾಸ್ತುನ ಪಾಸಿಟಿವ್ ಥಿಂಕ್ ಮಾಡಿ, ಈ ನೆಗೆಟಿವ್ ಮಾತಾಡೋರನ್ನ ಒಂದು ಡಸ್ಟ್ಬಿನ್ನಲ್ಲಿ ಆ ಥರ ಇಕ್ಬಿಟ್ಟು ನಮ್ಮ ಪಾಸಿಟಿವ್ ಅವ್ರನ್ನ ಎಂಕರೇಜ್ ಮಾಡಿ, ನಿಮ್ಮ ಮನೆಗೆ ನಮ್ಮಂಥವ್ರಿಗೆ ಒಂದು ಅಪಾಯಿಂಟ್ಮೆಂಟ್ ಕೊಟ್ಟು ವಾಸ್ತು ಕನ್ಸಲ್ಟೆನ್ಸಿ ಮಾಡಿಕೊಂಡು ತಿಳುವಳಿಕೆ ಪಡ್ಕೊಳ್ಳಿ. ಈ ಪ್ರೋಗ್ರಾಮ್ ನೋಡಿದ್ಮೇಲೆ ಯಾರು ಫುಲ್ ನೋಡಿರ್ತಾರೆ ಅವ್ರಿಗೆ ಇಷ್ಟ ಆಗಿರುತ್ತೆ, ವಾಸ್ತು ನೋಡೋಣ ನಮ್ಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಮಾಡಿಕೊಂಡು ಕರೆಕ್ಷನ್ ಮಾಡಿಕೊಂಡು ಚೆನ್ನಾಗಿ ಕಾನ್ಫಿಡೆನ್ಸ್ ಗೈನ್ ಮಾಡಿಕೊಂಡು ಹ್ಯಾಪಿನೆಸ್ ಆಗಿ ಜೀವನ ಮಾಡಿ, ಒಂದು ಹ್ಯಾಪಿ ಲೈಫಾಗಿ ಇರಿ, ಒಂದು ಹ್ಯಾಪಿ ಫ್ಯಾಮಿಲಿಯಾಗಿ ಇರಿ. ಇದು ನಮ್ಮ ಉದ್ದೇಶ. ಆಮೇಲೆ ಆರೋಗ್ಯವಾಗಿ ಇರಿ. ಅದೇ ಹೆಲ್ತ್ ಈಸ್ ವೆಲ್ತ್ ಕಾನ್ಸೆಪ್ಟಿಂದ ನಾನು ಸ್ಟಾರ್ಟ್ ಮಾಡಿದ್ದು. ನನ್ನ ವೀಡಿಯೋಗಳೆಲ್ಲ ನೋಡಿ, ಓಕೆನಾ? ಹೋಗಿ ಬರ್ತೀನಿ, ನೆಕ್ಸ್ಟ್ ವೀಡಿಯೋಗೆ ಬರ್ತೀನಿ ನಾನು. ಥ್ಯಾಂಕ್ ಯು. ಮಾತಾ ಪಿತಾ ಗುರು ದೈವಂ. ಓಂ ಸಾಯಿರಾಮ್.